ಧನ್ಯವಾದಗಳು. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಚಿಕ್ಕಲಗುಂಡಿಯ ಸರ್ಕಾರಿ ಪ್ರೌಢಶಾಲೆಯ ಗುರುಗಳಾದ ಶ್ರೀ ಎಸ್. ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ನಮ್ಮೂರಿನ ಶಿಕ್ಷಕರಾದ ಎಸ್ ಸಿ ಸೋಮನಕಟ್ಟಿ ಗುರುಗಳನ್ನು ಶ್ರೀಮಠದಿಂದ ಗೌರವಿಸುವಂತ ಕಾರ್ಯ ಈ ಹುಣ್ಣಿಮೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಠಲ್ ಮಂಗಳೂರು ಶಿಕ್ಷಕರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಾಯಂದರಿಗೆ ಹಾಗೂ ಶಿವಶರಣರಿಗೆ, ಬಿಳಿಗಿ ಪಟ್ಟಣದ ಹಿರಿಯರಿಗೆ ಸ್ವಾಗತ ಬಯಸುತ್ತೇನೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುರುರಾಜ್ ಲೂತಿ ಅವರಿಂದ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಯಿಸಿಕೊಳ್ಳುತ್ತೇನೆ. ಈ ಶಕ್ತಿಯ ಆರಾಧನೆಯ ಕಾರ್ಯಕ್ರಮದಲ್ಲಿ ಪಾವನವಾದ ಸನ್ನಿಧಾನವನ್ನು ವಹಿಸಿಕೊಂಡಿರುವಂತಹ ಪೂಜ್ಯರು, ನಮ್ಮ ಕಡೆ ವಚನಕಾರರಲ್ಲಿ ಸೌರಾಷ್ಟ್ರ ಸೋಮೇಶ್ವರನ ಭಕ್ತನಾದಂಥ ಆದಯ್ಯ ಅಂತ ಒಬ್ಬ ವಚನಕಾರ ಬರ್ತಾರೆ. ಆ ಆದಯ್ಯ ಅಂದರೆ ಇವತ್ತೇನು ಆದಿ ಬಣಜಿಗರು ಅಂತ ಬರ್ತಾರಲ್ಲ ಕರ್ನಾಟಕದಲ್ಲಿ, ಆ ಆದಿ ಬಣಜಿಗರ ಮೂಲ ಪುರುಷ. ಆ ಆದಿ ಬಣಜಿಗರ ಮೂಲ ಪುರುಷ ಬಸವ ಭಕ್ತ ಆತ, ಅಪ್ಪಟ ಬಸವ ಅನುಯಾಯಿ. ಆತ ಒಂದು ಮಾತು ಹೇಳ್ತಾನೆ, ಕರ್ತನೊಬ್ಬನೇ ದೇವ, ಭೃತ್ಯಾಚಾರವೇ ಆಚಾರ, ಸತ್ಯವೆಂಬುದೇ ಸುಭಾಸೆ. ಮತ್ತೆ ದೇವರಿಲ್ಲ, ಮತ್ತೆ ಆಚಾರವಿಲ್ಲ, ಮತ್ತೆ ಸುಭಾಷಿತವಿಲ್ಲ. ಇದು ಮಹಾಂತ ಸಕಲೇಶ್ವರ ದೇವರ ನುಲಿಸಿದ ಪುರಾತನರ ಪಥವಿದು ಅಂತ ತಿಳ್ಕೊಂಡು ಹೇಳ್ತಾನೆ ಸೌರಾಷ್ಟ್ರ ಸೋಮೇಶ್ವರನ ಭಕ್ತ ಆದಯ್ಯ. ಹಂಗ ಭೃತ್ಯಾಚಾರವೇ ಆಚಾರ. ಆಚಾರ ಭಾಳ ಅದಾವ ನಮ್ಮಲ್ಲಿ, ಪಂಚಾಚಾರಗಳಂತ ಬರ್ತಾವ, ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ, ಭೃತ್ಯಾಚಾರ. ಇವೆಲ್ಲ ಆಚಾರಗಳಕ್ಕಿಂತಲೂ ಭೃತ್ಯಾಚಾರ ಬಹಳ ದೊಡ್ಡದಂತಂದ್ರೆ ಭೃತ್ಯನಾಗಿ ಸಯ್ಯ, ನಿಮ್ಮ ಶರಣರ ಚಮ್ಮಾವಿಗೆ ಮಾಡಯ್ಯ ಅಂತ ಕೇಳ್ಕೊಂತಾರೆ ವಚನಕಾರರು. ಅಂಥ ಭೃತ್ಯಾಚಾರ ಭಾವವನ್ನು ಹೊಂದಿರುವಂತಹ ಪೂಜ್ಯರು ಅಂದರೆ ಶೇಷಪ್ಪಯ್ಯ ಸ್ವಾಮಿಗಳು. ಒಬ್ಬ ನಾಗರಾಳ ಮತ್ತು ಸಿದ್ದಾಪುರದ ದಿಗಂಬರೇಶ್ವರ ಮಠ ಅಂಥ ಮಠದ ಅಧಿಪತಿಗಳಾದಂಥ ಪೂಜ್ಯರು ಭಾಳ ಓದಿದವರಲ್ಲ, ಭಾಳ ಕಲ್ತವರಲ್ಲ. ಆದ್ರೆ ಓದಿದವರಿಗೆ, ಕಲ್ತವರಿಗೆ ಒಂದು ಬಂಗಾರದಂಥ ಬದುಕನ್ನು ಕಲಿಸಿಕೊಟ್ಟಂಥವರು ತಮ್ಮ ನಡೆನುಡಿಯ ಮೂಲಕ ಈ ಮಠದ ಪೂಜ್ಯರು. ಅಂಥವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮುಂದೆ ಶ್ರೀಮಠದ ಪೂಜ್ಯರಾಗಿ ಮುಂದುವರಿಯುವಂತಹ ನಿಂಗಪ್ಪಯ್ಯ ಮಹಾಸ್ವಾಮಿಗಳವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಯಾವತ್ತೂ ಇವತ್ತಿನ ದಿವಸ ವೇದಿಕೆಯ ಮೇಲೆ ಬೀಳಗಿ ತಾಲೂಕಿನ ಶಿಕ್ಷಕರಲ್ಲಿ, ಸಾಹಿತ್ಯ ಪರಿಷತ್ತಿನವರಲ್ಲಿ, ವರ್ತಕರಲ್ಲಿ, ಕಲಾವಿದರಲ್ಲಿ, ಸದ್ಭಕ್ತರಲ್ಲಿ ನೆರೆದಿರುವಂತಹ ತಮ್ಮೆಲ್ಲ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹುಶಃ ನಾಗರಾಳ ಅನ್ನುವಂಥ ಊರು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆ ಒಂದು 7-8 ಊರುಗಳದಾವ. ನಾಗರಾಳ ಅಂತ ಹೆಸರಿನ ಊರುಗಳೇ ಅದಾವ. ಇಲ್ಲೇ ಮಾಲಿಂಗಪುರ ಮುದೋಳದಂತೆಗೂ ಒಂದು ನಾಗರಾಳ ಐತಿ, ಚಿಕ್ಕೋಡಿ ತಾಲೂಕಿನ್ಯಾಗ ನಾಗರಾಳ ಐತಿ, ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕಿನ್ಯಾಗ ನಾಗರಾಳ ಐತಿ, ಆ ಕಡೆ ನವಲಗುಂದ ತಾಲೂಕಿನ್ಯಾಗ ನಾಗರಾಳ ಐತಿ, ಇತ್ತಾಗ ಬೀದರ್ ಜಿಲ್ಲಾದಾಗ ನಾಗರಾಳ ಅಂತದವ. ಬಹುಶಃ ನಾನು ಹೆಚ್ಚು ಕಡಿಮೆ ಒಂದು 3-4 ನಾಗರಾಳ ಅನ್ನುವಂಥ ಊರುಗಳಿಗೆ ಹೋಗಿದ್ದೀನಿ, ಇದೇ ಹೆಸರಿನ ಊರುಗಳಿಗೆ ಹೋಗಿದ್ದೀನಿ. ಆದರೆ ಅವೆಲ್ಲ ನಾಗರಾಳಗಳಿಗೆ ಒಮ್ಮೆ 2 ಸಲ ಹೋಗಿ ಬಂದುಬಿಟ್ಟಿದ್ದೀನಿ. ಆದರೆ ಬೀಳಗಿ ತಾಲೂಕಿನ ನಾಗರಾಳಕ್ಕೆ ಎಷ್ಟು ಸಲ ಬಂದ್ರೂ ಕೂಡ ಬೇಸರಾಗಿಲ್ಲ. ಕಾರಣ ಈ ಭಾಗದ, ಈ ಊರಿನ ಜನರ ಭಕ್ತಿ ಮತ್ತು ಶ್ರದ್ಧೆ ಅದು ಬಹಳ ವಿಶೇಷವಾಗಿದೆ. ನಾನು ಪ್ರಗತಿಪರವಾದಂಥ ವಿಚಾರವಾದಂಥ ವೈಚಾರಿಕತೆಯ ಸ್ವಾಮಿ. ನನಗೆ ಇವೆಲ್ಲವುಗಳಕ್ಕಿಂತಲೂ ಒಂದು ಪ್ರಪಂಚ ಬೇರೆ ಇದೆ. ಇವೆಲ್ಲ ಪರಂಪರೆ, ಇವೆಲ್ಲ ಸಂಪ್ರದಾಯಗಳ ಜಾಡ್ಯದಿಂದ ಹೊರಗೆ ಬಂದವ ನಾನು. ವಿರಕ್ತ ಮಠ ನಂದು. ಹೇಳಿ ಕೇಳಿ 12ನೇ ಶತಮಾನದ ಬಸವಾದಿ ಪ್ರಮುಖರ ಪರಂಪರೆಯಲ್ಲಿ ಸತ್ಯನಿಷ್ಠವಾದ, ವಸ್ತುನಿಷ್ಠವಾದ, ತತ್ವನಿಷ್ಠವಾದ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದವನ.
ನಾನು ಬಹುದೇವೋಪಾಸನೆಯನ್ನು ಒಪ್ಪೋದಿಲ್ಲ, ಇದ್ದದ್ದು ಹೇಳ್ಬಿಡ್ತೀನಿ. ಮೌಢ್ಯ ಸಂಪ್ರದಾಯವನ್ನು ಒಪ್ಪೋದಿಲ್ಲ, ಕಂದಾಚಾರಗಳನ್ನು ಒಪ್ಪೋದಿಲ್ಲ, ಅಸಮಾನತೆಯನ್ನು ಒಪ್ಪೋದಿಲ್ಲ, ಜಾತೀಯತೆಯನ್ನು ಒಪ್ಪೋದಿಲ್ಲ. ನಾನು ಒಪ್ಪೋದು ಶರಣರು ತೋರಿಸಿಕೊಟ್ಟಂತಹ ಸಮಾನತೆಯನ್ನ, ಕಾಯಕವನ್ನ, ದಾಸೋಹವನ್ನ, ಅರಿವನ್ನ, ಶಿವಯೋಗವನ್ನ, ಮಾನವೀಯ ಮೌಲ್ಯಗಳನ್ನ, ಹೆಣ್ಣು ಅಂದ್ರೆ ತಾಯಿ ಅಂದ್ರೆ ಅದು ಅಕ್ಕ ಮಹಾದೇವಿ ಅನ್ನುವಂಥ ಭಾವವನ್ನು, ಈ ದಾರಿಯಲ್ಲಿ ನಾನು ಬಂದವನು. ಭಾಳ ಜನಕ್ಕೆ ಆಶ್ಚರ್ಯ ಆಗ್ತೈತಿ, ನೀವೆಲ್ಲಿ ಇಂಥ ದೇವಿ ಪುರಾಣ ಗಿರಾಣಕ್ಕೆ ಬರೋದಿಲ್ಲ, ವರ್ಷ ನಾಗರಾಳಕ್ಕೆ ಯಾಕೆ ಹೋಗ್ತೀರಿ ಅಂತ ನಾನು ಭಾಳ ಮಂದಿ ಕೇಳ್ತಾರೆ. ಮತ್ತು ನಮ್ಮಲ್ಲಿ ಯಾಕೆ ಬರೋದಿಲ್ಲ? ನಾವು ಮತ್ತು ದೇವಿ ಪುರಾಣನ ಹಚ್ತೀವಿ, ನಮ್ಮಲ್ಲಿ ಯಾಕೆ ಬರೋದಿಲ್ಲ? ಮತ್ತು ಅಲ್ಲೇ ಯಾಕೆ ಹೋಗ್ತೀರಿ? ಅದು 150 ಕಿಲೋಮೀಟರ್ ದೂರದಾಗ ಹೋಗಿ ಬರ್ತೀರಿ ಅಂತ ಭಾಳ ಮಂದಿ ಪ್ರಶ್ನೆ ಮಾಡ್ತಾರೆ. ಇಲ್ಲ, ನಾನು ಯಾಕೆ ಅಲ್ಲಿ ಹೋಗ್ತೀನಿ ಅಂದರೆ, ಆ ನಾಗರಾಳದಲ್ಲಿ ಒಂದು ವಿಶೇಷವಾದ ಶಕ್ತಿ ಐತಿ. ನಾನು ಅಲ್ಲಿ ದೇವಿ ಪುರಾಣ, ದೇವಿ ಆರಾಧನೆ ನೋಡಿ 100ಕ್ಕೆ 100 ಹೋಗೋದಿಲ್ಲ. ಅಲ್ಲಿರುವಂಥ ಜನರ ಹೃದಯದೊಳಗಿರುವಂತಹ ದೈವ ಭಕ್ತಿಯನ್ನು ನೋಡಿ, ಅವರಲ್ಲಿರುವಂತಹ ಪ್ರೀತಿ ವಿಶ್ವಾಸವನ್ನು ನೋಡಿ ನಾನು ಹೋಗ್ತೀನಿ. ಇದು ಬಹಳ ಮುಖ್ಯ. ನಾನು ಬಂದ ಮೇಲೆ ಗುರುಗಳಿಗೆ ಹೇಳಿದೆ, ಗುರುಗಳೇ ವರ್ಷ ಬರ್ತೀನಿ, ಇನ್ನು ವರ್ಷ ಕರಿಬೇಡ್ರಿ, ಇನ್ನು 2-3 ವರ್ಷಕ್ಕೊಂಬರ್ತೀನಿ ಅಂತ ಹೇಳಿದೆ. ನಾನು ಪ್ರತಿ ವರ್ಷ ಬರ್ಬೇಕು ನಿಮ್ಮ ಊರಿಗೆ. ನಾನು ಹಂಗಾಗಂಗಿಲ್ಲ ಅಂದ್ರು. ಅದು ಹಂಗಾಗಂಗಿಲ್ಲ. ನನ್ನ ಜನವಿರುವವರೆಗೂ ಬರಬೇಕು, ನನ್ನ ಮುಂದಿನ ಗುರುಗಳು ಇರೋ ತನಕ ನೀವು ಬರ್ತಿರಲೇಬೇಕಂದ್ರೆ. ನಾ ಅಂದೆ, ನಾಗರಾಳದ ದಿಗಂಬರೇಶ್ವರ ಮಠಕ್ಕೆ ಬರೋದು ಅಂದ್ರೆ ದಿಗಂಬರ. ನಮ್ಮಲ್ಲಿ ಒಂದು ದಿಗಂಬರ ಪಂಥ ಅಂತ ಇದೆ. ಅದ್ವೈತ ಪಂಥದಲ್ಲಿ ಆರುಡ ಪಂಥ ಅಂತ ಬರ್ತದೆ. ಆರುಡರು ಅಂತ ಬರ್ತಾರೆ, ಅದ್ವೈತಿಗಳಂತ ಬರ್ತಾರೆ, ಅವಧೂತರು ಅಂತ ಬರ್ತಾರೆ, ಗುರುಸ್ಥಳದವರು ಅಂತ ಬರ್ತಾರೆ, ವಿರಕ್ತರು ಅಂತ ಬರ್ತಾರೆ. ನಮ್ಮಲ್ಲಿ ಪರಂಪರೆ ಅದಾವ. ಇನ್ನ ಆ ಕಡೆ ಅದ್ವೈತ ಪಂಥದಲ್ಲಿ ಪುರಿ ಅನ್ನುವಂಥ ಪರಂಪರೆಯವರು ಬರ್ತಾರೆ, ಸರಸ್ವತಿ ಅನ್ನುವಂಥ ಪರಂಪರೆಯವರು ಬರ್ತಾರೆ, ಆಚಾರ್ಯ ಅನ್ನುವಂಥ ಪರಂಪರೆಯವರು ಬರ್ತಾರೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಹಿಂಗೊಂದೊಂದು ಸಂಪ್ರದಾಯ ಪರಂಪರೆ ಎಲ್ಲ ಬರ್ತಾರೆ. ಅವು ಎಲ್ಲ ಪರಂಪರೆಯವರು ವಿಶೇಷವಾಗಿ ಶಕ್ತಿಯನ್ನು ಆರಾಧನೆ ಮಾಡ್ತಾರೆ. ಅವರು ಶಕ್ತಿಯನ್ನು ಒಪ್ಪಿಕೊಳ್ತಾರೆ. ಶಂಕರಾಚಾರ್ಯ ಶಕ್ತಿ ಆರಾಧನೆ, ಶೃಂಗೇರಿ ಶಾರದಾ ಪೀಠ ಅವರು ಕೂಡ. ಮಧ್ವಾಚಾರ್ಯ ಅಂತ ಬರ್ತಾರೆ. ವಿಶೇಷವಾಗಿ ಉಡುಪಿಯ ಅಷ್ಟಮಠಗಳಂತ ಬರ್ತಾವೆ, 8 ಮಠಗಳು. ಅವು ಎಲ್ಲ ಹೆಚ್ಚು ಕಡಿಮೆ ಈ ವೈಷ್ಣವ ಪರಂಪರೆ, ಮಾಧ್ವ ವೈಷ್ಣವ ಪರಂಪರೆಯಲ್ಲಿ ಬರ್ತದೆ. ಅವರು ಕೂಡ ಶಕ್ತಿ ಆರಾಧನೆಯನ್ನು ಮಾಡ್ತಾರೆ, ಅವರು ಮಾಡ್ತಾರೆ. ಇನ್ನು ನಮ್ಮ ನಾಡಿನಲ್ಲಿ ಈ ಶರಣ ಸಂಪ್ರದಾಯದಕ್ಕಿಂತಲೂ ಒಂದಿಷ್ಟು ಭಿನ್ನವಾಗಿ ಅದ್ವೈತ ಪರಂಪರೆ ಬರ್ತದೆ, ಶಂಕರಾಚಾರ್ಯ ಪರಂಪರೆ ಅಂತ ಬರ್ತದೆ. ಆ ಶಂಕರಾಚಾರ್ಯ ಪರಂಪರೆಯಲ್ಲಿ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನಾ ದೇವರು, ನನ್ನೊಳಗಿನ ಆತ್ಮಸ್ವರೂಪವೇ ದೇವರು, ಹೀಗೆಲ್ಲ ಅದು ಒಂದು ಪರಂಪರೆ ಬರ್ತದೆ. ಅವರು ಕೂಡ ಶಕ್ತಿ ಆರಾಧನೆಯನ್ನು ಮಾಡ್ತಾರೆ, ಅವರು ಕೂಡ ದೇವಿ ಆರಾಧನೆಯನ್ನು ಮಾಡ್ತಾರೆ. ಮಾತಾ ಅನ್ನಪೂರ್ಣೇಶ್ವರಿ ಕೃಪಾವಲಂಬನೆ ಕರಿ ಅಂತ ತಿಳ್ಕೊಂಡು ಸ್ವತಃ ಸ್ತೋತ್ರವನ್ನು ಅವರು ಮಾಡ್ತಾರೆ. ಇವೆಲ್ಲವುಗಳಿಗಿಂತಲೂ ವಿಶಿಷ್ಟವಾಗಿ ಇನ್ನೊಂದು ಪರಂಪರೆ ಬರ್ತದೆ, ಶರಣ ಪರಂಪರೆ. ಅದು 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಕೂಡಿ ಕಲ್ಯಾಣದಲ್ಲಿ ಕಟ್ಟಿದಂಥ ಪರಂಪರೆ. ಅವರು ಈ ಶಕ್ತಿ ಆರಾಧನೆಯನ್ನು ಒಪ್ಕೊಳ್ಳೋದು ಒಂದಿಷ್ಟು ಭಿನ್ನ, ಒಂದಿಷ್ಟು ವೈಚಾರಕ. ಅವ್ರು ಏನಂತಾರಂದ್ರೆ, ಶಕ್ತಿ 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 ಅಂತೀರಿ, ಊದಿನ ಕಡ್ಡಿ ಬಿಟ್ಟರೆ ಹೊಗೆ ಇಲ್ಲ, ಹೂವು ಬಿಟ್ಟರೆ ವಾಸನೆ ಇಲ್ಲ, ಹೂವಿನೊಳಗೆ ವಾಸನೆ ಐತಿ, ಊದಿನ ಕಡ್ಡಿ ಒಳಗೆ ಹೊಗೆ ಐತಿ. ಹಾಗೆ ಶಿವನೊಳಗೆ ಶಕ್ತಿ ಯಾವಾಗಲೂ ಅವಿನಾಭಾವ ಸಂಬಂಧದಿಂದ ಐತಿ. ಮನಿ ಯಜಮಾನನ ಕರೆದ್ರೆ ಮನಿ ಮಂದಿ ಕರೆದಂಗ, ಊರಾಗಿನ ಹಿರಿಯರಿಗೆ ಹೇಳಿದ್ರೆ ಊರು ಮಂದಿಗೆ ಹೇಳಿದಂಗ, ಹಂಗೆ ಎಲ್ಲದಕ್ಕೂ ಮೂಲನಾದಂಥ ಪರಮಾತ್ಮನನ್ನು ನೆನೆಸಿಬಿಟ್ರೆ ಪರಮಾತ್ಮನ ಅರ್ಧಾಂಗಿನ ನೆನೆಸಿದಂಗ. ಅದಕ್ಕೆ ಪ್ರತ್ಯೇಕವಾಗಿ ಯಜಮಾನತೆಗೆ ಹೇಳೋ ಅವಶ್ಯಕತೆ ಇಲ್ಲ. ಯಜಮಾನನ ಒಬ್ಬವನು ನೆನೆದ್ರೆ ಸಾಕು, ಯಜಮಾನಿನೂ ಕೂಡ ಅದ್ರಾಗ ಸಂತೃಪ್ತಳಕ್ಕಾಳ ಅಂತ ಹೇಳಿ ಅವರು ಏಕೇಶ್ವರ ತತ್ವವನ್ನು ಹೇಳ್ತಾರೆ ವಚನಕಾರರು. ಇರ್ಲಿ, ನಾ ಮಾತಾಡುವಾಗ ಮಧ್ಯದಲ್ಲಿ ಜೈಕಾರ ಹಾಕ್ಬೇಡ್ರಿ, ನಂದು ವಿಷಯ ಅಂತರ ಆಗ್ತದೆ. ಕೇಳ್ರಿ, ಸುಮ್ಮನೆ ಸಮಾಧಾನದಿಂದ ಕೇಳ್ರಿ. ಸುಮ್ಮನೆ ಒಂದು ವಿಷಯ ಹೇಳಕತ್ತೀನಿ, ನೀವು ಬದಲಾಗಲಿ ಅಂತಲ್ಲ. ನಂದು ಒಂದು ಪರಂಪರೆ, ಇಲ್ಲಿ ಸರ್ ಮಾತಾಡಿದರು, ಅವರು ಸಂಸ್ಕೃತಿ, ಪರಂಪರೆ, ಭಾರತೀಯತೆ ಇವನ್ನೆಲ್ಲವನ್ನು ಹಿಡ್ಕೊಂಡು ಮಾತಾಡಿದರು. ಅದು ಒಂದು ಒಳ್ಳೆಯ ಬೆಳವಣಿಗೆ, ಅದು ಇರಬೇಕು. ನಾನು ಅದೀನಿ, ಹಿಂದೆ ಬಂದವರು ಅದಾರ, ಅದಕ್ಕಿಂತ ಹಿಂದೆ ಬಂದವರು ಅದಾರ, ಮತ್ತು ಇನ್ನೂ ನಾಳೆ 2-3 ದಿವಸ ಬರೋರು ಅದಾರ. ಇವೆಲ್ಲವುಗಳನ್ನ ಒಂದೇ ವೇದಿಕೆ ಮೇಲೆ ಕುಂತು ಎಲ್ಲರನ್ನು ಗೌರವಿಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನೂ ಅಪ್ಕೊಂತಿರಲ್ಲ. ಇದು ವಿಶೇಷವಾದ ಸಂಸ್ಕೃತಿ, ಇದು ಭಾರತೀಯ ಸಂಸ್ಕೃತಿ. ಅವಧೂತ ಪರಂಪರೆ ದಿಗಂಬರ ಸ್ವಾಮಿಗಳದ, ಲಿಂಗಾಯತ ಪರಂಪರೆ ವಿರಕ್ತ ಮಠದ ಸ್ವಾಮಿಗಳದಿ,
ಸಾಹಿತಿಗಳದಾರ, ಪ್ರಗತಿಪರರದಾರ, ವಿಚಾರವಂತರದಾರ, ವೈಚಾರಿಕರದಾರ, ಅದ್ವೈತಿಗಳದಾರ, ದೇವ್ರು ಅದಾನನ್ನವರು ಅದಾರ, ದೇವ್ರು ಇಲ್ಲ ಅನ್ನೋರು ಅದಾರ. ಅದಾರ ಈ ನಾಡಿನೊಳಗೆ. ಅವರು ಇದ್ರು ಈ ದೇಶದಾಗ, ದೇವರ ಇಲ್ಲ ಅಂತ ಹೇಳೋರು ಇದ್ರು, ನಾಸ್ತಿಕರು ಅಂತ ಕರೀತಾರ ಅವ್ರನ್ನ. ಅವ್ರಿಗೆ ಏನಂತಾರಂದ್ರೆ ಚಾರ್ವಾಕ ಸಿದ್ಧಾಂತ. ಎಲ್ಲಿ ದೇವರು ಇಲ್ಲ, ಆತ್ಮ ಇಲ್ಲ, ಪರಮಾತ್ಮ ಇಲ್ಲ, ಶರೀರ ಒಂದು ಬಂದೈತಿ, ಸಾಲ ಮಾಡಿರೋ ತುಪ್ಪ ತಿನ್ನು, ಸಾಲ ಮಾಡಿ ಶಿಸ್ತು ಕುಡಿ, ಬೇಕಾದ ಮಾಡೋ, ಸತ್ತ ಮೇಲೆ ಮಣ್ಣಿಗೆ ಹೋಗತಿ ಇಲ್ಲ ಬೆಂಕಿಗೆ ಹೋಗತಿ, ಹಿಂದಿಲ್ಲ ಮುಂದೆ ಬರೋದಿಲ್ಲ. ಚಾರ್ವಾಕ ಸಿದ್ಧಾಂತ ಅವರು ಇದ್ರು ಈ ದೇಶದಲ್ಲಿ. ಇದ್ರು ನಿನ್ನೆ ಮೊನ್ನೆ ಸುದ್ದಿ ಎಲ್ಲ ಹೇಳೋದು, ಅವ್ರವ್ರ ವರ್ಷಗಳಿಂದ ಇದ್ರು ಅವರು. ಚಾರ್ವಾಹಕ ಮತ ಅಂತಿತ್ತವ್ರು, ಚಾರ್ವಾಹಕ ಮತ. ಇನ್ನೊಂದು ಸಿದ್ಧಾಂತ ಇತ್ತು, ಇಲ್ಲಪ್ಪ ಪರಮಾತ್ಮನ ಒಬ್ಬ ಅದಾನ, ನಾವು ಈ ಭೂಮಿ ಮ್ಯಾಗ ಬಂದೀವಿ ಅಂದ ಬಳಿಕ ಬರೇ ಉಂಡು ಉಟ್ಟು ನೋಡಿ ಸುಖಿಸಿ ಮಜಾ ಮಾಡಿ ಹೋಗಕ್ಕೆ ಬಂದಿಲ್ಲ, ಅವನನ್ನು ಕಾಣಾಕ್ ಬಂದೀವಿ, ಅವನನ್ನು ನೋಡಾಕ್ ಬಂದೀವಿ, ಈ ಕಣ್ಣಿನಿಂದ ಆತನನ್ನು ದರ್ಶನ ಮಾಡ್ಕೊಳಕ್ ಬಂದೀವಿ ಅಂತೇಳಿ ಅದು ಒಂದು ಪರಂಪರೆ ಇತ್ತು. ಇನ್ನೂ ಒಂದು ಪರಂಪರೆ ಬಂತು, ದೇವರ ಅದಾನರ ಇರುವಲ್ಲಕ್ಕ, ದೇವ್ರ ಇಲ್ಲರ ಇರುವಲ್ಲಕ್ಕ. ದೇವರ ಅದಾನ ಅಂದ್ರ ಅವ್ನಿಗೆ ಸಿಟ್ಟು ಬರೋದಿಲ್ಲ, ಇಲ್ಲ ಅಂದ್ರೆ ಸಿಟ್ಟು ಬರೋದಿಲ್ಲ, ನೀ ಮಾತ್ರ ಒಳ್ಳೆಯವಾಗಿ ಬದುಕಬೇಕು, ಯೋಗ್ಯವಾಗಿ ಬದುಕಬೇಕು. ಅದು ಒಂದು ಪರಂಪರೆ ಬಂದೋತು ಈ ದೇಶದಾಗ. ಅವ್ರನ್ನೂ ಸ್ವಾಗತ ಮಾಡೈತಿ ದೇಶ. ಇನ್ನು ಒಂದು ಪರಂಪರೆ ಬಂತು, ಕರ್ತ ನಾನಿದ್ದೇನೆ, ಕರ್ತನಿದ್ದಾನೆ, ಕರ್ತನನ್ನು ಕಳುಹಿದ್ದಾನೆ, ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಜೀಸಸ್ ಅವನಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಅವರು ಒಬ್ರು ಬಂದ್ರಿ ಈ ದೇಶಕ್ಕೆ, ಅವ್ರನ್ನೂ ತಗೊಂಡ್ರು, ಬಾ ನೀನು ಬಾ ಅಂದ್ರ. ಅದು ಬೆಳೀತು, ಕ್ರಿಶ್ಚಿಯಾನಿಟಿ ಬೆಳೀತು. ಇನ್ನೂ ಒಂದು ಪರಂಪರೆ ಬಂತು, ಅರಬ್ ದೇಶದಿಂದ ಬಂತು. ಅಹದ್ 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 ಅಲ್ಲಾಹ ಏಕ ಹೈ, ಅಲ್ಲಾಹ ಒಬ್ಬನೇ ಇದ್ದಾನೆ, ಅವನೊಬ್ಬನೇ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ. ಅವರು ಬಂದರು, ಅವ ಸರ್ವಶಕ್ತನಾಗಿದ್ದಾನೆ, ಆತನನ್ನ ನಾವು ಮೂರ್ತದಲ್ಲಿ ಕಾಣೋದಕ್ಕಿಂತಲೂ ಅಮೂರ್ತದಲ್ಲಿ ಕಾಣಬೇಕು, ಆತನನ್ನ ಧ್ಯಾನಿಸಬೇಕು, ಅವನೊಬ್ಬನೇ ಯೋಗ್ಯ. ಅಹದ್ 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 ಅಲ್ಲಾಹು ಅಕಬರ್. ಅವರು ಬಂದರು, ಬರ್ರಿ ನೀವು ಅಂದ್ರೆ ಅವ್ರು ಕರ್ಕೊಂಡ್ರು. ನೋಡ್ರಿ ದೇಶ, ನೀವು ಬರ್ರಿ ಅಂದ. ಗಂಟೆ ಬಾರಿಸ್ತೀವಿ, ನೀವು ನಮಾಜ್ ಮಾಡ್ರಿ, ಏನ್ ತಪ್ಪಿಲ್ಲ, ಎಲ್ಲ ಹೋಗಿ ಹೋಗ್ಬಿಡ್ತಾವ ಅಂತ ಹೇಳಿ. ನೋಡ್ರಿ ವಿಶೇಷತೆ, ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂಥ ದೇಶ ಯಾವುದಂದ್ರೆ ಭಾರತ. ವಿವಿಧತೆ, ನೀವೆಲ್ಲ ಇತಿಹಾಸ ಹಿಸ್ಟ್ರಿ ಸಬ್ಜೆಕ್ಟ್ ಓದ್ತೀರಿ, ಹಿಸ್ಟ್ರಿಯಲ್ಲಿ ಬರೀತಾರೆ ಭಾರತ ಅಂದ್ರೆ ಏನು ಅಂದ್ರೆ ವಿವಿಧತೆಯಲ್ಲಿ. ವಿವಿಧತೆ ಅಂದ್ರೆ ಎಲ್ಲ ವಿವಿಧತೆ. ನಾಗರಾಳ, ಬೀಳಗಿ ತಾಲೂಕಿನೊಳಗೆ ನಾಗರಾಳದಂಥ ಒಂದು ಊರಾಗ ದಿಗಂಬರೇಶ್ವರ ಅದಾನ, ಬೀಳಿಗ್ಯಾಗ ಕಲ್ಮಠ ಐತಿ, ಕೊರ್ತಿ ಕೋಲಾರದಾಗ ಒಂದು ಮಠ ಐತಿ, ಈ ಕಡೆ ಬಾಡಗಂಟೆ ಒಳಗೆ ಒಂದು ಮಠ ಐತಿ, ಈ ಕಡೆ ಎಲ್ಲ ಕಡೆ ಹೋರು ನೀವು. ಬೇರೆ ಬೇರೆ ಮಠಗಳು, ಬೇರೆ ಬೇರೆ ಸಂಪ್ರದಾಯ, ಬೇರೆ ಬೇರೆ ಸ್ವಾಮಿಗಳು, ಬೇರೆ ಬೇರೆ ಗ್ರಂಥಗಳು, ಇವೆಲ್ಲವೂ ಇದ್ದಾಗೂ ಸಹಿತ ನಮ್ಮ ಜನ ಹೆಂಗದಾರಂದ್ರೆ ಎಲ್ಲಾರ್ದು ಕೇಳ್ತಾರ, ಎಲ್ಲಾರ್ದು ಒಪ್ಕೊಂತಾರ, ಎಲ್ಲಾರಿಗೂ ಗೋಣ ಹಾಕ್ತಾರ, ಎಲ್ಲಾರಿಗೂ ಚಪ್ಪಳಿ ಹೊಡಿತಾರ, ಮತ್ತು ತಾ ಹೆಂಗಿರ್ಬೇಕು ಹಂಗ ಇರ್ತಾರ. ಇದ ಭಾರತೀಯರ ಗುಣ. ಭಾರತೀಯರ ಗುಣ ಹೆಂಗಿರ್ಬೇಕಂದ್ರೆ, ಬಂದೇಯಾ ನೀನು ಹೇಳಿ, ನೀನು ಹೋಗು, ನೀ ಬಂದ್ಯಾ ನಿಂದು ಬಾ, ನಿಂದು ಕೇಳ್ತೀವಿ. ಕೇಳೋದು ನಮ್ಮದು, ನೀ ಬೇಕಾದ ಹೇಳಿ ಕೇಳೋದು, ಮಾಡೋದು ಬಂತಂದ್ರೆ ಅದು ನಮಗೆ ಹೇಳಬೇಡ್ರಿ ಅಂತಾರೆ. ಇದು ಸ್ವಲ್ಪ ಈ ದೇಶದಲ್ಲಿ ಕೊರತೆ ಕಾಣ್ತದೆ. ಈ ದೇಶದಲ್ಲಿ ಏನಾಗಿತ್ತು ಅಂತಂದ್ರೆ, ಒಬ್ಬ ಸಾಹುಕಾರ ಒಂದು ಬಜಾರಕ್ಕೆ ಹೋಗಿ ಒಂದು ಬೇರೆ ಊರಿಗೆ ಹೋಗಿ ಹುಡುಕೊಂಡು, ನೋಡಪ್ಪ ನಮ್ದು ಭಾಳ ಜಮೀನದ, ದೊಡ್ಡ ಮನಿ ಅದ, ದೊಡ್ಡ ಹಿತ್ತಲದಾಗ ದಡ್ಡಿ ತುಂಬ ದನಕರ ಅದಾವ, ಮನ್ಯಾಗ ಗೌಡ ಶಾನೆ ಅದಾಳ, ನನ್ನ ಮಗಳ ಅದಾಳ, ನನ್ನ ಸೊಸ್ತ್ಯಾರ ಅದಾರ, ಅವ್ರು ಏನು ಹೇಳ್ತಾರ, ನಾವೇನು ಹೇಳ್ತೀವಿ, ಅವ್ರು ಹೇಳಿದ್ದನ್ನ ಚಂದಾಗ ಕೇಳ್ಬೇಕು ನೋಡ್ರಂತ. ಚಂದಾಗ ಕೇಳ್ಕೊಂಡು ಹೋಗ್ಬೇಕು ನೋಡಿ, ಹಂಗನ್ನೋ ಹೋಗಿದ್ರೆ ನೀನು ಕರ್ಕೊಂಡು ಹೋಗ್ತೀನಿ, ಏನು ಕೊಡ್ಬೇಕು ಹೇಳಿ ನೀನು ವರ್ಷಕ್ಕನ್ನ. ಏನಿಲ್ಲ, ಮತ್ತು ದೊಡ್ಡ ಸಾಹುಕಾರ ಅಂತೀರಿ, ವರ್ಷಕ್ಕೆ ಒಂದಿಷ್ಟು ಕೊಡ್ರಿ ಅಂತೇಳಿ ರೇಟ್ ಹೊಂದಿಸ್ಕೊಂಡು ಬಂದ. ಗೌಡ ಶಾನಿಗೆ ಹೇಳಿದೆ, ಕರ್ಕೊಂಡ್ಬಂದೆ ನೋಡು ಭಾಳ ಮಗನ್ನ, ಇನ್ನು ಏನು ಬೇಕೆಲ್ಲ ಕೆಲಸ ಮಾಡಿಸಿಗೋ, ಸುಮ್ಮನೆ ಇನ್ನು ಚೀರಾಡಬೇಡ, ಒದರಾಡಬೇಡ ಅಂತ ಹೇಳಿದ. ಆತು ಬಿಡ್ರಿ ಅಂತಂದು ಮಗಳಿಗೂ ಹೇಳಿದ, ನಿಮ್ಗೆ ಏನು ಬೇಕು ನೋಡುವ ಎಲ್ಲ ಮಾಡಿಸ್ಕೊಡ್ರಿ ಕೆಲಸ, ಒಬ್ಬನು ಕರ್ಕೊಂಡ್ಬಂದು ನೋಡಿ, ನೀವು ಹೊಳ್ಳ ಚೀರಾಡಬೇಡ್ರಿ ಅಂದ. ಅವ ಹೇಳಿ ಹಾದ ಸಾಹುಕಾರ ತಂದು, ನೋಡಪ್ಪ ಹಿತ್ತಲ್ಲ ದನಕರಗಳದಾವ, ಕೊಟ್ಟು ಮೇವು ಹಾಕಿ ಬಾ ಅಂದ. ಹ್ಞೂನ್ರಿ ಅಂದ. ಹಾಕಲಿಲ್ಲ. ಮತ್ತ ಮಗಳು ಬಂದು ಹೇಳಿದ್ಲು, ಹೋಗಪ್ಪ ಎಮ್ಮೆ ಹಿಂಡು ಕೊಡಬಾ ಅಂದು. ಹ್ಞೂನ್ರಿ ಸಾಹುಕಾರ್ತಿ ಅಂದ. ಮಗಳಿಗೂ ಮಾಡಲಿಲ್ಲ. ಸ್ವಸ್ತ್ಯಾರ ಬಂದ್ರು, ಹೋಗಪ್ಪ ಅವನಿಗೆ ಗಿರಣಿಗೆ ಹೋಗಿ ಬೀಸಿಕೊಂಡು ಬಾ ಅಂದ್ರು. ಹ್ಞೂನ್ರಿ ಸ್ವಸ್ತ್ಯಾರ ಅಂದ. ಅದನ್ನು ಕೇಳಿ ಹಿಂಗ ಒಂದಿನ ಹೋತು, 2 ದಿನ ಹೋತು. ಹಿರೇತನಕ್ಕೆ ಹೋದಂಥ ಗೌಡ ಹೊಳ್ಳಿ ಊರಿಗೆ ಬಂದ. ಅಟೊತ್ತಿಗೆ ಅಲ್ಲೇ ಗೌಡ ಶಾನಿ ಸ್ವಸ್ತ್ಯಾರು ಮಗಳು ಮಾತಾಡಕತ್ತಿ, ಇದೇನಿದೆ ಎಲ್ಲದಕ್ಕೂ ಹೂನ ಅಂತತಿ, ಒಂದು ಮಾಡವಲ್ದು, ಇದೆಲ್ಲದಕ್ಕೂ ಹೂನ ಅಂತತಿ, ಒಂದು ಮಾಡವಲ್ದು ಏನಿದೆ ಅಂತವ್ರು ಕರ್ಕೊಂಡ್ಬಂದಿದ್ದು ಸಾಹುಕಾರ ಅಂತೇಳಿ ಯಜಮಾನ್ರನ್ನ ಗೌಡ ಶಾನಿ ಬೈಯಾಕತ್ಲು. ನಮ್ಮ ಅಪ್ಪಗೆ ಬುದ್ಧಿ ಇಲ್ಲ ಅಂತ ಮಗಳನ್ನ ಕರ್ತು, ನಮ್ಮ ಮಾವ ಯಾರು ಸಿಗಲೇ ಇಲ್ಲ, ಇಂಥ ಹುತ್ತನ ಕರ್ಕೊಂಡ್ಬಂದಾನಂತ ಸ್ವಸ್ತ್ಯಾರನ್ನ ಕರ್ತರು. ಹಿಂಗ ನಡೀತು. ಕೊನೆಗೆ ಬಂದ ಮೇಲೆ ಖುಷಿ ಆಗಿತ್ತು. ಬಹುಶಃ ಇನ್ನು ಮನ್ಯಾಗ ಎಮ್ಮೆ ಹಿಂಡೋದಕ್ಕ, ಕಸ ಬಳಿದಕ್ಕ ಅದು ತಪ್ಪೈತಿ ಬಿಡು, ಮನೆ ಶಾಂತ ಐತೆ ಅನ್ಕೊಂತ ಬಂದು ತಪ್ಪೈತಿನ
ಎಲ್ಲ ಮಾಡೋ ಆಳ ಬಂದೈತಿ ಅಂತೇಳಿ ಬಂದ. ಬರೋತ್ಲೆ 3 ಮಂದಿ ಆಲೆ ಚಾವಣಿ ಕಟ್ಟಿ ಮ್ಯಾಗ ಅಲೆ ನಿಂತ ಬಿಟ್ಟಿದ್ರು ವರದಿ ತಗೊಂಡು. ಚಲೋ ಆದ ಒಮ್ಮೆಗೆ ಬೇಳೆ. ನಿಮಗೂ ಬುದ್ಧಿಲ್ಲ, ಅದಕ್ಕೂ ಬುದ್ಧಿಲ್ಲ, ಬರೀ ಹಾಳು ಮಾಡೋ ಬಾಳೆನ ಮಾಡ್ರಿ. ಯಾಕೆ ಮತ್ತೆ ಬೇಯಕತ್ತಿ ಅಂದ್ರೆ ಅವನ್ನ ಕರ್ಕೊಂಬಂದಿರಿ, ಒಂದರ ಕೆಲಸ ಮಾಡ್ಬೇಕ. ಅವ ಬರೀ ಹೂ ಅಂತಾನ ಹೋಗಿ ಅಲ್ಲಿ ದಡ್ಡ್ಯಾಗ ಬೀಳ್ತಾನ, ಹೂ ಅಂತಾನ ಹೋಗಿ ಅಲ್ಲಿ ಒಟ್ಟು ಸಟ್ನ್ಯಾಗ ಮಕ್ಕೊಂತಾನ, ಹೂ ಅಂತಾನ ಅಂದ್ಬಿಟ್ಲೆ ಹಿಂಗ್ ಮಾಡ್ಯಾನವ. 3 ದಿವಸ ಆದ್ರೂ ಒಂದು ಕಟ್ಟಿ ತೆಗೆದು ಒಂದು ಕಟ್ಟಿ ಹತ್ತಾಗ ಇಟ್ಟಿಲ್ಲ. ಏನ್ ಹೇಳ್ತೀವಿ, ಹೂ ಅಂತಾನ ಹೋಗಿ ದಡ್ಡ್ಯಾಗ ಮಕ್ಕೊಂಡ್ಬಿಡ್ತಾನ. ಏನ್ ನಮ್ಮ ಹಣೆ ಬಾರಿದು ಅಂತ ತಿಳ್ಕೊಂಡು ಗೌಡಶಾನಿ ಸ್ವಸ್ಥರು ಮಗಳು ಬೇಯಕತ್ತಾಗ ಇವ ಹೋಗಿ ನೋಡಿದ, ಪತ್ತಸಿರು ಹೊರಸ್ ಹಾಕೊಂಡು ಮಕ್ಕೊಂಡಿದ್ದಾಳು. ಎಬ್ಸಿದ, ಹೇಳೋ ಮೇಲೆ ಏನಿದೆ ನಿನ್ನ ಪದ್ಧತಿ ಅಂತಂದ್ರು. ಏನಿನ ಪದ್ಧತಿ, ಇದನ್ನ ನೀ ಮಾಡೋದಂದ್ರು. ಮತ್ತೇನ್ ಮಾಡಕತ್ತೀನ್ರಿ, ಏನ್ ಹೇಳಿದ್ದೆಲ್ಲ ಏನ್ ಕೇಳಿನಿ, ಹೋಗಿ ಆಣಿ ಮಾಡ್ತೀನಿ ಕೇಳಿರ್ಬೇಕು. ಅವ್ರು ಹೇಳಿದ್ದು ಕೇಳಿನೇ ಇಲ್ಲ, ಆಣಿ ಮಾಡ್ತೀನಿ ಅಂತ. ಏನಂದ, ಅವ್ರು ಹೇಳಿದ್ದು ನಾ ಕೇಳಿನೋ ಇಲ್ಲೋ ಬೇಕಾರ, ಕೇಳಿಲ್ಲ ಅಂದ್ರೆ ದಿಗಂಬರಪ್ಪನ ಆಣಿ ಮಾಡ್ತೀನಿ ಅಂತ. ಏನಂತ ಮತ್ತೆ ನಮ್ಮ ಮನೆಯಾಗ ಹಿಂಗ ಅನ್ನಕತ್ತಾರಲ್ಲೋ ಇವ್ರು ಅಂದ. ನಡ್ರಿ ಬೇಕಾರ ಅಂತಂದ. ಕರ್ಕೊಂಡ್ಬಂದ್ರು, ನಿಂದ್ರಿಸಿದ್ರು. ಮತ್ತ ಅವ ಎಲ್ಲ ಮಾಡ್ಯಾನಂತಲ್ಲ ಅಂದ್ರೆ ಏನ್ ಮಾಡ್ಯಾನ್ರಿ ಅವ, ಹೇಳಿದ್ದೆಲ್ಲ ಹ್ಞೂ ಅಂತಾನ, ಹೊಕ್ಕಾನ ದಡ್ಡ್ಯಾಗ ಹೋಗಿ ಮಕ್ಕೊಂತಾನ ಅಂದ್ಬಿಟ್ಲೆಕ್ಕನ. ಮತ್ತೇನೋ ನೀ ಹಿಂಗಂತಿ ಅವ್ರು ಹಂಗಂತಾನಂದ್ರೆ, ಸಾವ್ಕಾರ ನನ್ನ ಕರ್ಕೊಂಬರ್ಬೇಕಾದ್ರೆ ಮಾತುಕತೆ ಏನಾಗೈತಿ ಅಂದ. ನನ್ನ ಕರ್ಕೊಂಬರ್ಬೇಕಾದ್ರೆ ಏನ್ ಮಾತುಕತೆ ಮಾಡೀರಿ? ಮನ್ಯಾಗ ಗೌಡಶಾನಿ ಸ್ವಸ್ಥ್ಯಾರು ಮಗಳು ಏನ್ ಹೇಳ್ತಾರೆಲ್ಲ ಕೇಳ್ಕೊಂಡು ಚಂದಾಗ ಕೇಳ್ಕೊಂಡು ಹೋಗ್ಬೇಕಂದಿರಿಲ್ಲ. ಅವ್ರು ಹೇಳಿದಕ್ಕೆ ನಾವು ಒಂದು ತಕರಾರು ಮಾಡಿಲ್ಲ, ಕೇಳಿನಿ ಹೋಗಿ ಮಕ್ಕೊಂಡೀನಿ ಅಂತ. ಮತ್ತೆ ಕೇಳಿದ್ರೆ ಮಾಡವ್ರು ಯಾರು ಅಂದ್ರ ನೀವು ಮಾಡಂತ ಹೇಳಿದ್ರೇನು, ಬರೀ ಕೇಳಂದಿರಿ, ಕೇಳಿ ಮಕ್ಕೊಂಡೀನಿ. ಕೇಳೋದಕ್ಕೆ ನಿಮ್ಮ ನೋಡೋ ವ್ಯಾಪಾರ ಆಗೈತಿ, ಮಾಡೋದಕ್ಕಾಗಿಲ್ಲ. ನಾನು ಕೇಳಿನಿ, ಹ್ಞೂನ್ರಿ ಅಂದಿನಿ, ಹೋಗಿನಿ. ಮಾಡೋದಕ್ಕೆ ಏನಾರ ಹೇಳಿರೇನು? ಮಾಡೋದಕ್ಕಂದ್ರೆ ಮತ್ತೆ ಅದಕ್ಕೆ ವ್ಯಾಪಾರ ಬೇರೆ ಹಾಕಿತ್ತು ಅಂದ. ಹಣಿ ಬಡ್ಕೊಂಡಂತ. ಅಲ್ಲೋ ತಮ್ಮ, ನಮ್ಮಲ್ಲಿ ಕೇಳೋದು ಅನ್ನೋದು ವ್ಯಾಚ್ಯಾರ್ಥ, ಕೇಳಿದ್ದನ ಮಾಡ್ಬೇಕು ಅನ್ನೋದು ಲಕ್ಷ್ಯಾರ್ಥ ಐತೋ ಅಂದಾಗ ಅದು ವ್ಯಾಚ್ಯಾರ್ಥ ಲಕ್ಷ್ಯಾರ್ಥ ನಿಮಗೇ ಇರಲಿ, ನಾ ಮಾತ್ರ ಕೇಳಂದ್ರೆ ಕೇಳ್ತೀನಿ, ಬ್ಯಾಡ ಅಂದ್ರೆ ಹೊಕ್ಕಿ ನೋಡೋಣ. ಅಂದ್ರೆ ನಮ್ಮ ದೇಶದಲ್ಲಿ ಬರೇ ನಾವು ವ್ಯಾಚ್ಯಾರ್ಥಕ್ಕೆ ಲಕ್ಷ್ಯ ಕೊಟ್ಟಿವಿ, ವ್ಯಾಚ್ಯಾರ್ಥವನ್ನು ಕೇಳಿದ್ವಿ. ಯಾರು ಏನ್ ಹೇಳ್ತಾರೆಲ್ಲ ಕೇಳಿದ್ವಿ. ಆದ್ರೆ ಆ ಶಬ್ದದೊಳಗಿನ ಒಂದು ಲಕ್ಷ್ಯಾರ್ಥ ಅಂತ ಐತಿ. ಆ ಲಕ್ಷ್ಯಾರ್ಥಕ್ಕೆ ನಾವು ಯಾರು ಲಕ್ಷ್ಯ ಕೊಡ್ಲಿಲ್ಲ. ಹೌದಲ್ಲ? ಯಾರ ಸಲುವಾಗಿ ಹೇಳಿದ್ರು, ಯಾರಿಗಾಗಿ ಹೇಳಿದ್ರು, ಯಾರ ಸಲುವಾಗಿ ಇಷ್ಟೆಲ್ಲ ಬಂದ್ರು? ದೊಡ್ಡ ಮಹಾತ್ಮರು ಬಂದ್ರು, ಸಂತರು ಬಂದ್ರು, ಸತ್ಪುರುಷರು ಬಂದ್ರು, ದಾರ್ಶನಿಕರು ಬಂದ್ರು, ಅನುಭಾವಿಗಳು ಬಂದ್ರು. ಎಲ್ಲರೂ ಯಾರ ಸಲುವಾಗಿ ಬಂದ್ರು? ಮನುಷ್ಯರ ಸಲುವಾಗಿ ಬಂದ್ರು. ಯಾರ ಸಲುವಾಗಿ ಬಂದ್ರು? ಮನುಷ್ಯರ ಸಲುವಾಗಿ. ವೇದಗಳು ಬಂದವು, ಆಗಮಗಳು ಬಂದವು, ಶಾಸ್ತ್ರಗಳು ಬಂದವು, ಪುರಾಣಗಳು ಬಂದವು, ತರ್ಕಗಳು ಬಂದವು, ಅರಣ್ಯಕಗಳು ಬಂದವು, ಸ್ಮೃತಿಗಳು ಬಂದವು, ಶ್ರುತಿಗಳು ಬಂದವು, ವಚನಗಳು ಬಂದವು, ಗೀತೆಗಳು ಬಂದವು. ಯಾರ ಸಲುವಾಗಿ ಬಂದವು? ಮನುಷ್ಯರ ಸಲುವಾಗಿ. ಈ ಜಗತ್ತಿನೊಳಗ ಏನಾರ ಇಲ್ಲಿವರೆಗೂ ಮಾಡಿದ್ರೆ 190% ಮನುಷ್ಯರ ಸಲುವಾಗಿ ಮಾಡಿವಿ. ಇನ್ನು ಎದಜ ಉದ್ಬೀಜ ಅಂತ ಬರ್ತಾವ. ಅದರಾಗ ಅತಿ 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 ಬುದ್ಧಿವಂತ ಶ್ರೇಷ್ಠ ಪ್ರಾಣಿ ಯಾವುದು? ಮನುಷ್ಯ ಪ್ರಾಣಿ. ಮತ್ತು ಅತ್ಯಂತ ಡೇಂಜರ್ಸ್ ಪ್ರಾಣಿ ಯಾವುದು? ಅತ್ಯಂತ ಡೇಂಜರ್ಸ್ ಯಾವುದು? ಅದ ಮನುಷ್ಯನ, ಮತ್ತಿನ್ಯಾರು ಅಲ್ಲ. ಮತ್ತ ಹರುವಂಗಿಲ್ಲ. ಎಲ್ಲರೂ ಹುಲಿ ಹೇಳ್ತಾರ, ಸಿಂಹ ಹೇಳ್ತಾರ, ಕಾಟಿ ಹುಲಿ ಸಿಂಹ ತಗೊಂಡು ಬಂದು ಸರ್ಕಸ್ ಮಾಡಿಸ್ತಾನ ಅವನು ಮುಂದೆ. ಅವೇಟ್ ಹುಲಿ ಅಂತ ಹುಲಿ, ಸಿಂಹದಂತ ಸಿಂಹ, ಆನಿ ಅಂತ ಆನಿ ತಗೊಂಡು ಬಂದು ಬೀದಿಯಾಗ ನಮಸ್ಕಾರ ಮಾಡಕ್ ಹಸ್ತಾನ. ಹುಲಿ ಕಡೆಯಿಂದ ಜಂಪ್ ಮಾಡಂತ ಸರ್ಕಸ್ ಮಾಡಕ್ ಹಸ್ತಾನ. ಸಿಂಹದಾಗ ಲಗಾಟ ಹೊಡಿ ಅಂತ ಹಸ್ತಾನ. ಮತ್ತು ಮನುಷ್ಯನಕ್ಕಿಂತ ದೊಡ್ಡವನ. ಮನುಷ್ಯ ಹೇಳ್ದಂಗೆ ಕೇಳ್ತಾವ ಅವು. ಸರ್ಕಸ್ ಮಾಡೋರು ಮತ್ತು ಕುಣಿಸ್ತಾರಿಲ್ಲ ಅವು. ನೋಡ್ರಿ, ಅವು ಡೇಂಜರ್ ಪ್ರಾಣಿಗಳಲ್ಲವು. ಅವು ಹಸುದಾಗಟ ತಿಂತಾವಂತ, ಮತ್ ಮಕ್ಕೊಂಡ್ಬಿಡ್ತಾವಂತ. ಹೊಟ್ಟೆ ತುಂಬಿದ್ರು ನನಗೆ ಬೇಕು ಅನ್ನುವಂತ ಡೇಂಜರ್ ಪ್ರಾಣಿ ಯಾವ್ದು ಅಂದ್ರೆ 2 ಕಾಲಿನ ಪ್ರಾಣಿ. ನಾನು ಯಾವುದು? 2 ಕಾಲಿನ ಪ್ರಾಣಿ. ಅದಕ್ಕೆ ದೇವಿ ಪುರಾಣದಾಗ ಬರೋದ್ರು, ಬೇಕು ಅನ್ನುವಂತ ಆಸೆ ಯಾವ? ಅವನ ರಕ್ತ ಬೀಜ. ಯಾರವ? ರಕ್ತ ಬೀಜ ಸತ್ತ ಅಂತ ತಿಳ್ಕೊಂಡಿವಿ ನಾವು. ಒಂದು ಕುಂಬಳಕಾಯಿ ಒಡದ್ವಿ, ರಕ್ತ ಬೀಜ ಸತ್ತು ಅಂದ್ವಿ. ಅವ ಅಂತ ನಾಯಲ್ಲಿ ಸತ್ತಿರಿಲೆ, ಹಿಂದ್ ಹುಟ್ಟಿದವ್ರ ಮನಸ್ಸಿನಾಗ ಓದಿನಿ, ಮುಂದೆ ಎಟ್ಟು ಹುಟ್ಟತಾವ ಅವ್ರ ಮನಸ್ಸಿನಾಗ ಜೀವಂತ ಕುಂತಿ. ನಾ ಇಲ್ಲ ಅಂದ್ರೆ ಜಗತ್ತು ನಡೆದಿಲ್ಲ ಅಂತ ನಾವು ನೋಡ್ರಿ. ಆಸೆ ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಐತಿ? ಹಂಗಾರೆ ಆಸೆ ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಜ್ಜಾರ ಆಸೆ ಬ್ಯಾಡನ್ರಿ ಅಂದ್ರೆ. ಒಂದು ಕಡೆ ಬೌದ್ಧ ಸಿದ್ಧಾಂತ ಬಂತು, ತ್ರಿಪಿಟಿಕಗಳು ಬಂದವು. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಬುದ್ಧ ಹೇಳಿಂದ ಬಿಟ್ಟು ಗೊತ್ತಿಲ್ಲ. ಆತನ ಹೆಸರು ಮೇಲೆ 2600 ವರ್ಷದಿಂದ ಈ ಟೈಟಲ್ ಹಂಗ ಓಡಾಕತ್ತದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಹೇಳ್ಯಾನೋ ಬಿಟ್ಟನೋ ಗೊತ್ತಿಲ್ಲ. ಕೆಲವರು ಅವ ಹೇಳಿದ್ದಲ್ಲ ಅಂತಾರ. ಅದರಲ್ಲಿನೂ ಕೂಡ 2 ಪಂಥ ಬರ್ತಾವ.
ಹೀನಾಯಾನ ಮತ್ತು ಮಹಾಯಾನ ಅಂತ ಬರ್ತಾವೆ. ಅದರಲ್ಲಿನೂ 2 ಬರ್ತಾವೆ. ಜೈನರೊಳಗೆ 2 ಬರ್ತಾವೆ, ಶ್ವೇತಂಬರ ಮತ್ತು ದಿಗಂಬರ, ಅದರಲ್ಲಿ 2 ಬರ್ತಾವೆ. ಇನ್ನು ಮತ್ತು ಲಿಂಗಾಯತರೊಳಗೂ 2 ಬಂದತ್ ನೋಡ್ರಿ, ವೀರಶೈವ ಲಿಂಗಾಯತ. ಮತ್ತು ಇದ್ರಾಗೂ ಗುದುಮುರಿಗೆ ಚಲೋ ಆಗ್ಯಾವ. ಆಗಲಿ, ಜಗತ್ತಂದ್ರೆ ಸಂಘರ್ಷವೇ, ಹೋರಾಟವೇ. ಒಂದೋ ದಿನ ನೆಟ್ಟಗೆ ಆಗೋದಿಲ್ಲ. ಇದು ನೆಟ್ಟಗೆ ಹಾಕ್ಕೊಂತ ಸೊಟ್ಟ ಹಾಕ್ಕೊಂತ ನೆಟ್ಟಗೆ ಹಾಕ್ಕೊಂತ ಸೊಟ್ಟ ಹಾಕ್ಕೊಂತ ಒಂದಿನ ಪಟ್ಟ ಅಂತ ಬಿಡ್ತಕ್ಕಂಥ ಇದೇ ಜಗತ್ತು. ಇದು ಎಂದೂ ನೆಟ್ಟಗೆ ಆಗೋದಿಲ್ಲಂತ, ಎಂದೂ ಸುತ್ತ ಆಗೋದಿಲ್ಲಂತ, ಎಂದೂ ಪೂರ್ಣ ಕೆಡೋದಿಲ್ಲಂತ. ಯಾಕಂದ್ರೆ ಇದನ್ನ ಮಾಡಾವ ಅಷ್ಟು ಚಂದ ಮಾಡ್ಯಾನಂತಾವ. ಹ್ಯಾಂಗ ಮಾಡ್ಯಾನಂತ ಹಂಗಿಟ್ಟಾನಂತಾವ. ಹೂವಿನ್ಯಾಗ ಮುಳ್ಳು ಇರ್ಬೇಕಂತ, ಮುಳ್ಳಿನ್ಯಾಗ ಹೂವು ಇರ್ಬೇಕಂತ, ನಗುವಿನ್ಯಾಗ ಅಳುವು ಇರ್ಬೇಕಂತ, ಅಳುವಿನ್ಯಾಗ ನಗು ಇಲ್ಲಿ ನಕ್ಕ ಯಾವ್ದಲ್ಲ, ಆಚೆ ಕಡೆ ಕೊಲೆಯಾಗ ಅಳಬೇಕ. ನೀ ಅಳಾಕಬೇಕು. ನೀ ಅಳಲಿಲ್ಲ ಅಂದ್ರೆ ನಗುವಿಗೆ ಕಿಮ್ಮತ್ತ ಇಲ್ಲ ಅಂತ ಹೇಳ್ತಾನ ನೋಡ್ರಿ. ನಿನ್ನ ನಾಲಿಗೆಗೆ ರುಚಿ ಬಡಿಬೇಕಾದ್ರೆ ಮೊದಲು ಕಹಿ ಉಂಡಿರ್ಬೇಕಂತ ಹೇಳ್ತಾನ ನೋಡ್ರಿ. ಯಾವ ನಾಲಿಗೆಗೆ ಕಹಿ ಬಡಿದಿರ್ತೈತಿ ರುಚಿ ಕಿಮ್ಮತ್ತು ಗೊತ್ತಾಕತ್ತೆ ಅಂತ ನೋಡ್ರಿ. ಯಾವ ಕಣ್ಣಿಗೆ ಕತ್ತಲು ಕವಿದಿರ್ತೈತಿ ಬೆಳಕಿನ ಕಿಮ್ಮತ್ತು ಗೊತ್ತಾಕತ್ತೆ ಅಂತ. ಯಾವ ಮನುಷ್ಯನ ಮನಸ್ಸುಗಳ ಕಷ್ಟ ಪಟ್ಟಿರ್ತಾವ ಅವನಿಗೆ ಸುಖದ ಕಿಮ್ಮತ್ತು ಗೊತ್ತಾಕತ್ತೆ ಅಂತ. ಅದಕ್ಕೆ ಕಷ್ಟ ಅಂದ್ರೆ ಶತ್ರು ಅಲ್ಲ, ಸುಖ ಅಂದ್ರೆ ಮಿತ್ರ ಅಲ್ಲ. ಇವೆರಡು ಅನಿವಾರ್ಯ ಜಗತ್ತು ನಡಿಲಿಕ್ಕೆ. ಇವು ಬೇಕ. ಇದನ್ನು ವೈರತ್ವ ಅಂತ ತಿಳ್ಕೊಬಾರ್ದು. ಇದು ಬೇಕ. ಅದಕ್ಕೆ ಹೇಳ್ತಾನೆ, ಮುಳ್ಳಿರದೆ ಹೂವಿದೆಯೇ, ಹಗಲಿರದೆ ಕತ್ತಲಿದೆಯೇ, ನಾನಿರದೆ ನೀನಿದ್ದೇನೆ, ಎಲ್ಲವೂ ನಿನ್ನ ಮಾಯೆ, ಎಲ್ಲವೂ ನಿನ್ನ ಮಾಯೆ, ಎಲ್ಲವೂ ನಿನ್ನ ಮಾಯೆ. ಅವನು ಮಾಯ ಇದೆ. ಜಗವಿದೆಲ್ಲವೋ ಜಗದೀಶನಾಡುವ ನಾಟಕ ರಂಗ. ಇಲ್ಲಿ ಎಲ್ಲರೂ ಒಂದನ ಮನೆ ಇದೀವಿ ನಾವು. ಇದ್ರೆ ಏನಕ್ಕಿತ್ತು ಪರಿಸ್ಥಿತಿ? ಏನಕ್ಕಿತ್ತು ಪರಿಸ್ಥಿತಿ? ಎಲ್ಲರೂ ಒಂದನ ಮನೆ, ಎಲ್ಲರೂ ಒಂದನ ಮನೆ ಕಣ್ಣ, ಎಲ್ಲರೂ ಒಂದನ ಮನೆ ಕಿವಿ, ಎಲ್ಲರೂ ಒಂದನ ಮನೆ ಮಾರಿ ಅಂದ್ರೆ ಏನಕ್ಕಿತ್ತು ಪರಿಸ್ಥಿತಿ? ಅಲ್ಲೋಲ ಕಲ್ಲೋಲ ಆಕ್ಕಿತ್ತು ನೋಡ್ರಿ. ಜಗತ್ತಿನಾಗ 700 ಕೋಟಿ ಜನಸಂಖ್ಯೆ ಐತಿ. 700 ಕೋಟಿ ಜನಸಂಖ್ಯೆಯವ್ರ ಮಂದಿ 700 ಹೋಗಿ 700 ಕೋಟಿ ಕೈ ನೋಡ್ರಿ, 700 ಕೋಟಿ ಹಸ್ತ ತಂಬು ನೋಡ್ರಿ. ಒಂದೊಂದು ನಮೂನಿ ಬೇರೆನದ ನೋಡ್ರಿ, ಒಂದತ್ತರ ಇಲ್ಲ. ಅದಕ್ಕೆ ಈಗ ಇಟ್ಟಾರ ನೋಡೋರು, ತಂಬು ಕೊಡ್ರಿ, ನಿಮ್ಗೆ ಬಟ್ಟು ಕೊಡ್ರಿ ಅಂತಾರಲ್ಲ, ಹಿಂಗೆ ಗೊತ್ತರ ಅಂತಾರೆ. ಕೈ ಎಲ್ಲರೂ ಒಂದ, ಆದ್ರೆ ಕೈಯಾಗಿನ ರೇಖಾ ಎಲ್ಲರೂ ಒಂದ ನಮೂನಿ ಇಲ್ಲ, ಬೇರೆ ಅದಾವ. ನೀ ಬಟ್ಟು ಕೊಟ್ರಾಟ ಓಪನ್ ಆಕತಿ, ನಿಂದ ಬಟ್ಟು ಇನ್ನೊಂದು ಬಟ್ಟಿನವ್ರು ತೊಗೊಳಂಗಿಲ್ಲ. ಎಂತ ಪರಮಾತ್ಮ ಎಷ್ಟು ವಿಚಿತ್ರ ಮಾಡ್ಯಾನ ನೋಡ್ರಿ. ಅದಕ್ಕೆ ಹೇಳ್ತಾನೆ ನೋಡ್ರು, ಎಂತ ಅಕ್ಕಿಯೊಳಗ ಅನ್ನವನು ಮೊದಲು ಕಂಡವರಾರು. ಅಕ್ಕಿಯೊಳಗ ಅಕ್ಕಿ ಕುದಿಸಿದ್ರನ ಅನ್ನ ಆಕತಿ ಅಂತ ಮೊದಲು ಕಂಡವರು ಯಾರಪ್ಪ? ಅಕ್ಕಿಯೊಳಗ ಅನ್ನವನ್ನು ಕಂಡವರು ಯಾರು? ಅಕ್ಕಿಯೊಳಗ ಅನ್ನವನು ಮೊದಲು ಕಂಡವರಾರು, ಅಕ್ಕರದ ಬರಹಕ್ಕೆ ಮೊದಲಿಗರು ಯಾರು? ಲೆಕ್ಕ ಬಿಟ್ಟಿಲ್ಲ ಜಗತ್ತನ್ನಾದಿ ಬಂಧುಗಳ ತಕ್ಕುವುದೇ ಯಶ ನಿನಗೆ ಮಂಕುತಿಮ್ಮ. ಅಕ್ಕಿ ಒಳಗ ಅನ್ನ ಐತೆ ಅಂತ ಕಂಡು ಹಿಡಿದವ್ರ ಹೆಸರು ಇವತ್ತಿಗೂ ನಮಗ್ ಗೊತ್ತಿಲ್ಲ. ಇದು ಈ ಅಂತ ಬರದಂತವ್ರು ಪುಣ್ಯಾತ್ಮರು ಯಾರು ಬರೆದಿಟ್ಟು ಹೋಗ್ಯಾರೋ ಗೊತ್ತಿಲ್ಲ. ಯಾರು ಮಾಡ್ಯಾರ ಎಲ್ಲರೂ ಮರೆತು ಹೋಗ್ಯಾರ. ಮಾಡಿದ ಗುರುತು ಉಳದಾವ. ಮಾಡಿ ಮರೆಯುವುದ ಕಲಿಯೋ ಮನುಷ್ಯನಾಗಿ ಅಂತ ಹೇಳ್ತಾರ. ಮಾಡಿ ಮರೆಯುವುದ ಕಲಿ. ಎಲ್ಲರೂ ನಮಗಾಗಿ ಮಾಡಿ ಹೋಗ್ಯಾರ. ಇಂಥವ್ರ ಮರೆತು ಹೋಗ್ಯಾರ. ಮತ್ತೆ ನೀ ಯಾಗಿಡೋದು ತಪ್ಪಲಪ್ಪ ಅಂತ ಹೇಳ್ತಾರ. ನೀ ಯಾಗಿಡೋದು ತಪ್ಪಲ? ಹಿಂದಿನವ್ರು ಬಂದ್ರು, ಅವರು ಹಾದ್ರು, ಈಗ ಬಂದ್ವಿ, ಅವರು ಹಾದ್ರು. ಎಂತೆಂಥವ್ರು ಬಂದ್ರು, ಬಂದವರು ಶಾಶ್ವತವಾಗಿ ಉಳಿದ್ರ? ಯಾವ ಫಾರ್ಮುಲಾದವನು ಶಾಶ್ವತವಾಗಿ ಉಳಿಯುವಂಥದ್ದು? ಕಾಲಕ್ಕೆ ವೈದ್ಯರಿಲ್ಲಂತ, ಕಾಲನಿಗಿಂತ ದೊಡ್ಡ ವೈದ್ಯರಿಲ್ಲಂತ, ಮರಣಕ್ಕೆ ಮದ್ದಿಲ್ಲಂತ, ಮಳಿಗೆ ಜೋಯಿಸ್ರಿಲ್ಲಂತ. ಜೋಯಿಸ್ರದ ಜ್ಯೋತಿಷಿಗಳು. ಮಳಿಗೆ ಜ್ಯೋತಿಷಿಗಳೇ ಇಲ್ಲ, ಎಲ್ಲದಕ್ಕೂ ಜ್ಯೋತಿಷ್ಯ ಹೇಳ್ತಾರ. ಒಳಪಂಚಿಕ, ಹೊರಪಂಚಿಕ, ಮೇಷರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ, ಇದು ಸಾಲಾವಳಿ, ಇದು 18 ಗುಣ, ಇದು ರಾಕ್ಷಸ ಗಣ, ಇದು ದೇವಗಣ, ಎಲ್ಲದಕ್ಕೂ ಹೇಳ್ತಾರೆ. ಮಳಿ ಇದೇ ಟೈಮ್ಗೆ ಇಲ್ಲೇ ಆಕತಿ ಅಂತ ಹೇಳೋಣ ನೋಡೋಣ ಪಂಚಾಂಗದವನು. ಅವ ಭಾಳ ಆಕತಿ ಅಂದಾಗ ತುಸ ಆಗಿರ್ತತಿ, ಅವ ತುಸ ಆಕತಿ ಅಂದಾಗ ಭಾಳ ಆಗಿರ್ತತಿ. ಮಳೆಗೆ ಜೋಯಿ ಸರಿಲ್ಲ. ಮರಣಕ್ಕ ಮತ್ತ ಇಲ್ಲ. ಜಗತ್ತಿನೊಳಗೆ ರೋಗ ಬಂದ್ರೆ ಔಷಧ ಕೊಡ್ಬೋದು. ಆವ ವಿದ್ಯೆಯ ಕಲಿತಡೇನೋ ಸಾವ ವಿದ್ಯೆ ಬೆನ್ನು ಬಿಡದನ್ನಕ್ಕ ಅಕ್ಕ ಮಹಾದೇವರ ವಚನ. ಜಗತ್ತಿನೊಳಗೆ ಎಲ್ಲಾ ಯೂನಿವರ್ಸಿಟಿಗಳು, ಎಲ್ಲಾ ಶಾಲೆ ಕಾಲೇಜುಗಳು 3 ಮಾಳ ಪಟ್ಟಿ ಹಾಕೊಳಕ್ಕ, 1 ಗೇಣು ಹೊಟ್ಟಿ ತುಂಬಿಕೊಳಕ್ಕ, ಒಂದಿಷ್ಟು ಸಂಪತ್ತು ಗಳಿಸಿಕೊಳ್ಳೋ ವಿದ್ಯೆ ಕಲಿಸಿಕೊಡ್ತಾವ ಹೊರತು ಸಾವನ್ನ ಗೆಲ್ಲುವಂತ ವಿದ್ಯೆ ಯಾವ ಯೂನಿವರ್ಸಿಟಿಗಳು ಕಲಿಸಿಕೊಟ್ಟಿಲ್ಲ. ಕೊನೆಗೆ ಎಲ್ಲಾ ಸರ್ಟಿಫಿಕೇಟ್ ಎಲ್ಲಿ ಕ್ಯಾನ್ಸಲ್ ಆಕ್ಕವ? ಡೆತ್ ಸರ್ಟಿಫಿಕೇಟ್ ಬಂದ ಕ್ಯಾನ್ಸಲ್ ಆಗ್ತಾವ. ಎಲ್ಲಾ ಉತ್ತಾರ ಸಿಗ್ತಾವ. ಹೊಲದ ಉತ್ತಾರ ಸಿಗ್ತೈತಿ, ಮನಿ ಉತ್ತಾರ ಸಿಗ್ತೈತಿ, ಹಪ್ತೆ ಸಿಗ್ತೈತಿ, ಪಂಚಮತಿ ಕಿಮ್ಮತ್ತು ಸಿಗ್ತೈತಿ. ಏನ್ ಕಂಬಾರ್ಡ್ಮೆಂಟ್ 20-30 ವರ್ಷದಿಂದ ಈ ಮನ್ಯಾಗ ಯಾರಿದ್ರು, 100 ವರ್ಷದಿಂದ ಈ ಹೊಲ ಯಾರು ಮಾಡ್ತಿದ್ರು, ಎಲ್ಲಾ ಎಲ್ಲವೂ ಸಿಗ್ತಾವ. ದುರಂತ ಅಂದ್ರೆ ಮರಣ ಉತ್ತಾರ ಬಂದ ಮೇಲೆ ಎಲ್ಲಾ ಉತ್ತಾರ ಕ್ಯಾನ್ಸಲ್. ಮತ್ತ ನಾವು ತಲಾಟಿ ಕರಿತಾನ, ಅಪ್ಪನ ಹೆಸರು ಕಡಿಮೆ ಮಾಡ್ತೀನಿ, ಮಗನ ಹೆಸರು ಹೆಚ್ಚು ಮಾಡ್ತೀನಿ, ಅಪ್ಪನ ಹೆಸರು ಕಡಿಮೆ ಮಾಡ್ತೀನಿ, ಮಗನ ಹೆಸರು ಹೆಚ್ಚು. ಅಪ್ಪ ಕಡಿಮೆ ಅಕ್ಕಾನ, ಮಗ ಹೆಚ್ಚು ಅಕ್ಕಾನ. ಮುಂದೆ ಮಗ ಕಡಿಮೆ ಅಕ್ಕಾನ, ಮೊಮ್ಮಗ ಹೆಚ್ಚು ಅಕ್ಕಾನ.
ಮುಂದೆ ಮೊಮ್ಮಗ ಕಡಿಮಕ್ಕನ ಮರಿ ಮೊಮ್ಮಗ ಹೆತ್ತಕ್ಕ. ಯಾವನು ಇಟ್ಕೊಳ್ಳೋದಿಲ್ಲ ಭೂಮಿ, ಯಾವನು ಬೆಳೆಸಂಗಿಲ್ಲ. ಕುಂತಿ ಕರೆ, ಇದು ಕರೆ. ನಾ ಮಾತಾಡಕತ್ತಿದ್ದು ಅದು ಕರೆ. ಎಷ್ಟೊತ್ತಿನ ಮಠ? ಇನ್ನೊಂದು ತಾಸು. ಇನ್ನೊಂದು ತಾಸು ಆದ್ಮೇಲೆ ನಾನು ಇಲ್ಲ, ನೀನು ಇಲ್ಲ. ಎಲ್ಲ ಮಾಯ. ಒಂದು ದಿನ ನಾನು ಮಾಯ, ಒಂದು ದಿನ ನೀವು ಮಾಯ. ಮಾಯ ಆಗೋ ಪ್ರಪಂಚದಾಗ ಒಂದು ದಿವಸ ನಾವು ಬಂದೀವಿ ಅಂದ ಬಳಿಕ ಹೋಗೋದು ಪರಮ ಸತ್ಯ ಐತಂದ್ರ ಮತ್ತೆ ಯಾಕೆ ಈ ಪ್ರಪಂಚಕ್ಕೆ ಬಡ್ಕೊಂಡು ಸಾಯ್ತೀವೋ ಮಾರಾಯ? ನೀನು ಬದುಕು, ಇನ್ನೊಬ್ಬರನ್ನು ಬದುಕಾಕಿ ಬಿಡು ಅಂತ ಹೇಳುವುದೇ ಧರ್ಮ, ಅದೇ ಅಧ್ಯಾತ್ಮ. ಸರಳ ಐತದ, ಏನು ಜಟಿಲಿಲ್ಲ ಇಲ್ಲ, ಬಹಳ ಸರಳ ಐತಿ. ಎಂತೆಂಥವ್ರು ಬಂದು ಹೋದ್ರು, ಉಳಿದಿಲ್ಲ. ಎಂತೆಂಥವ್ರು ಬಂದು ಹೋದ್ರು, ಶತಕೋಟಿ ರಾಯರ ಹಳೆ ಹೋದರು, ಕೃತಾಯುಗಗಳು ಹೋದವು, ತ್ರೈತಾಯುಗಗಳು ಹೋದವು, ದ್ವಾಪಾರಯುಗಗಳು ಹೋದವು. ಕೃತಾಯುಗದಲ್ಲಿ ದೇವರ್ಗಳು, ಆದಿ ಪುರಾಣ, ಇದು ಅವಾಗ ಬಂದದ್ದಿದ್ದು ಆದಿ ಪುರಾಣ ಅಂತ ಕರೀತಾರೆ ಇದಕ್ಕೆ. ಆದಿ ಪುರಾಣವನ್ನ ಚಿದಾನಂದ ಅವಧೂತ ಬಾಮಿನಿ ಷಟ್ಪದಿ ಒಳಗ, ಇದನ್ನ ಕನ್ನಡದೊಳಗ ಬಾಮಿನಿ ಷಟ್ಪದಿ ಒಳಗ 18ನೇ ಶತಮಾನದೊಳಗ ತುಂಗಭದ್ರಾ ತೀರದ ಒಳಗ ಕುಂತು ಅಂಬಾ ಬೆಟ್ಟದಲ್ಲಿ ಇದನ್ನು ಬರದ ಹೇಳ್ತಾರಲ್ಲ. ಸಿದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಂಬಿಕೆಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ತಿಳಿಯಿರಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮ ಆಕಾಶ ಪರಮೇಶ. ನೋಡ್ರಿ, ಮೊದಲು ದೇವಿ ನೆನೆಸೋದಿಲ್ಲವ, ಯಾರು ನೆನೆಸ್ತಾನವ? ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪ್ರಕಾಶ. ದೇವ್ರ ಹೆಂಗದಾನ? ಅಲ್ಲಾ ಹೆಂಗದಾನ? 100 ಹೈ ಅಂದ್ರ ಮೊಹಮ್ಮದ್ ಪೈಗಂಬರ್. ಅಲ್ಲಹ 100 ಹೈ. 100 ಅಂದ್ರ ಬೆಳಕ, 100 ಅಂದ್ರ ಬೆಳಕ. ಬೆಳಕ ದೇವರಂದ್ರೆ ಹೆಂಗದ ಅನ್ನೋದು ಹೇಳ್ತೀನಿ. 100 ಅಂದ್ರ ಬೆಳಕ. ಯೇಸುನ ಕೇಳಿದ್ರು ದೇವ್ರ ಹೆಂಗದ? ಗೋಡ್ ಈಸ್ ಲೈಟ್. ಲೈಟ್ ಅಂದ್ರೆ ಏನು? ಬೆಳಕ. ಅದು ಬೆಳಕ, ಅದು ಬೆಳಕ. ನೋಡಿ, ಉಪನಿಷತ್ಕಾರನ ಕೇಳಿದ್ರು ದೇವ್ರ ಹೆಂಗದನ? ಅಮೃತಂಗಮಯ ಜ್ಯೋತಿರ್ಗಮಯ. ಜ್ಯೋತಿರ್ಗಮಯ ಅಂದ್ರೆ ಬೆಳಕ, ಬೆಳಕ. ನಿಜಗುಣ ಶಿವಯೋಗಿಗಳನ್ನು ಕೇಳಿದ್ರು ದೇವ್ರ ಹೆಂಗದಾನ? ಜ್ಯೋತಿ ಬೆಳಗುತ್ತಾದ ವಿಮಲ ಪರಂಜ್ಯೋತಿ ಬೆಳಗುತ್ತಾದ. ಪರಂಜ್ಯೋತಿ ಅಂದ್ರೆ ಏನೋ? ಅದು ಬೆಳಕ. ಬಸವಣ್ಣವ್ರನ್ನ ಕೇಳಿದ್ರು ದೇವ್ರ ಹೆಂಗದನ್ರಿ ಬಸವಣ್ಣವ್ರು? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಕೂಡಲ ಸಂಘ ನೀ ಜಗವೆಲ್ಲ ತುಂಬಿಕೊಂಡಿಯ, ಬೆಳಗಿಂಗೆ ಬೆಳಗು ಮಹಾ ಬೆಳಗು ಕೂಡಲ ಸಂಗಯ್ಯ, ಕೂಡಿಕೊಂಡ ಸುಖ ತಾನೇವಲ್ಲ ಅಂದ್ರೆ ಬಸವಣ್ಣವ್ರು. ಬಸವಣ್ಣವ್ರು ಕಂಡದ್ದು ಬೆಳಕ, ಹೌದಾ? ಇವ್ರು ಕಂಡದ್ದು ಬೆಳಕ. ಮತ್ತೆ ಯಾರ್ಯಾರನ್ನು ಕೇಳಿದ್ರು ಹೆಂಗದಾನ ದೇವ್ರ ಹೆಂಗದಾನ? ಹೆಂಗದಾನ? ಜೈನರನ್ನು ಕೇಳಿದ್ರು ದೇವ್ರ ಹೆಂಗದ? ಅರ್ಹಂತ್ 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 ಅರ್ಹಂತ್. ಅವರು ಹಂಗ ಅಂದ್ರು. ಬುದ್ಧನ ಕೇಳಿದ್ರು ದೇವ್ರ ಹೆಂಗದಾನ? ಶೂನ್ಯ, ಬೆಳಕು, ಬೆಳಕು. ಹಂಗಾರೆ ಈಗ ಹೇಳ್ರಿ, ನಿಮ್ಮಲ್ಲಿ ಗಂಡು ಹುಡುಗ ಹುಟ್ಟಿದ್ರೆ ರವಿ ಮತ್ತು ಪ್ರಕಾಶ್ ಅಂತ ಹೆಸರು ಇಡ್ತೀರಿ. ರವಿ ಅಂದ್ರೆ ಏನು? ಬೆಳಕ. ಪ್ರಕಾಶ್ ಅಂದ್ರೆ ಏನು? ಬೆಳಕ. ಮುಸಲ್ಮಾನರೊಳಗೆ 100 ಸಾಹೇಬ್ ಅಂತ ಇಡ್ತಾರ. 100 ಅಂದ್ರೆ ಏನು? ಬೆಳಕ. ಇದು ಎಲ್ಲಿಗೆ ಬರ್ತೈತಿ ಅಂದ್ರೆ ಹಳೆಯ ಅಂದ್ರು ಒಂದ, ಕೊನೆಗೆ ಮಗಳ ಗಂಡ ಅಂದ್ರು ಒಂದ, ಕೊನೆಗೆ ಇಲ್ಲಿಗೆ ಬರ್ತೈತಿ ನೋಡ್ರಿ. ಯಾರು ಯಾವ ಹೆಸರಿನಾಗ ಕರೀರಿ, ಯಾರು ಎಲ್ಲಿ ಕರೆದ್ರು ಅದಕ್ಕೆ ಇನ್ನೊಬ್ಬ ಶರಣೆ ಬರ್ತಾಳೆ. 12ನೇ ಶತಮಾನದಲ್ಲಿ ಕಾಶ್ಮೀರದ ರಾಜ ಇದ್ದ ಮಹಾದೇವ ಭೂಪಾಲ. ಆ ಮಹಾದೇವ ಭೂಪಾಲನ ತಂಗಿ ಬಂತಲಾದೇವಿ ಅಂತಿದ್ಲು ಒಬ್ಬಕಿ. ಯಾರು? ಬಂತಲಾದೇವಿ. ಆ ಮಹಾದೇವ ಭೂಪಾಲ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದ. ಯಾವಾಗ? 900 ವರ್ಷದಿಂದ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡದು ಕಟ್ಟಿಗೆಯನ್ನ ಮಾರಿದ. ಕಟ್ಟಿಗೆ ಅಂದ್ರ ಮೋಳಿಗೆ, ಮರಾಠಿ ಶಬ್ದದಲ್ಲಿ ಮೋಳಿಗೆ. ಆ ಮೋಳಿಗೆಯನ್ನ ಮಾರಿದ್ದಕ್ಕ ಮೋಳಿಗೆಯನ್ನ ಮಾರುವವ ಮಾರಯ್ಯ, ಅವನೇ ಮೋಳಿಗೆ ಮಾರಯ್ಯ. 12ನೇ ಶತಮಾನದ ಶರಣ. ಇವತ್ತಿಗೂ ಕೂಡ ಕಲ್ಯಾಣದಲ್ಲಿ ಆತನ ಕುರುಹುಗಳದ. ಬಸವಣ್ಣವ್ರ ಕಾಲಕ್ಕೆ ಬಂದ್ರು. ಆತ ಯಾರು? ಮೊದಲ ಕಾಶ್ಮೀರದ ರಾಜ ಆತ, ಮಂಡವ್ಯಪುರದ ರಾಜ. ಆತನ ತಂಗಿ ಯಾರು? ಬಂತಲಾದೇವಿ. ಬಂತಲಾದೇವಿ ಅಂತ ಯಾಕೆ ಹೆಸರು ಬಂತು? ಬಂತಲೆ ಅಂದ್ರೆ ಬೆತ್ತಲೆ. ಹೆಂಗೆ ದಿಗಂಬರ ಅಂತೀರ ನೋಡಿ ನೀವು. ದಿಗಂಬರ, ದಿಗಂಬರ ಅಂದ್ರೆ ಬಟ್ಟಿಲ್ಲ, ದಿಗಂಬರ. ಬಂದು ಹ್ಯಾಂಗ ಬಂದು? ಕಲ್ಯಾಣಕ್ಕೆ ಬಂದು ಮೈ ಮೇಲೆ ಬೆಟ್ಟೆ ಇದ್ದಿದ್ದಿಲ್ಲ. ಪರಮಾತ್ಮ ವೇಷದಲ್ಲಿ ಬಂದಂತ. ನೀನು ರಾಜನ ತಂಗಿ, ನಿನಗೇನು ಕಡಿತಿತ್ತು? ಬೇಕಾದಂಗೆ ಸಿರಿ ಸಂಪತ್ತಿತ್ತು, ದೊಡ್ಡ ರಾಜನಿಗೆ ಮದುವೆ ಮಾಡಿ ಕೊಡ್ತಿದ್ದೆ ನಿಮ್ಮ ಅಣ್ಣ. ಇದ್ಯಾ ಹುಚ್ಚಿಡ್ದತ್ ನಿನಗೆ? ಈ ರೀತಿ ಮೈ ಮ್ಯಾಗ ಬಟ್ಟಿಲ್ಲಾರದಂಗ ಕಲ್ಯಾಣಕ್ಕೆ ಹೋಗೋದು? ಇಲ್ಲ, ನಾ ಶರಣರು ಸಂಘ ಮಾಡಕ್ ಕೊಟ್ಟೀನಿ. ಏನಾಯ್ತು ಶರಣರ ಸಂಘದಾಗ? ಇಲ್ಲ, ನಾ ಬಸವಣ್ಣವ್ರು ನೋಡಕ್ ಹೊಂಟೀನಿ. ಯಾಕ? ಬಸವಣ್ಣನವರಲ್ಲಿ ಅರಿವು ಐತಂತ, ಸಮಾನತೆ ಐತಂತ. ಹೆಣ್ಣು ಮಾಯ ಅಲ್ಲ, ಹೆಣ್ಣು ತಾಯಿ. ಅದು ಹೆಣ್ಣು ಸಾಕ್ಷಾತ್ ಜಗದಂಬೆ ಅಂತ ತಿಳ್ಕೊಂಡು ಶರಣರು ಹೇಳ್ತಾರಂತ. ಅಂತ ಶರಣರ ಸಂಘದೊಳಗ ಮಹಾ ಬೆಳಕು ಕಾಣಕೊಟ್ಟಿನಿ ಅಂತ. ಏನು ಕಾಣಕೊಟ್ಟಿನಿ? ದೇವ್ರ ಕಾಣಕೊಟ್ಟಿನಿ ಅನ್ಲಿಲ್ಲ, ಮಹಾ ಬೆಳಕು ಕಾಣಕೊಟ್ಟಿನಿ ಅಂದ್ಲು. ಯಾರು?
ಪಂತಲಾದೇವಿ. ಕೊನೆಗೆ ಅಂದಂತ ಪರಮಾತ್ಮ ಜಂಗಮ ವೇಷದಲ್ಲಿ ಬಂದಿಂದಂತ. ಅವನಂತೆ ಹೋಗಿ ಆ ಬೆಳಕು ಕಂಡು ಏನು ಮಾಡ್ತೀರಿ, ಸುಮ್ಮನೆ ನನ್ನ ಲಗ್ನ ಆಗಿ ನಿನಗೆ ಏನು ಬೇಕಾದ್ದು ಕೊಡ್ತೀನಿ ಅಂತಂತ ಅಂದಾಗ ಅವಾಗ ಆಕಿ ಹೇಳಿದ್ಲಂತ, ಪರಮಾತ್ಮಗೆ ಹೇಳಿದ್ಲಂತ, ನಿನಗ ಉಟ್ಕೊಳಾಕಿಲ್ಲ, ನೀನ ದಿಗಂಬರ ಅದಿರಿ, ನನಗೆ ಮಾಡ್ಕೊಂಡು ನೀ ಏನು ಮಾಡಾವ ಅಂತೇಳಿ ಪರಮಾತ್ಮಗೆ ನಾಚಿಗೆ ಬಂದು ಅವ ಅಂದಂತ ಒಂದು ಮುದುಕಿಗೆ ಹೇಳಿದ್ನಂತ, ಜಗತ್ತು ಭಾಳ ಸುಮಾರು ಐತಿ, ಇದು ಹರಿಯದ ಹುಡುಗಿ, ಕೆಟ್ಟ ಮಂದಿ ಇರ್ತಾರ, ಅದ್ರ ಮ್ಯಾಗ ಒಂದು ಏನಾರ ಹೊತ್ತಂದ್ರ ಆ ಮುದುಕಿ ಒಂದು ಚಾದಾರ ಕೌದಿ ಹೊಚ್ಚಿದ್ದಂತ, ಆ ಕೌದಿಗೆ ಬಂತೆ ಅಂತ ಕರೀತಾರ. ಆ ಕೌದಿ ಹೊತ್ಕೊಂಡದಕ್ಕೆ ಆಕೆಗೆ ಹೆಸರು ಏನು ಬಂತು, ಬಂತಲಾದೇವಿ. ಬಂತಲಾದೇವಿ ಅಂತ ಹೆಸರು ಬಂತು. ಆಕೆ 12ನೇ ಶತಮಾನದಲ್ಲಿ ತಾಯಿ ಕಲ್ಯಾಣಕ್ಕೆ ಬರ್ತಾಳೆ. ಉಡುತಡಿಯಿಂದ ಅಕ್ಕ ಮಹಾದೇವಿ ಅವರು ಬಂದ್ರು, ಅವರು ಬೆತ್ತಲೇನ ಬಂದ್ರು, ಇವರು ಹಿಂಗ ಬಂದ್ರು ನೋಡ್ರಿ. ಇದು ಎಲ್ಲಿ ನಡೆದದ್ದು? ಇದೇ ಭಾರತ ದೇಶದಲ್ಲಿ 900 ವರ್ಷದ ಹಿಂದೆ ಕರ್ನಾಟಕದೊಳಗೆ ಬಸವಣ್ಣವರಿದ್ದ ಕಾಲಕ್ಕ ಕಲ್ಯಾಣದಲ್ಲಿ ನಡೆದ ಕತಿ, ಪುರಾಣ ಅಲ್ಲ, ಪ್ರವಚನ ಅಲ್ಲ, ಇದು ಫ್ಯಾಕ್ಟ್ ಥೇರಿ ನಡೆದ ಕಥೆನೇ ನೋಡ್ರಿ. ಅಕ್ಕ ಮಹಾದೇವಿ ಅವರು ಬಂದ್ರು, ಬಂತಲಾದೇವಿ ಅವರು ಬಂದ್ರು. ಆ ಬಂತಲಾದೇವಿ ಅವರು ಬಂದು ವಚನದ ನಾಮಾಂಕಿತ ಬರೀತಾರೆ. ಆ ನಾಮಾಂಕಿತ ಹೆಸರು ಏನಿಡ್ತಾರೆ ಗೊತ್ತನೋ ಅವ್ರ ನಾಮಾಂಕಿತಕ್ಕೆ? ಚನ್ನ ಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ ಅಂತ ಹೆಂಗ್ ಶರಣರ ಹೆಸರಿಟ್ಟಂಗೆ ಇಟ್ಕೊಳ್ಳಿಲ್ಲಕ್ಕಿ. ಏನ್ ಇಟ್ಕೊಂಡ್ಲು ಗೊತ್ತನಕಿ? ವಚನದ ನಾಮಾಂಕಿತ ಬೀಡಾಡಿ ಅಂತ ಇಟ್ಕೊಂಡ್ಲಕ್ಕಿ ವಚನದ ನಾಮಾಂಕಿತ. ಹೆಸರೇನೋ ಇದು. ನೀವು ಸದ್ಯಕ್ಕನ ಬಹಳ ಮಂದಿ ಜಗಳ ಮಾಡುವಾಗ ಬಳಸ್ತೀರಿ ಇದನ್ನ. ಲಂಬಾಣಿ ಜನಾಂಗದವರು ಇದನ್ನ ದಿವ್ಸಕ್ಕೆ 10 ಸಲ ಅಂತಾರವ್ರು, ಬಿಡಾಡ್ಯಾರ ಅಂತ. ಸುಮ್ಮನೆ ಹೇಳ್ತೀನಿ, ನೀವು ಹೊಲಕ್ಕ ಪೊಲಕ್ಕ ಹೋದಾಗ ಅವ್ರದೇನು ಹೇಳ್ತೀರಿ, ಬಿಡಾಡ್ಯಾರ ಸುದ್ದಿ ಅಂತೀರಿ ನೋಡಿ. ನೀವು ಅನ್ನಂಗಿಲ್ಲ. ಬೀಡಾಡಿ ಅಂದ್ರೆ ಏನಿದು? ಬೇಗಳನು. ನೀವು ಇದನ್ನ ಬೇಗಳದ ರೂಪದಲ್ಲಿ ಬಳಸಿಕೊಂತೀರಿ. ಆದ್ರೆ ಇದನ್ನ 12ನೇ ಶತಮಾನದಲ್ಲಿ ಒಬ್ಬ ತಾಯಿ, ನಿಮ್ಮಂತ ಒಬ್ಬ ಅನಕ್ಷರಸ್ಥ ಹೆಣ್ಮಗಳು, ಅನಕ್ಷರಸ್ಥ ಅನಬಾರದು ನಾವು. ಯಾಕಂದ್ರೆ ಇವತ್ತಿನ ದೊಡ್ಡ MA PhD ಮಾಡಿದವರಿಗೆ ಅವ್ರ ವಚನ ತಿಳಿವಲ್ವ ಅಂದ್ರೆ ಅವ್ರನ್ನ ಹೆಂಗ ನಾವು ಅನಕ್ಷರಸ್ಥ ಅನ್ಬೇಕಾಕತಿ? ಬಹುಶಃ 12ನೇ ಶತಮಾನ ರೋಮಾಂಚನ, ಬಸವಾದಿ ಪ್ರಮುಖರೇ ಅದ್ಭುತ. ಈ ಜಗತ್ತಿನಲ್ಲಿ ಏನಾದ್ರೂ ದೊಡ್ಡ ಅದ್ಭುತ ಇದ್ರ 12ನೇ ಶತಮಾನದ ಶರಣರೇ ಬಹಳ ದೊಡ್ಡ ಅದ್ಭುತ. ಇನ್ನೊಂದು ಅದ್ಭುತ ನನಗೆ ಮಾತ್ರ ಕನ್ನಡ ಸಾಹಿತ್ಯದಲ್ಲಿ ಕಂಡಿಲ್ಲ, ಕಂಡಿರ್ಬೇಕಾದ್ರೆ ಮುಂದೆ ಹೇಳ್ತೇನೆ. ದೊಡ್ಡ ಅದ್ಭುತ ಶರಣರು, ಎಂತ ಅದ್ಭುತ. ಕಸ ಹೊಡೆಯವರು ಎತ್ತರಕ್ಕೆ ಹೋದ್ರಿ, ಮೆಟ್ಟು ಹೊಲೆಯವರು ಹೋದ್ರಿ. ಮೆಟ್ಟು ಹೊಲಿತಿದ್ದಂತ ಪುಣ್ಯಾತ್ಮ ನೋಡ್ರಿ, ಹಿಂಗ ಸೂಜಿ ತಗೊಂತಿದ್ದಂತ, ಕೋಣಿಸ್ತಿದ್ದಂತ, ಹಿಂಗ್ ಮೆಟ್ಟು ಹೊಲಿವಾಗ ಪ್ರತ್ಯಕ್ಷ ಅಂದಂತ ದೇವರು. ಪ್ರತ್ಯಕ್ಷ ಆದ ಗುಟ್ಲೆ ಹಿಂಗ ಮೆಟ್ಟಿಟ್ಟು ನಮಸ್ಕಾರ ಮಾಡ್ಲಿಲ್ಲ ನಾವು ದೇವರಿಗೆ ಅಂತ. ನಾವು ಕಾಯಕ ಮಾಡುವಾಗ ಯಾಕೆ ಕಾಡ್ತೀವೋ ಮರಯ್ಯ, ಪೂಜೆ ಮಾಡೋರಂತೆ ಹೋಗಂತ. ಅಬ್ಬ ಎಂಥ ಕಲ್ಪನೆ ಇರುತ್ತೆ. ಕಾಯಕ ಮಾಡಕತ್ತೀನೋ ಮರಯ್ಯ, ನಾನು ಕಾಯಕ ಮಾಡುವಾಗ ಬಂದು ನೀ ಕಂಡ್ರ ಎಲ್ಲಿ ನೀನು ಪೂಜೆ ಮಾಡ್ಕೊಂತ ಕುಂದ್ರಲಿ, ನೀನು ಜಪ ಮಾಡೋರಂತೆ ಹೋಗಿ ಅವ್ರಿಗೆ ವರ ಕೊಡು, ನಾನು ಕಾಯಕದಲ್ಲಿ ಕೈಲಾಸವನ್ನು ಕಾಣುತ್ತೀನಿ. ದೇವರ ನಾಚಿಕೊಂಡು ಹೋಗ್ಬಿಡ್ತಾನೆ ನೋಡ್ರಿ. ಅಬ್ಬ ಈ ಕಾನ್ಸೆಪ್ಟ ಜಗತ್ತಿನಲ್ಲಿ ಅಮೆರಿಕಾದ ಸಿದ್ಧಾಂತಗಳಲ್ಲಿ ಸಿಗೋದಿಲ್ಲ. ಪ್ಲೇಟೋ, ಅರಿಸ್ಟಾಟಲ್, ವರ್ಡ್ಸ್ವರ್ತ್, ಗ್ಯಾಲಿಲಿಯೋ, ಐನ್ಸ್ಟೈನ್ ಇಂಥವರೆಲ್ಲರ ಚಿಂತನೆಗಳನ್ನು ಕೂಡ ಇದು ಬರೋದಿಲ್ಲ. ಎಲ್ಲಿ ಬರ್ತದೆ ಅಂದ್ರೆ ಕಲ್ಯಾಣ, ಕನ್ನಡ ಸಾಹಿತ್ಯ, ಅದು ನಡುಗನ್ನಡದ ಕಾಲ, 12ನೇ ಶತಮಾನದ ಬಸವಾದಿ ಪ್ರಮುಖರ ಕಾಲ. ಅಂದ್ರ ಕನ್ನಡ ಭಾಷೆ ಶ್ರೀಮಂತಗೊಂಡ ಕಾಲ, ಶ್ರೀಮಂತ ಆದ ಕಾಲ. ಯಾಕೆ ಶ್ರೀಮಂತ ಆತು? ಕಾಶ್ಮೀರದಿಂದ ಮಹಾದೇವ ಭೂಪಾಲ ಬಂದ ಬಸವಣ್ಣವ್ರು ಅನ್ಬೇಕಾಗಿತ್ತು. ಮಹಾದೇವ ಭೂಪಾಲ್ರೆ ನೀವು ಕಾಶ್ಮೀರದಾಗ ವಚನ ಬರೀರಿ. ಗುಜರಾತ್ನಿಂದ ಆದಾಯ ಬಂದ, ನೀವು ಗುಜರಾತ್ ಭಾಷೆದಾಗ ಬರೀರಿ. ಮತ್ತ ಆ ಕಡೆ ಸುಜ್ಞಾನಿ ದೇವ ಬಂದ ಮಹಾರಾಷ್ಟ್ರದಿಂದ, ನೀವು ಮರಾಠಿಯಾಗಿ ಬರೀರಿ. ಬಂತಲಾದೇವಿಗೆ ನೀ ಕಾಶ್ಮೀರದಾಗ ಬರೀ. ಈ ಕಡೆ ಮಾದರ ಚೆನ್ನೈ ಹೋದ ನೀ ತಮಿಳ್ಯಾಗ ಬರೀ ಅಂತ ಬಸವಣ್ಣವ್ರು ಹೇಳಿಲ್ಲ. ಅವರೆಲ್ಲರನ್ನು ಕನ್ನಡದಲ್ಲಿ ಕೂಡಿಸಿ, ಕನ್ನಡ ಕಲಿಸಿ, ಕನ್ನಡದವರಿಗೆ ವಚನಗಳನ್ನು ಬರೆಸಕ್ಕೆ ಹಚ್ಚಿದ್ರು ಬಸವಣ್ಣವರು. ಎಂಥ ದೊಡ್ಡವರು. ಇವತ್ತಿಗೂ ಕನ್ನಡ ಸಾಹಿತ್ಯದ ಆಳ, ಹರವು, ವಿಸ್ತಾರ ಯಾರಿಂದ ಹೆಚ್ಚಾತು ಅಂದ್ರ ಅದು ಇದೇ ನಿಮ್ಮ ಬಾಗೇವಾಡಿಯ ಬಸವಣ್ಣನವರಿಂದ ಹೆಚ್ಚಾತು. ಬಸವಣ್ಣನಿಂದ ಕನ್ನಡ ಉಳಿತು, ಬಸವಣ್ಣನಿಂದ ಕನ್ನಡ ಬೆಳೀತು. ಅದಕ್ಕೆ ಸರ್ಕಾರದವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಯಾರು ಘೋಷಣೆ ಮಾಡಿದ್ರು? ಬಸವಣ್ಣವ್ರನ್ನ ಘೋಷಣೆ ಮಾಡಿದ್ರು. ಯಾಕೆ ಇನ್ನೊಬ್ಬರನ್ನ ಯಾರು ಮಾಡ್ಬೇಕಾಗಿತ್ತು? ಯಾಕ ಈ ಕಡೆ ಬರ್ತೀನಿ, ಈ ಸುದ್ದಿಗೆ ಬರ್ತೀನಿ. ಆಕಿ ವಚನದ ನಾಮಾಂಕಿತ ಏನ್ ಇಟ್ಕೊಂಡ್ಲು? ಬೀಡಾಡಿ. ಏನು? ಬೀಡು ಅದಿಕ್ ಆಡು ಕೂಡಿಸಿ ಹೋದ್ರೆ ಏನಕತಿ? ಬೀಡು ಅದಿಕ್ ಆಡು ಅಂದ್ರೆ ಬೀಡಾಡು ಅಂದ್ರೆ ಏನು? ಬೀಡಾಡಿ ಅಂದ್ರೆ ಏನು? ಬಯಲು. ಏನು? ಬಯಲು. ಈಗ ಸದ್ಯ ನಾವು ನೀವು ಕುಂತೀವಿ, ಎಲ್ಲಿ ಕುಂತೀವಿ? ಬಯಲಾಕ್ ಕುಂತೀವಿ. ಸ್ವಲ್ಪ ಮ್ಯಾಕತ್ತ ಹೋದ್ರೆ ಏನ್ ಕಾಣ್ತತಿ? ಬಯಲಾಕ್ ಕಾಣ್ತತಿ. ಅದಕ್ಕಿಂತ ಮ್ಯಾಕ್ ಹೋದ್ರೆ ಏನ್ ಕಾಣ್ತತಿ? ಬಯಲಾಕ್ ಕಾಣ್ತತಿ. ವಿಮಾನದಾಗ ಹೋಗಿ ಸ್ವಲ್ಪ ಕೆಳಗೆ ನೋಡ್ರಿ ನೀವು, 12 ಕಿಲೋಮೀಟರ್ ನಾಗರಾಳ ಒಂದು ಕಡ್ಡಿ ಪಿಟಿಗೆಟ್ ಕಾಣ್ತತಿ. ಎಟ್ಟು ಕಾಣ್ತತಿ? ಇಷ್ಟ ಕಡ್ಡಿ ಪಿಟಿಗೆಟ್ ಕಾಣ್ತತಿ. ಆ ಕಡ್ಡಿ ಪಿಟಿಗೆ ಅಂತ ಈಟ್ ನಾಗರಾಳದಂತ ಊರಾಗ ಪಡಿಯಮ್ಮನ ಗುಡಿ, ದಿಗಂಬರೇಶ್ವರ ಮಠ, ನಿಮ್ಮ ಮನಿ ಹೆತ್ಲ, ನಿಮ್ಮ ಹೊಲ ಎಲ್ಲ ಏಟ್ ಕಾಣ್ತಾವ? ಈಟ್ರಾಗ ಕಾಣ್ತಾವ. ಮತ್ತ ಮ್ಯಾಕತ್ತ ಹೋದ್ರ ಊರು ಇಲ್ಲ, ಭೂಮಿನೂ ಇಲ್ಲ, ಬಠಾಬೈ ಚಟಾಚೋ ಶಿವಾಯ
ಏನು ಕಾಣಂಗಿಲ್ಲ. ಸ್ಪೇಸ್ ಅದಕ್ಕೆ ಏನಂತಾರೆ ವಿಜ್ಞಾನಿಗಳು? ಸ್ಪೇಸ್ ಅಂತ ಕರೀತಾರೆ. ಸ್ಪೇಸ್ ಅದಕ್ಕೆ ಅಲ್ಲಮ ಪ್ರಭು ಏನಂದ್ರ, ಇದು ಎದರಾಗ ಹುಟ್ಟೈತಿ? ಬಯಲಾಗ ಹುಟ್ಟತೈತಿ ಅಂತ, ಬಯಲಾಗ ಆಡ್ತೈತಿ ಅಂತ, ಕೊನೆಗೆ ಒಂದು ಜನ ಬಯಲಾಕೈತಿ ಅಂತ. ಅದ ದೇವರು ಅದಕ್ಕೆ ಬೀಡಾಡಿ ಅದಕ್ಕೆ ದಿಗಂಬರ ಅಂತ ಕರೆದ್ರು. ಅದಕ್ಕೆ ಏನಂದ್ರು? ದಿಗಂಬರ. ದಿಗಂಬರ ದಿಗಂಬರ. ಪರಮಾತ್ಮ ಅಂದ್ರೆ ಬಯಲು, ಪರಮಾತ್ಮ ಅಂದ್ರೆ ಬಯಲು. ಆ ಬಯಲೊಳಗ ಆಡುವಂಥದ್ದು ಯಾವುದು ಅಂದ್ರೆ ಶಕ್ತಿ. ಯಾವುದು? ಶಕ್ತಿ. ಆ ಶಕ್ತಿಗೆ ಏನಂತ ಕರೆದ್ರು? ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅವು ನಿಮ್ಮಂತ್ಯಕ್ಕೆ ಅದಾವ, ಫೋಟೋದಾಗ ಘಟ ಇಲ್ಲ. ನಿಮ್ಮಂತ್ಯಕ್ಕೆ 3 ಅದಾವ. ಏನೈತಿ? ಇಚ್ಛಾ ಐತಿ, ಮನ್ಯಾಗ ಕುಂತೀರಿ. ಏನ್ ಇಚ್ಛಾ? ನಾನು 10 ಮುಳುಗಿದ ಮೇಲೆ ದಿಗಂಬರೇಶ್ವರ ಮಠಕ್ಕೆ ಪಡೆಯಮ್ಮನ ಗುಡಿಗೆ ಹೋಗ್ಬೇಕು. ಇಚ್ಛಾ ಆತ್ ನೋಡ್ರಿ, ಇಚ್ಛಾ ಆತ್. ಹೋಗ್ಬೇಕಂತ ಇಚ್ಛಾ ಮಾಡ್ಕೊಂಡಾಗ ಮುಂದ ಇಚ್ಛಾ ಆದ್ಬಿಟ್ಲೆ ಅಲ್ಲಿ ಮುಂದೆ ಯಾವ ಶಕ್ತಿ ಬೇಕು? ಹೌದಾ? ಹೋಗ್ಬೇಕಂತ ಮಾಡ್ಯಾ, ನಾ ಅದನ್ನ ಕರ್ಕೊಂಡು ಹೋಗ್ತೇನಂತೈತಿ. ಅದ ಕ್ರಿಯಾಶಕ್ತಿ. ಕಾಲು ಊರ್ತೀರಿ ಇಟ್ಕೊಂತ ಬರ್ತೀರಿ, ಕಾಲು ಊರ್ತೀರಿ ಇಟ್ಕೊಂತ ಬರ್ತೀರಿ. ಅದ ಯಾವುದು? ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಕರ್ಕೊಂಡ್ ಬಂತು, ಮುಂದ್ ಒಳಗ್ ಜ್ಞಾನ ಅಂತತಿ. ಬಂದಿಯಾ ಒಂದಿಟ್ಟು ಏನಾರ ತಿಳ್ಕೊಳ, ಜ್ಞಾನ ತಿಳ್ಕೊರ, ಜ್ಞಾನ ಶಕ್ತಿ ನೋಡ್ರಿ ನಿಮ್ಮೊಳಗ ಐತಿ. ಮತ್ತೆ ಶಕ್ತಿ ಅಲ್ಲೇ ಯಾಕದ? ನಿಮ್ಮೊಳಗಿಲ್ಲ ಐತಿ. ಇಲ್ಲಿ ಮೈಕ್ ಐತಿ, ಬಂದ್ ಮಾಡಿದ್ರೆ ಬಂದ್ ಆಗಿಬಿಡ್ತೈತಿ. ಹೌದಾ? ಇದ್ರಾಗ ಬರೋದು ಏನೈತಿ? ಶಕ್ತಿನೇ. ಆ ಲೈಟ್ನ್ಯಾಗ ಬೆಳಕೈತಿ, ಅದು ಏನು? ಶಕ್ತಿನೇ. ಫ್ಯಾನಿನ್ಯಾಗ ಗಾಳಿ ಐತಿ. ಒಂದು ಕರೆಂಟ, ಒಂದು ಎಲೆಕ್ಟ್ರಿಸಿಟಿ. ನಾ ಹೇಳಿ ತಿಳ್ತೈತಲ್ಲ, ಒಂದು ಎಲೆಕ್ಟ್ರಿಸಿಟಿ, ಒಂದು ಕರೆಂಟ ಏನಾತು? ಫ್ರಿಜ್ನ್ಯಾಗ ತಣ್ಣಗಾತು, ಎಸ್ಯಾಗ ತಣ್ಣಗಾತು, ಮೈಕ್ನ್ಯಾಗ ಸೌಂಡ್ ಆತು, ಲೈಟ್ನ್ಯಾಗ ಬೆಳಕಾತು, ಫ್ಯಾನಿನ್ಯಾಗ ಗಾಳಿ ಆತು, ಮೇನ್ TC ಲೈನ್ ಹಾಫ್ ಮಾಡಿಬಿಟ್ರಿ ಎಲ್ಲವೂ ಬಂದ್ ಆತು. ಕಾನ್ಸೆಪ್ಟ್ ಎಷ್ಟು ಐತಿ ನೋಡ್ರಿ. ಮೇನ್ TC ಲೈನ್ ಬಂದ್ ಆದ್ರೆ ಫ್ಯಾನು ಹೋತ, ಟಿವಿನು ಹೋತ, ಮೈಕು ಹೋತ. ಹಂಗಾರ ಈ ಟಿವಿಗೆ, ಈ ಮೈಕಿಗೆ, ಈ ಲೈಟಿಗೆ ಕಿಮ್ಮತ್ ಯಾವಾಗ ಬಂತು? ಅದ್ರಾಗ ಆ ಕರೆಂಟಿನ ಶಕ್ತಿ ಬಂದಾಗ ಬಂತು. ಹಂಗ ಬಯಲೊಳಗೆ ಕಿಮ್ಮತ್ ಯಾವಾಗ ಬಂತಂದ್ರ ಆ ಶಕ್ತಿ ಲೀಲಾ ಆಡುವಾಗ ಬಂತು. ಅದಕ್ಕೆ ಆದಿಶಕ್ತಿ ಅಂತ ಕರೆದ್ರು. ಏನಂತ ಕರೆದ್ರು? ಆದಿಶಕ್ತಿ. ಆದಿಶಕ್ತಿ. ಅದನ್ನ ತಾಯಿ ಅಂತ ಕರೆದ್ರು. ಮುಂದೆ ಚಿತ್ರಕಾರರು ಬಂದ್ರು, ಅದಕ್ಕೊಂದು ಮೂರ್ತ ಕೊಟ್ರು, ಒಂದು 10 ಕೈ ಮಾಡಿದ್ರು, ಮತ್ತ ಖಡ್ಗ ಕೊಟ್ರು, ಮತ್ತ ಇದನ್ನ ಮಾಡಿದ್ರು. ಅದಕ್ಕೆ ಮಹಾಲಕ್ಷ್ಮಿ ಅಂತ ಕರೆದ್ರು, ಜಗದೀಶ್ವರಿ ಅಂತ ಕರೆದ್ರು. ಕರೆ ಹೇಳ್ಬೇಕಂದ್ರ ಹಂಗ ಅದಾರನವ್ರು? ಇಲ್ಲ, ಬಯಲೈತದು. ನಿಮ್ಮೊಳಗ ಆತ್ಮ ಐತಿ, ಆಕಾರ ಐತನ ಅದಕ್ಕೆ. ಅದನ್ನೂ ಹೇಳ್ತಾರ ನೋಡ್ರಿ. ಮೊಲೆ ಮೂಡಿ ಬಂದವು, ಅದನ್ನ ಹೆಣ್ಣು 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 ಅಂದ್ರಿ. ಗಡ್ಡ ಮೀಸೆಗಳು ಬಂದವು, ಅದನ್ನ ಗಂಡು 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 ಅಂದ್ರಿ. ಒಳಗ ಸುಳಿಯುವಂತ ಆತ್ಮ, ಅದಕ್ಕೆ ಹೆಣ್ಣು ಅಂತೀರ ಗಂಡು ಅಂತೀರಿ? ಕರೀರ್ ನೋಡು ನೀವು ಅನ್ರಿ ಅದಕ್ಕೆ. ಏ ಹೆಣ್ಣ ಆತ್ಮ ಬಾಯಿಲ್ ಅಂತೀರ, ಏ ಗಂಡ ಆತ್ಮ ಬಾಯಿಲ್ ಅಂತೀರ? ಬ್ಯಾಡ. ಯಾರಿಗಾರು ಸ್ವಲ್ಪ ತ್ರಾಸ ಆಗಿತ್ತು, ಸೀರಿಯಸ್ ಆಗಿತ್ತು ಅಂತ ತಿಳ್ಕೊಡ್ರಿ. ಆಗಿತ್ತು ಅಂತ ತಿಳ್ಕೊಡ್ರೆ ಮತ್ತಿದ ನವರಾತ್ರಿಯಾಗ ಬಂದು ಇದೊಂದು ಪೀಡಾದಂಗೆ ಏನಾರ ಹೇಳಕತ್ತರಲ್ಲಿ ಅಂತ ಬೇಡ್ರಿ. ಆಗಿತ್ತು ಅಂತ ತಿಳ್ಕೊಡ್ರಿ. ಚಲೋ ದವಾಖಾನೆ ಯಾವ್ದು? ಮನೆ SR ಪಾಟೀಲ್ ತೆಗ್ದಾರ, ಬಾಡಗಂಡಿ ದವಾಖಾನೆ ಹಾಕಿದ್ರಿ ಅಂತ ತಿಳ್ಕೊಡ್ರಿ. ಚಲೋ ದವಾಖಾನೆ ವಾರಾಗ ಮಾತಾಡಕತ್ತಿ. ಏನಾಗಿತ್ತಂತ ಗಣವಾಗಿದ್ರ? ಏನಾಗಿತ್ತಂತವಂಗ? ಏನಾಗಿತ್ತಂತವಂಗ? ಏನಾಗಿತ್ತು? ಇಲ್ಲ, ಸ್ವಲ್ಪ ಭಾಳ ತ್ರಾಸ ಐತಂತ, ಏನೋ ಭಾಳ ತ್ರಾಸ ಐತಂತ. ತ್ರಾಸ ಐತಿ. ಹೆಣ್ಮಗಳಿದ್ರ ಏನಾಗೈತೆ ಅಂತ ಕೀಗಿ, ಏನಾಗೈತೆ ಅಂತ ಕೀಗಿ. ಮತ್ತೊಂದು 3 ದಿವಸ ಆದ್ಮೇಲೆ ಹೆಂಗಾಗೈತೆ ಅಂತೀಗ ಒಟ್ಟು ಮಾತಾಡ್ತಾನಂತನ. ಗಣಮಾಗಿದ್ರು ಮಾತಾಡ್ತಾನಂತೀರಿ, ಹೆಣ್ಮಗಳಿದ್ರೆ ಸ್ವಲ್ಪ ಮಾತಾಡ್ತಾಳಂತನು, ಈ ಗುರುತು ಪರ್ ತಿಳಿತಾಳಂತನು, ಹಿಂಗೆಲ್ಲ ಮಾತಾಡ್ತೀರಿ. ಹೋದಾವ ಅಥವಾ ಹೋದಾಕಿ ಹೋಗೇ ಬಿಟ್ರು ಅಂತ ತಿಳ್ಕೊರಿ. ಅವಾಗ ಏನಂತೀರಿ ನೀವು? ಕರ್ಕೊಂಬರ್ತಾರಂತ ನಾವು, ಕರ್ಕೊಂಬರ್ತಾರಂತ ಆಕಿನಂತೀರನ್ನ? ಎಲ್ಲ ಕರ್ಕೊಂಬರ್ತಾರನೋ ಅವನು ಅನ್ನಂಗಿಲ್ಲ, ಕರ್ಕೊಂಬರ್ತಾರನೋ ಆಕಿನ ಅನ್ನಂಗಿಲ್ಲ, ಎಟ್ಟತ್ತಿಗೆ ತರ್ತಾರಂತದನಂತೀರಿ. ಅಬ್ಬಾಬ, ಕಾನ್ಸೆಪ್ಟ್ ಹೆಂಗೈತಿ ನೋಡಿ. ಏನಂತೀರಿ? ಎಟ್ಟತ್ತಿಗೆ ತರ್ತಾರಂತದನ. ಮತ್ತು ಹೋದಾವ ಎಲ್ಲಿ ಹಾದವ? ಹಾದಕ್ಕೆ ಎಲ್ಲಿ ಹಾಲು? ವಿಚಾರ ಮಾಡಿ ನೋಡಿದ್ರೆ ಎಷ್ಟು ನಶ್ವರ ಐತಿ ನೋಡ್ರಿ ಅದಕ್ಕೆ. ಶಿವ ಒಳಗ್ ಕುಂತಾನ, ಶಿವ ಒಳಗದಾನ, ಅಜ್ಜಾರ್ ಒಳಗದಾನ, ನನ್ನ ಒಳಗದಾನ, ಹಾಡೋರ್ ಒಳಗದಾನ, ಹೇಳೋರ್ ಒಳಗದಾನ, ಕೇಳೋರ್ ಒಳಗದಾನ. ಶಿವ ಅದಾನ, ಸಿ ಐತಿ. ಆ ಶಿವ ಎದ್ದು ಹಾದ್ರೆ ಸಿ ತೆಗೆದು ಹಿಂಗ ಕೊಂಬ್ ಹಿಂಗ ಮಾಡ್ರಿ, ಶಿವ ಹಾದ ಶಿವ ಇಲ್ಲೇ ಐತಿ. ಅದಕ್ಕೆ ಶರಣರ ಹತ್ರ ಇನ್ಯಾಕಲ್ಲಿ ಹುಡುಕ್ತೀಯೋ, ಅಲ್ಲಿ ಇಲ್ಲಿ ಯಾಕ ಹುಡಕತಿ? ಇಲ್ಲೇ ಐತಿ ನೋಡ ಮುಕುತಿ, ನಿನ್ನ ಅಂತರಂಗದ ಗುಡಿಯೊಳಗ ಇಣಕಿ ನೋಡ ನೋಡ ಮುಕುತಿ. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀಯೋ? ಇಲ್ಲ, ನಿನ್ನೊಳಗ ಐತೋ, ನಿನ್ನೊಳಗ ಜೀವ ಐತಿ. ಕೈ ಎತ್ತಿ ಕೈ ಬಿಡ್ತಿದಿ. ದುಡಿಯುವಂತ ಶಕ್ತಿ ಕೊಟ್ಟಾವ ಯಾರೋ, ತಿಂದ ಅನ್ನ ಜೀರ್ಣ ಮಾಡಿದವ ಯಾರೋ. ಮಗಳೊಳಗ ಮೋಹವಾಗಿ ಕಂಡ, ಮಗನಲ್ಲಿ ಪ್ರೇಮವಾಗಿ ಕಂಡ,
ಮಡದಿಯಲ್ಲಿ ಪ್ರೀತಿಯಾಗಿ ಕಂಡ, ಬಂಧು ಬಾಂಧವರಲ್ಲಿ ನೆಂಟನಾಗಿ ಕಂಡ, ಗೆಳೆಯನಾಗಿ ಕಂಡ, ಇದೆಲ್ಲ ಯಾರಂದ್ರ ಅದು ಪರಮಾತ್ಮನ ಬಹುವಿಧದ ರೂಪ ಅಂತ ನೋಡ್ರಿ. ಬಹುವಿಧದ ರೂಪ. ಅದಕ್ಕೆ ಶಿಶುನಾಳ ಶರೀಫಜ್ಜರು ಹೇಳ್ತಾರ, ಹೆಣ್ಣು ನೋಡ್ರಿ ಒಬ್ಬಕ್ಕೆ ಹೆಂಡತಿ. ಯಾರೋ ಕೇಳಿದ್ರಂತ ಶರೀಫಜ್ಜ, ನನ್ನ ನೀನ್ ಹೆಂಡತಿ ಹೆಸರು ಹೇಳಂದ್ರಂತ. ಶಿಶುನಾಳ ಶರೀಫಜ್ಜ ಗೊತ್ತಲ್ಲ, ಎಲ್ಲರಿಗೂ ಗೊತ್ತೈತಿ. ಹೇಳಿದ ಕೂಡಲೇ ಶರೀಫಜ್ಜ ಏನಂದ, ನನ್ನ ಹೆಂಡತಿ, ನೀ ನನ್ನ ಹೆಂಡತಿ, ನಿನ್ನ ಹೆಸರೇನಂತ ಹೇಳಲೆ ಗುಣವಂತಿ ಅಂತ. ಯಾರಾದ್ರೂ ಹೆಂಡತಿ ಹೆಸರು ಕೇಳಿದ್ರೆ ಹೇಳಬೇಕಾಗಿತ್ತು, ಏನೋ ಹೇಳಬೇಕಾಗಿತ್ತು, ಏನೋ ಒಗಟ್ಟಿಟ್ಟು ಹೇಳ್ಬೋದಾಗಿತ್ತು. ಆದ್ರೆ ಏನ್ ಹೇಳಿದ ಶರೀಫಜ್ಜ, ನನ್ನ ಹೆಂಡತಿ, ನೀ ನನ್ನ ಹೆಂಡತಿ, ನಿನ್ನ ಯಾವ ಹೆಸರಿನಿಂದ ಹೇಳಲಿ ಗುಣವಂತೆ. ನೋಡಿ ಹೇಳ್ತಾನ, ಮೊದಲಿಗೆ ತಾಯಿ ಆದಾಕಿ ನನ್ನ ಹೆಂಡತೆ. ನಮ್ಮ ಹಡದಾಕಿ ಯಾರು? ತಾಯಿ. ಆಕಿನೂ ಹೆಣ್ಣು ಹೌದಲ್ಲ. ಮೊದಲಿಗೆ ತಾಯಾದೆ ನನ್ನ ಹೆಂಡತಿ, ನೀ ಸದನಕ್ಕ ಸೊಸೆಯಾದೆ ನನ್ನ ಹೆಂಡತಿ. ಮತ್ತು ಮನೆಗೆ ಮಗಳ ಸೊಸೆಯಾಗಿ ಬರಕ್ಕೆ ಯಾರು? ಹೆಣ್ಮಗಳ. ಹೆಂಡತಿನ ಸೊಸೆಯಾಗಿ ಬರ್ತಾಳ. ನೋಡ್ರಿ, ಮುದದಿಂದ ಮೋಹಿಸಿ ಮದುವೆಯಾದವನಿಗೆ ಮಗಳಾಗಿ ತೋರಿದೆ ನನ್ನ ಹೆಂಡತಿ. ಅಬ್ಬಬ್ಬಬ್ಬ, ಯಾವನಿನ ಪ್ರೀತಿಸಿ ಪ್ರೇಮಿಸಿ ಇದನ್ನ ಹೆಂಡತಿ ಅಂತ ಲಗ್ನ ಅಕ್ಕಾನ, ಮತ್ತ ಆಕಿನ ಹೊಟ್ಟೆಯಾಗ ಹುಟ್ಟಿ ಯಪ್ಪಾಂತ ಮಗಳಾಗಿ ಹೆಗಲೇರಿದೆ ನನ್ನ ಹೆಂಡತಿ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಬಂದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ಕೂಡಲ ಸಂಘ, ನೀ ಒಡ್ಡಿದ ಮಾಯೆ ನೀನಲ್ಲದೆ ಇನ್ನಾರು ಬಿಡಿಸಲಾರರು ಅಂತ ಹೇಳ್ತಾರೆ ಬಸವಣ್ಣವ್ರು. ನೋಡಿ, ಇದೆಲ್ಲವೂ ಆತನ ವಿರಾಟ್ ರೂಪ. ಅಲ್ಲಿ ತಾಯಾಗಿ ತೋರಿದ್ದು ಹೆಣ್ಣ, ಅತ್ತಿಯಾಗಿ ತೋರಿದ್ರು ಹೆಣ್ಣ. ಅದಕ್ಕೆ ಶಿಶುನಾಳ ಶರೀಫಜ್ಜ ಹೇಳ್ತಾನ, ಅತ್ತಿಗೆ ನಾದಿನಿ ನನ್ನ ಹೆಂಡತಿ, ಮತ್ತ ತೊತ್ತಾಗಿ ನಡೆಸಿದಿ ನನ್ನ ಹೆಂಡತಿ. ನೋಡ್ರಿ, ಅತ್ತಿಗೆ ಆದವಳು ಹೆಂಡತಿನ ಹೆಣ್ಣ, ಸೊಸಿ ಆದವಳು ಹೆಣ್ಣ, ನೆಗೆಣೆ ಆದವಳು ಹೆಣ್ಣ, ನಾದನೆ ಆದವಳು ಹೆಣ್ಣ, ದೊಡ್ಡವಾದವಳು ಹೆಣ್ಣ, ಸಣ್ಣವಾದವಳು ಹೆಣ್ಣ. ಮತ್ತೆ ಹೇಳ್ತಾಳ, ಯತಿ ತಪವನ್ನು ಮಾಡುವ ಯತಿಗಳಿಗೆ ನೀ ಮೋಹಿನಿಯಾಗಿ ಕಾಡಿದೆ ನನ್ನ ಹೆಂಡತಿ. ಅಬ್ಬಬ್ಬಬ್ಬ, ತಪಸ್ವಿಗಳಿಗೆ, ವಿರಕ್ತರಿಗೆ, ಸನ್ಯಾಸಿಗಳಿಗೆ ಮೋಹಿಯಾಗಿ ಕಾಡಿದವಳು ಯಾರು? ಹೆಣ್ಣ. ಕೊನೆಗೆ ಶಿಶುನಾಳಧೀಶನ ಪಾದಕ್ಕೆ ನೀ ಮಗಳಾಗಿ ತೋರಿದೆ ನನ್ನ ಹೆಂಡತಿ, ನಿನ್ನ ಯಾವ ಹೆಸರಿನಿಂದ ಕರೀಲಿ ಅಂತ ಹೇಳ್ತಾನ. ಅದಕ್ಕೆ ಒಂದು ಹೆಣ್ಣು ನಮಗೆ ಜನ್ಮ ಕೊಡುವಾಗ ತಾಯಿ ಆಗೈತಿ, ಹೌದಾ? ತಾಯಿ. ತಾಯಿಗಿಂತ ಮೊದಲು ಹುಟ್ಟಿದಾಕಿ ದೊಡ್ಡವ್ವ, ನಂತರ ಹುಟ್ಟಿದಾಕಿ ಸಣ್ಣವ್ವ. ನೋಡ್ರಿ, ನಮಗಿಂತ ಮೊದಲು ಹುಟ್ಟಿದಾಕಿ ಅಕ್ಕ, ಆಕಿನೂ ಹೆಣ್ಣ. ನಮಗಿಂತ ನಂತರ ಹುಟ್ಟಿದ ತಂಗಿ, ಆಕಿನೂ ಹೆಣ್ಣ. ಅಕ್ಕ ಎರಡನೇ ತಾಯಿ ಅಂತ ತಮ್ಮನ ಬಗಲಾಗಿ ಎತ್ಕೊಂಡು ಅಡ್ಡಾಡಿದ್ರು. ತಂಗಿ ಆಕಿನೂ ಎರಡನೇ ತಾಯಿ ಇದ್ದಂಗಂತ. ಅಮಾಸೆ ಹುಣ್ಣಿಮೆ ಬಂದ ನೆನೆಸಿದ್ಲಂತ, ನಾ ಮಣ್ಣ ಬರಲಿಲ್ಲ ಅಂತ ಹೇಳಿ. ನೋಡಿ, ಇಂಥ ಹೆಣ್ಣನ್ನ ಮಾಯೆ ಅಂತೀರಿಪ್ಪ, ರಕ್ಕಸಿ ಅಂತೀರಪ್ಪ, ಅದು ಮೊಣಕಾಲ ಕೆಳಗದ್ರ ಬುದ್ಧಿ ಅಂತೀರಪ್ಪ, ಅದು ಪಾಪದ ಪಿಂಡ್ ಅಂತೀರಪ್ಪ, ಅದು ಬರೀ ಮಕ್ಕಳ ಹಡಿ ಯಂತ್ರ ಅಂತೀರಪ್ಪ, ಅದು ಬರೀ ದುಡಿಯುವ ಮಷೀನ್ ಅಂತೀರಪ್ಪ. ಹೆಣ್ಣು ತಾಯಿ ಅದು ರಕ್ಕಸಿ ಅಲ್ಲೋ ಮೂರ್ಖ, ಅದು ಮಾಯೆ ಅಲ್ಲೋ. ಅದಕ್ಕೆ ಮುಟ್ಟು ತಟ್ಟು ಮಡಿ ಮೈಲಿಗೆ ಅಂತ ಹೊರಗಿಡಬಾಡೋ, ಅದು ಸಾಕ್ಷಾತ್ ಪಾರ್ವತಿ, ಅದು ಜಗ. ಅದಕ್ಕಿಂತ ಮೊದಲು ಹೆಣ್ಣಿಗೆ ಮಾಯೆ. ಅಡಿಗೆ ಮನಿ, ಒಂದು ಅಡಿಗೆ ಮನಿ ಇತ್ತು ನಿಮಗ, ಇನ್ನೊಂದು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಓಡೋ ಮನಿ, ಹೊಲದ ಮನಿ ಇತ್ತು. ಇನ್ನೊಂದು ಮನಿ ಮುಂದೆ ನಳ ಇದ್ದಿದ್ದಿಲ್ಲ, ಅವಾಗ ನೀರಿನ ಮನಿ ಅಂತೇಳಿ ಬಾವಿಗ ನಿಮಗೆ ಕಿಮ್ಮತ್ತ. ಯಾರಿಂದ ಬಂತು? ಶರಣರಿಂದ ಕಿಮ್ಮತ್ತ. ಶರಣರು ಬಂದ್ರಿ. ಯಾವ್ದು ಮಾಯೋ? ಮಾಯ ರೀ ಹೆಣ್ಣು ಅಂದ್ರ, ಲೇ ತಮ್ಮ ಕಣ್ಣು ಚಂದಾಗಿ ಇಟ್ಕೊಂಡು ನೋಡಲೇ ಮಳ್ಳ ಅಂದ್ರ. ನೋಡವನ ತಾಯದ. ಅಕ್ಕ ಅಂತ ನೋಡಲೆ, ತಂಗಿ ಅಂತ ನೋಡಲೆ, ತಾಯಿ ಅಂತ ನೋಡಲೆ, ಅದೇ ಹಂಗ ಮಾಯ ಆಕತಿ ಅಂದವ್ರು. ಏನ್ರಿ ಬಸವಣ್ಣವ್ರ, ಏನ್ ಎಲ್ಲಾರನ್ನ ಅನುಭವ ಮಂಟಪದ ಕರ್ಕೊಂತೀರಿ ಅಂತ? ಹೌದು, ಮತ್ತೆ ನೀ ದೇವ್ರ ಕೂಡ ಕರ್ಕೊಳ್ಳಿಲ್ಲ, ನಾವು ಅನುಭವ ಮಂಟಪದ ಕರ್ಕೊಂಡಿವಿ. ಮುಟ್ಟು ತಟ್ಟು ಮಡಿ ಮೈಲಿಗೆ ಆದವ್ರನ್ನೆಲ್ಲ ಕರದ ಲಿಂಗ ಕಟ್ತೀರಿ, ಹಣಿ ಮೈಗೆ ಬತ್ತೆ ಹಚ್ತೀರಿ. ಯಾವ್ದು ನಿಮ್ಮ ಧರ್ಮ? ಸುಡಗಾಡ ಧರ್ಮ ಅಂದ್ರು ಬಸವಣ್ಣವ್ರು. ಬೆಂಕಿ ಹಚ್ಚಿ ನಿನ್ನ ಧರ್ಮಕ್ಕಂದ್ರು ಬಸವಣ್ಣವ್ರು. ಲೇ ತಮ್ಮ, ಮುಟ್ಟ ತಟ್ಟ ಅಂತಿದಿ, ಮಡಿ ಮೈಲಿಗೆ ಅಂತಿದಿ, ನೀ ಹುಟ್ಟಿದ್ದೆಲ್ಲಿಂದ ಅಂತ ಕೇಳಿದ್ರು ಅವ್ರು. ನೀ ಹುಟ್ಟಿದ್ದೆಲ್ಲಿಂದ? ಮುಟ್ಟು ತಟ್ಟು ಆಕತಿ, ಮಡಿ ಮೇಲಿಗೆ ಆಕತಿ ಅಂತೀರಿ. ಹೌದಪ್ಪ, ನೀ ಹುಟ್ಟಿದ್ದೆ. ಅಲ್ಲೇ ನಿಮ್ಮವ್ವ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿನ್ನ ಹೆಂಡತಿ ಇಬ್ರು ಉಷ್ಟ್ರ ಹೆಣ್ಮಕ್ಳ. ಅವರು ಚಲೋತ್ನಂಗ ಚರ ಹಿಟ್ಟು ನಾದಿ ಒಳೆ ಬಾಳಿಗ್ಯಾಗ ಕರೆದು ಬಜ್ಜಿ ಕಡುಬು ನಿಮ್ಮ ದೇವರಿಗೆ ಎಡಿ ಹಿಡಿಯಾಕ ಬರ್ತೈತಿ. ಆಕೆ ಮುಟ್ಟಿದ್ರೆ ನಿಮ್ಮ ದೇವ್ರ ಮೈಲಿಗೆ ಹಾಕ ಅಂದ್ರೆ ಹೊಗಳೆ ನಿಮ್ಮ ದೇವ್ರ ತೊಗೊಂಡ ಹೊಳೆಗೆ ಹೋಗಿ ಹೋಗ ಅಂತ ಹೇಳಿ. ಎಂಥ ಬಸವ ಸಂಸ್ಕೃತಿ, ಎಂಥ ಬಸವ ಸಂಸ್ಕೃತಿ. ಯಪ್ಪ, ಮತ್ ನಾವ್ ಯಾವಾಗ ದೇವ್ರನ್ನ ಪೂಜೆ ಮಾಡೋದು ಅಂದ್ರೆ ಹೆಣ್ಮಕ್ಳೆಲ್ಲ ಹೆದರ್ಬೇಡ್ರಿ, ಹೆದರ್ಬೇಡ್ರಿ. ನಿಮ್ಗೆ ನೀವು ಇದ್ದಲ್ಲೇ ದೇವ್ರನ್ನ ಕೊಡ್ತೀನಿ. ಏನು ನಿಮ್ಮೊಳಗ ಅಂತರಂಗದೊಳಗ ಆತ್ಮ ಐತಲ್ವಾ? ಐತಿ. ಚರ್ಮ ಎದ್ರಲ್ಲೇ ನೋಡ್ಕೊಂತೀರಿ? ಹೊರಗಿನ ಕರಡಿಂದ ನೋಡ್ಕೊಂತೀರಿ. ಚರ್ಮದ ಚೀಲ ಹೊರಗಿನ ಕರಡಿಗೆ ಕಾಣ್ತೈತಿ, ಒಳಗ ಅರಿವಿನ ಚೀಲ ಅಂಗೈ ಒಳಗಿನ ಲಿಂಗಕ್ಕೆ ಕಾಣ್ತೈತಿ. ಆ ಲಿಂಗನ ನಿಮ್ಮ ಅಂಗದ ಮ್ಯಾಗ ಕೊಟ್ಟು ಬಿಡ್ತೀನಿ ಅಂದ್ರು. ಅವಾಗ ಲಿಂಗವಂತರು, ಆ ಹೆಣ್ಮಕ್ಳು ಆ ಅಂಗದ ಮೇಲೆ ಲಿಂಗಧಾರಣೆ ಮಾಡ್ಕೊಂಡ ಮೇಲೆ ಅಲ್ಲಿ ಯಾವ ಅಸಮಾನತೆ ಹೋಯ್ತು, ವರ್ಗಭೇದ, ವರ್ಣಭೇದ, ಜಾತಿ ಭೇದ ಹೋಗಿ ಅಕ್ಕ ಮಹಾದೇವಿ ಸ್ವರೂಪ ಅಂದ ಹೆಣ್ಮಗಳು. ನೋಡ್ರಿ, ಅಲ್ಲಮ ಪ್ರಭುದೇವರಂತವನ್ನ ಪ್ರಶ್ನೆ ಮಾಡ್ತಾಳೆ. ಅಕ್ಕ ಬಂದ್ಲು, ಪ್ರಭು ಕೇಳ್ತಾನೆ, ಉದಮದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಅಂದ್ರು. ಹರೇದ ವಯಸ್ಸಿನ ಹುಡುಗಿ ನೀನು ತಣ್ಣಗ ಲಗ್ನ ಮಾಡ್ಕೊಂಡು ಬಾಳೆ ಮಾಡು ಮಕ್ಕಳನ್ನ ಹೊಡ್ಕೊಂಡು ಕುಂದ್ರದ್ ಬಿಟ್ಟು ಇಲ್ಲೇ ಯಾಕೆ ಬಂದೆ ಅನುಭವ ಮಂಟಪಕ್ಕೆ ಅಂತ ಕೇಳಿದ ಪ್ರಭು.
ಯಾಕೆ ಬರಬಾರ್ದು ಅಂದ್ಲಕ್ಕಿ, ಏನು ನಿನಗಾಟ ಬರೆದು ಕೊಟ್ಟತೇನೋ ಅಂದ್ಲಕ್ಕಿ. ನೋಡ್ರಿ, ಯಾಕೆ ನಿಮ್ಗಾಟನು ನಾವು ಯಾಕೆ ಬರಬಾರ್ದು? ಚನ್ನ ಮಲ್ಲಿಕಾರ್ಜುನನ ಕಾಣೋ ಇಚ್ಛೆ ಆಗೈತಿ, ಶರಣರ ಸಂಘದಾಗ ಇರಬೇಕನ್ನೋ ಇಚ್ಛೆ ಆಗೈತಿ. ಹೌದು, ನಮ್ಮಲ್ಲಿ ನೇಮ ಐತಿ, ಇಲ್ಲಿ ಸಂಸಾರಿಕರಿಗೆ ಅಷ್ಟ ಪ್ರವೇಶ ಐತಿ, ಲಗ್ನದವ್ರ ಆಟ ಒಳಗೆ ಬರ್ಬೇಕಿಲ್ಲ, ನಿನ್ನ ಗಂಡನ ಹೆಸರು ಹೇಳಿ ಕುಂದ್ರು, ಇಲ್ಲಿದ್ರು ಹೋಗ ಅಂತ ಹೇಳಿದ ಪ್ರಭು. ನನಗೆಲ್ಲಿ ಗಂಡ ಅದಾನ? ಹುಟ್ಟು ಸಾವು ಗಂಡನ ನೋಯ್ದು ಒಲೆ ಒಳಗಿಕ್ಕ ಅಂತ ಹೇಳಿದ್ದಕ್ಕೆ. ನನ್ನ ಗಂಡ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ನನ್ನ ಗಂಡಗೆ ಸಾವಿಲ್ಲ, ನನ್ನ ಗಂಡಗೆ ಕೇಡಿಲ್ಲ. ಜಗತ್ತಿನ ಗಂಡರೆಲ್ಲ ಹುಟ್ಟುತ್ತಾರ, ಬಾಳೆ ಮಾಡುವಾಗ ಚಲೋನೂ ಅಕ್ಕವೂ ಇಲ್ಲ, ಕೇಡೋ ಅಕ್ಕವ. ಮನೆಗೆ ಹೆಂತಿ ಬೈತಿರ್ತಾರ ನೋಡು, ಇದ್ರ ಬಕ್ಬರ್ಗಳು, ಇದ್ರ ಬಾಳೆ ಯಾವಾಗಲೂ ಬಂದವ್ ಸುಟ್ಟು ನೋಡ್ತೀರಿ, ಬರೀ ಕೇಡ ಐತಿ, ಒಂದು ನೆಟ್ಟಗನ ಇಲ್ಲ ಅಂತಿರ್ತಾಳೆ. ಹೆಂತಿ ಬೈತಿರ್ತಾರ ನೋಡ್ರಿ ಪಡಸಲ್ಲ ಕುಂತ್ಕೊಂಡು. ಇದು ಏನು ಮಾಡ್ತೈತಿ? ಎಲ್ಲ ಕೇಡ ಐತಿ. ವ್ಯಾಪಾರ ಮಾಡಿದ್ರು ಕೇಡ ಐತಿ, ಹೊಲ ಮಾಡಿದ್ರು ಕೇಡ ಐತಿ. ಹೆಣ್ಮಕ್ಳು ಬೈತಿರ್ತಾರ ನೋಡ್ರಿ ಗಂಡಗಳನ್ನ. ಗಂಡನಿಗೆ, ಈ ಲೋಕದ ಗಂಡನಿಗೆ ಕೇಡ ಐತಿ, ಒಂದು ದಿನ ಸಾವೈತಿ. ಆದ್ರೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ, ಅವ ಎಂದು ಹುಟ್ಟಿಲ್ಲ, ಅವ ಎಂದು ಸತ್ತಿಲ್ಲ, ಅವ ಹುಟ್ಟಿಲ್ಲದ, ಸಾವಿಲ್ಲದ, ರೂವ ಇಲ್ಲದ ಚಲುವನಾದ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಗಂಡ ಹೊಲದ ಮೇಲೆ ಈ ಹುಟ್ಟೋ ಸಾವು ಗಂಡವ್ರ ನೋದು ಒಲೆಯಾಗಿಟ್ಟು ಬಿಡು ಅಂತ ಹೇಳಿಬಿಟ್ಟು ಪ್ರಭುದೇವರಿಗೆ. ಅಬ್ಬಬ್ಬಬ್ಬ ಅನ್ನೋ, ಏನಪ್ಪಾ ಇಷ್ಟು ದಿವಸ ಬಂದು ಹೆಣ್ಮಕ್ಳ ಬೇರೆ ಇಕ್ಕಬೇಕಿ ಬೇರೆನೇ ಅದಾಳಲ್ಲ ಅಂತ ಅಲ್ಲಮ್ಮ ಪ್ರಭು. ಅದೇ ಹಂಗೆ ನಿನ್ನ ಗಂಡ ಚಲುವ ಮಲ್ಲಿಕಾರ್ಜುನ, ಉದಮದ ಯೌವನ ಒಳಗೊಂಡಿದಿ, ಮತ್ತೆ ಪರಮಾತ್ಮನ ಕಾಣಬೇಕಂತಿದಿ, ಅಲ್ಲೇ ಇದ್ದು ಕಾಣಬೇಕಾಗಿತ್ತು. ಮತ್ತೆ ಕಾಣಬೇಕಂದ್ರೆ ಇದನ್ನ ಯಾಕೆ ಮುಚ್ಚಿಕೊಂಡು ಬಂದಿ? ದಿಗಂಬರ ಇದ್ದಿ, ಕೂದಲ ಯಾಕೆ ಮುಚ್ಚಿದಿ ಅಂತ ಕೇಳಿದ. ದಿಗಂಬರ ಇರಬೇಕಾಗಿತ್ತು, ಮತ್ತೆ ಇದನ್ನ ಯಾಕೆ ಮುಚ್ಚಿಕೊಂಡು ಬಂದಿ? ನಾಟಕ ಮಾಡ್ತೀನಿ ಅಂದ. ಹೌದು, ನಾ ಏನೋ ಸ್ವಚ್ಛ ಇದೀನಿ, ನಾನು ನೋಡೋ ಕಾಣು ಸ್ವಚ್ಛ ಇರ್ಬೇಕಲ್ಲ, ಅವ್ರ ಸಲುವಾಗಿ ಕೆಟ್ಟ ಆಗ್ಬಾರ್ದಂತ ಮುಚ್ಚಿಕೊಂಡಿನಿ ಅಂತ ಹೇಳಿದ್ರು. ಎಂಥ ಕಾನ್ಸೆಪ್ಟ್! ಜಗತ್ತಿನಲ್ಲಿ ಯಾವ ಇತಿಹಾಸಕಾರ! ನಾ ಚಲೋ ಅದೀನಿ, ಕರೆ ನಾ ಚಂದ ಅದೀನಿ, ನಾ ಚಲೋನ ಅದೀನಿ, ಆದ್ರೆ ನೋಡುವಂತ ಕಣ್ಣು ಬೇರೆ ಬೇರೆ ಇರ್ತಾವ. ಯಾವ್ಯಾವ ಕಣ್ಣಿಲಿ ಏನೇನಾರು ನೋಡಿ ಏನೇನಾರು ತಿಳ್ಕೊಬಾರ್ದು ಅನ್ನೋ ಸಲುವಾಗಿ ಅವ್ರಿಗೆ ನೋವು ಆಕತಿ, ಅವ್ರಿಗೆ ವಿಕಾರ ಆಕತಿ ಅಂತ ಮುಚ್ಚಿಕೊಂಡು ಬಂದೆ. ಇಲ್ಲ, ಒಳಗ ಹಣ್ಣು ಯಾವಾಗಲೂ ಕೂಡ ಪಕ್ವಾದಾಗ ಮ್ಯಾಗಿನ ಸಿಪ್ಪಿ ಸುಲಿತೈತಿ, ಕಾಯಿದ್ದಾಗ ಸುಲಿದಿಲ್ಲ. ನೀನು ಪಕ್ಕ ಹಣ್ಣಾಗಿಲ್ಲ, ಕಸಗ ಎದಿದಿ, ಹಿಚಿಗೆ ಮಾಡಿದ ಹಣ್ಣು ಅದಿದಿ, ಇದು ಪಕ್ಕ ಹಣ್ಣಲ್ಲ. ಈಗ ನೋಡ್ರಿ, ಕೆಲವು ಬಾಳೆಹಣ್ಣು ಪೆಟ್ಟು ಬಿದ್ದಿರ್ತಾವ, ಪೆಟ್ಟು ಬಿದ್ದ ಹಣ್ಣಾಗಿರ್ತಾವ, ಕರೆ ರುಚಿ ಇರೋದಿಲ್ಲ ಇಷ್ಟ. ಕೆಲವು ಮಾವಿನ ಹಣ್ಣು ಪೆಟ್ಟು ಬಿದ್ದಿರ್ತಾವ, ಕೆಳಗೆ ಬಿದ್ದಿರ್ತಾವ, ರುಚಿ ಇರುದಿಲ್ಲ. ಅಡಿ ಹಾಕಿದ ಹಣ್ಣ ಬೇರೆ, ಮಾನಕ್ಕೆ ಬಂದ ಹಣ್ಣ ಬೇರೆ, ಪೆಟ್ಟು ಬಿದ್ದ ಹಣ್ಣ ಬೇರೆ. ನಿನಗೆ ಪೆಟ್ಟು ಬಿದ್ದತಿ, ಅದಕ್ಕೆ ವೈರಾಗ್ಯಕ್ಕೆ ಬಂದಿದೆ. ಇಲ್ಲ, ಮ್ಯಾಗಿನ ಸಿಪ್ಪಿ ಬರ್ಬೇಕಾದ್ರೆ ಪೆಟ್ಟು ಬಿದ್ದ ಹಣ್ಣಿಗೆ ಬರೋದಿಲ್ಲ, ಒಳಗ ಹಣ್ಣು ಪೂರ ಪಕ್ವಾದಾಗ ಮ್ಯಾಗಿನ ಸಿಪ್ಪಿ ಸುಲಿತೈತಿ. ಹಂಗ ಒಳಗ ವೈರಾಗ್ಯ ಪಕ್ಕ ಆಗೈತೆ ಅಂತ ನಾ ಮ್ಯಾಗಿನ ಬಟ್ಟೆ ಹೋಗ್ಯಾವ ಹೊರತು ನಾ ಏನು ಹಂಗ ಬಂದಿಲ್ಲ. ಮತ್ತು ಪ್ರಭು ಅವನು ಹಠಮಾರಿ, ಅವ ಮಾಯ ಗೆದ್ದಾವ ಅಲ್ಲಮ್ಮ ಅಂದ್ರೆ ಯಾರವ? ಮಾಯನ್ನ ಗೆದ್ದಾವ, ನಿರ್ಮಾಯ ಅವ, ಮಾಯನ್ನ ಗೆದ್ದಾವ. ಈಕಿ ಮಾಯಾಮೋಹಗಳನ್ನ ಬಿಟ್ಟು ತ್ಯಾಗದಿಂದ ಬಂದಾಕಿ ವೈರಾಗ್ಯ ಮೂರ್ತಿ. ಪ್ರಭುನೂ ಮಾಯಾ ಕೋಲಾಹಲ, ಅಕ್ಕ ಮಹಾದೇವಿ ವೈರಾಗ್ಯ ಮೂರ್ತಿ. ಯಾವ್ದು ಹೆಚ್ಚು ಅಂತೀರಿ, ಯಾವ್ದು ಕಡಿಮೆ ಅಂತೀರಿ? ನೋಡ್ರಿ, ಹಣ್ಣೆ ಗುದುಬ್ರಿಗೆ ನಡೀತು. ನಾವು ಆದೀನಿ ಅಂದವ್ರು ಆದಿವಿ ಅಂತ ಹೇಳ್ಕೊಂತಾರ. ಪ್ರಭು ಕೇಳ್ತಾನೆ, ನಾವು ಆದೀನಿ ಅಂದವ್ರು ಆದಿವಿ ಅಂತ ಹೇಳ್ಕೊಂತಾರ. ಹೇಳ್ಕೊಂಡ್ರೆ ಹೋತದ, ಕೊಟ್ಟಿನಿ ಅಂದ್ರೆ ಮುಗಿದು ಹೋತ್, ಕೊಟ್ಟದ್ದೆಲ್ಲ ವ್ಯರ್ಥ. ನಾ ಅದೀನಿ ಅಂದ್ರೆ ಏನು? ನಾ ಸತ್ಯನೆಂದು ಹೆಣಕ್ಕೆ ಹೋಗಿದ್ದುಂಟೆ, ಬಯಚಿಟ್ಟ ಬೈಕಿ ಕರೆದದ್ದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪದ್ದುಂಟೆ. ಏಯ್, ನಾ ಸತ್ಯನಂತ ಹೆಣ ಎಂದ್ರ ಕೂಗ್ತತೇನೆ ಅಂತ ಹೇಳ್ತಾನೆ ಪ್ರಭು ಮಾದೇವಿಕನಿಗೆ. ನಾವು ನನ್ನಲ್ಲಿ ವೈರಾಗ್ಯ ಗಟ್ಟಿಗೊಂಡಾಗ ನಾ ಬಂದೀನಿ ಅಂತ ಹೇಳ್ತೀಯಲ್ಲ, ನಿನ್ನಲ್ಲಿ ಪಕ್ಕಾ ವೈರಾಗ್ಯ ಬಂದಿದ್ರು ಸುಮ್ಮನೆ ಇರ್ತಿದ್ದೀನಿ, ಹಿಂಗೆ ಹೇಳ್ಕೊಳಕ್ ಬರ್ತಿದ್ದಿಲ್ಲ, ಪ್ರದರ್ಶನ ಮಾಡ್ತಿದ್ದಿಲ್ಲ, 600 ಕಿಲೋಮೀಟರ್ ಉಡತಡಿಯಿಂದ ಬಸು ಕಲ್ಯಾಣಕ್ಕೆ ನೀ ಬರ್ತಿದ್ದಿಲ್ಲ, ನೀನು ಸುಳ್ಳ ಹೇಳಕತ್ತಿದ್ದಿ, ಇದು ಒಂದು ನಾಟಕ ಮಾಡಕತ್ತಿ ಅಂತ ತಿಳ್ಕೊಂಡು ಪ್ರಭು ಪ್ರಶ್ನೆ ಮಾಡಿದಾಗ ಪ್ರಭುವಿಗೆ ಹೇಳ್ತಾ, ನಾ ಸತ್ಯನಂತ ಹೆಣ ಕೂಗ್ತತೇನೆ ಅಂತ ಕೇಳ್ತಾನೆ ಪ್ರಭು. ಸತ್ಯ ಹೆಣ ಎಂದ್ರ ಮಾತಾಡೈತೇನ? ಇಲ್ಲ. ಬೈಚಿಟ್ಟ ಬೈಕಿ ಕರಿತೈತೇನ? ನಿಧಿ ಇರ್ತೈತೆ ಅಂತ ಭೂಮಿಯಾಗ, ಅದು ಬರ್ರಿ ನನ್ನ ಹಟ್ಕೋ ಬರ್ರಿ ನನ್ನ ತಗೋಬರ್ರಿ ಅಂತ ನಿಧಿ ಅನ್ನಂಗಿಲ್ಲ. ಹೆಪ್ಪಿಟ್ಟ ಹಾಲು ಎಂದರ ಸಿಹಿ ಹಾಕತ್ತೇನು? ನೀವು ಹಾಕ್ತಿರಿ ತಾಯಿಗಳು, ಹೆಪ್ಪ ಸಿಹಿ ಹಾಕತ್ತೆ, ಹುಳಿ ಹಾಕತ್ತೆ, ಅದಕ್ಕೆ ಪ್ರಭು ಅಂತಾನ, ಸತ್ಯನಂತೆ ಹೆಣ ಕರೆಯೋದಿಲ್ಲ, ಬೈಚಿಟ್ಟ ಬೈಕಿ ಕರೆಯೋದಿಲ್ಲ, ಹೆಪ್ಪಿಟ್ಟ ಹಾಲು ಸಿಹಿ ಆಗೋದಿಲ್ಲ. ಇದು ಪಕ್ಕ ವೈರಾಗ್ಯ ಅಲ್ಲ. ಅಕ್ಕ ಮಾದೇವಿ ಅಂದ್ರು, ಇಲ್ಲ ಗುರುವೇ, ಬೈಚಿಟ್ಟ ಬೈಕಿ ಕರಿತೈತಿ ಅಂತ, ನಾ ಸತ್ಯನಂತ ಹೆಣ ಕೂಗ್ತೈತಿ ಅಂತ ಹೇಳಿದ್ವಿ. ನಾ ಸತ್ಯನಂತ ಹೆಣ ಕೂಗಿದ್ದುಂಟು, ಬೈಚಿಟ್ಟ ಬೈಕಿ ಕರೆದದ್ದುಂಟು, ಹೆಪ್ಪಿಟ್ಟ ಹಾಲು ಸಿಹಿ ಆದದ್ದುಂಟು. ತಪ್ಪೇಕೆ ಸಾಧಿಸಿವಿರಿ ಅಣ್ಣರ್ಗೈರ, ಒಪ್ಪವಾಗಿ ನೋಡಿಕೊಳ್ಳಿ, ಅದೇ ಹಂಗ ತೋರಿಸು ಅಂತ ಹೇಳ್ತಾರ. ಮರೆದು ಹೊರಗಿ ಕನಸ ಕಂಡು ಎದ್ದಲ್ಲಿ ಸತ್ತ ಹೆಣ ಕೂಗಿದ್ದುಂಟು. ನೋಡ್ರಿ, ನೀವೆಲ್ಲ ಮಲ್ಕೊಂಡಿರ್ತೀರಿ, ಮಲ್ಕೊಂಡಾಗ ನಿಮ್ಮ ಕನಸಿನಾಗ ನೀವ ಸತ್ತಿರ್ತೀರಿ. ಮತ್ತೆ ಬೆಳಗು ಮುಂಜಾನೆ ಎದ್ದು, ಯವ್ವಾ ನಾನು ನಿನ್ನ ಕನಸಿನಾಗ ಸತ್ತು ಹೋಗ್ಬಿಟ್ಟಿದ್ನಿ ಹೇಳ್ತಿರಿಲ್ಲ. ರಾತ್ರಿ ಮಲಗಿದ್ರಿ ಅನ್ನಂಗಿಲ್ಲ, ಮಲ್ಕೊಂಡು ಮನುಷ್ಯ ಬೇರೆ ಇಲ್ಲ ಅಂತ ಸತ್ ಹೆಣ. ವಚನ ಹಂಗ ಸುಮ್ಮನೆ ಒಂದು ಹೇಳ್ತೀನಿ ನಿಮ್ಗೆ. ಒಬ್ಬ ಹೆಣ್ಮಗಳು ವಚನ ಬರೀತಾಳೆ, ಏನಂತ?
ಲಗ್ನ ಮಾಡುವಾಗ ನೀವೇನು ನೋಡ್ತೀರಿ ಗೊತ್ತಾಕತ್ತಿಲ್ಲ ಹೇಳೋದು? ಲಗ್ನ ಮಾಡುವಾಗ ಹುಡುಗ ಹುಡುಗಿದೇನೋ ನೋಡ್ತೀರಲ್ಲ, ಸಾಲಾವಳಿ ನೋಡ್ತೀರಿ. ಸುಮ್ಮನೆ ನನ್ನ ಮಾತು ಕೇಳ್ರಿ ನೀವು, ಹಾಗೆ ತಿಳಿಯುವಂತ ಹೇಳ್ತೀನಿ ನಾನು. ನಿಮ್ಮ ವರ್ತಮಾನಕ್ಕೆ ಉಪಯೋಗ ಆಗ್ಬೇಕು ಇವು. ಸುಮ್ಮನೆ ಕುಂಬಳಕಾಯಿ ಹೊಡೆಯೋದು, ಗರ್ಗಿ ಮಾಡೋದು, ಹೊಡೆಯೋದು. 50 ಕಿಲೋಮೀಟರ್ ದೂರದಿಂದ ಬಂದೀನಿ, ಒಂದು 4 ಮಾತು ನಿಮ್ಮ ಒಳಗೆ ಉಳಿದು ಹೌದಲ್ಲ ಏನೋ ಸ್ವಾಮಿಗಳು ಬೇರೆನ ಹೇಳಿದ್ರು ಅಂತ ಅನಿಸ್ಬೇಕಾ? ಏನಾದ್ರು ಬದಲಾವಣೆ ಬರ್ಬೇಕಾ? ಪರೀಕ್ಷಾ ಕುಂತವರೆಲ್ಲ ಪಾಸ್ ಆಗೋದಿಲ್ಲ, ಇರ್ತತಿ. ಹುಣಸಿ ಹೂವೆಲ್ಲ ಕಾಯಿ ಆಗುದಿಲ್ಲ, ಎಲ್ಲೋ ಒಂದು ಬೀಜ ಅಕ್ಕಾವಂತ. ಯಾರಿಗಾರ ಒಂದಿಟ್ಟು ಅರ್ಥ ಆಗ್ಬೇಕಾಯ್ತು, ಏನಪ್ಪಾ ಏನಿದು, ಯಾಕಿದು ಹಿಂಗೆ ಹೇಳಿದ್ರಿ ಇವರು, ಇದು ಒಂದು ದಿಕ್ಕ ಬೇರೆ ಐತಿ ಪುರಾಣದ್ದು, ಇವ್ರು ಹೇಳೋ ಮಾತಿನ ದಿಕ್ಕ ಬೇರೆ ಐತಿ ಅಂತ ನಿಮ್ಗೆ ಅನಿಸ್ಬೋದು. ದಿಕ್ಕ ಬೇರೆ ಇಲ್ಲ, ನಾ ಹೇಳುವಂತ ಮಾತಿನೊಳಗ ಒಂದು ನಿಜ ಅರ್ಥ ತುಂಬಿಕೊಂಡೈತಿ. ದೇವಿ ಅನ್ನುವಂಥದ್ದು ಅಲ್ಲಿ ಹೆಂಗೆ ಕುಂತತಿ, ಅದು ಎಲ್ಲದಕ್ಕಿಂತಲೂ ನಿಜವಾದ ದೈವತ್ವ ಯಾರಲ್ಲಿ ಐತಿ ಅಂದ್ರೆ ಇಲ್ಲಿ ಕುಂತ ತಾಯಿಗಳಲ್ಲಿ ಐತಿ. ಅದು ನಿಮ್ಮೊಳಗೆ ಮಲ್ಕೊಂಡೈತಿ, ಅದನ್ನ ಎಪ್ಪಸಿಕೊಡ್ರಿ, ನೀವು ಆದಿಶಕ್ತಿ ಜಗನ್ ಮಾತೆ ಹಾಕಿರಿ ಅಂತ ಹೇಳುವಂತ ಅರ್ಥ ಐತಿ. ನಿಮ್ಮಲ್ಲಿನೂ ಅದ್ಭುತ ಶಕ್ತಿ ಐತಿ, ನಿಮ್ಮಲ್ಲಿನೂ ಐತಿ. 21 ಹೆಚ್ಚು 18 ಹೆಚ್ಚು 21 ಮತ್ತೆ ಚೇಂಜ್ ಯಾರ್ದು ಆಗ್ಬೇಕಾಗಿತ್ತು? 18 ತೊಗೊಂಡವಂದು ಆಗ್ಬೇಕಾಗಿತ್ತು. 18 ತೊಗೊಂಡವಂದು ಆಗ್ಲಿಲ್ಲ, 21 ತೊಗೊಂಡು ಹಾಕಿದ ಆತು. ಅದಕ್ಕೆ ಹೆಣ್ಮಕ್ಳಿಗೆ 2 ಹೆಸರು ತೊಗೊಂಡು, ಗಂಡನ ಮನೆ ಹೆಸರು ಬೇರೆ ಅಂತ, ಒಂದು ತವ್ರ ಮನೆ ಹೆಸರು ಬೇರೆ. ಒಬ್ರು ಕೇಳಿಲ್ಲ, ಏ ಸ್ವಾಮಿ ನಮ್ಮವ್ವ ನಮ್ಮಪ್ಪ ಪ್ರೀತಿಯಿಂದ ಇಟ್ಟು ಹೆಸರದು, ನಾನು 21 ಬಿದ್ದಾವ, ನಾ ಪಾಸ್ ಆಗೀನಿ, ಫೇಲ್ ಅಲ್ಲಿ ಆಗೈತಿ ನೋಡಿ, ಅದನ್ನ ಚೇಂಜ್ ಮಾಡಿ. ಇಲ್ಲವಾ, ಇಟ್ಟಾಂಗ ಇರಬೇಕು ಹೆಣ್ಮಕ್ಳು, ಎಟ್ಟಾಂಗ ಇರಬೇಕು, ಇಟ್ಟಾಂಗ. ಅದಕ್ಕೆ ಕೇಳ್ತಾಳೆ, ದೇವಗಣ ಅಂತೀರಿ, ರಾಕ್ಷಸಗಣ ಅಂತೀರಿ, ಸಾಲಾವಳಿ ಅಂತೀರಿ, ಇದನ್ನೆಲ್ಲ ಬಿಡ್ರಿ, ಮೊದಲ ಮಾಡ್ಕೊಳ್ಳೋ ಹುಡುಗ ಹುಡುಗಿ ಕ್ಯಾರೆಕ್ಟರ್ ಶೀಲಾ ನೋಡಿ ಲಗ್ನ ಮಾಡ್ರಿ, ಬಾಳೆ ನೆಟ್ಟಗಾಕವ ಅಂತ ಹೇಳಿದ್ವಿ. ಅಬ್ಬ ಎಂತ ಕಾನ್ಸೆಪ್ಟ್. ಮಾರಿ ಹೊಳೆ ನೋಡಿಲ್ಲ, ಸಾರ್ಥಕ ಕೊಡುವ ನಿನ್ ಜನ ಬಂದ ಅವ್ರು ಬಡಿವಾರ ಮಾಡಿ ಹೇಳ್ಕೊಂತಾಳೆ, ನಾ ಹಠಮಾರಿ ಹೆಣ್ಮಗಳದೇನ್ರಿ ಅಜ್ಜ, 2 ವರ್ಷಕ್ಕೆ ಏನು ಲಗ್ನ ಆದಾಗ ಅವಾಗ ಏನು ಮಾತಾಡಿದ್ದೆ, ಒಂದ ಮಾತು ಅಲ್ಲ ಅಂತ ಹಿರಿಯ, ಇವತ್ತಿಗೂ 36 ವರ್ಷ ಆತವನು ಮಾರಿ ನೋಡಿಲ್ಲ ಅಂದು. ಎಲ್ಲಿದ್ರಿ? ಒಂದ ಮನೆಯಾಗ ಅದೀವಿ, ಸಾರ್ಥಕ ಅಂತ ಜನ ಬಾಳೆ ಅಂತಾರ ಇದಕ್ಕೆ, ಹಠ ಇಲ್ಲಿ ಸಾಧಿಸದ ಅಲ್ಲ. 36 ವರ್ಷ ಏನೋ ಗಂಡನ ಕೂಡ 2 ವರ್ಷಕ್ಕೊಂದು ಲಗ್ನ ಆಗಿ ಹೋದಾಗ ಯಾವ್ದೋ ಮಾತಿಗೆ ಹಠ ತೊಟ್ಲಂತ, ಹಠ ತೊಟ್ಟು 36 ವರ್ಷ ಆದ್ರೂ ಗಂಡನ ಮಾತಾಡ್ಸಲಿಲ್ಲ ಅಂತಿಕೆ. ಮತ್ತೆ ಅಡಿಗೆ ಪಡಿಗೆ ಮಾಡಿ ಮಾಡಿ ಕೊಡೋದು ಕೊಟ್ಲಂತ, ಅದು ಮಾತಾಡ್ಸಲಿಲ್ಲ. ತಗೊಂಡಿನ್ ಬಿಕ್ಕಿ ಹಚ್ಚು, ಇದನ್ನ ತಾ ದೊಡ್ಡ ತಪಸ್ಸನ್ನು ಹೋಗಿ ಹೇಳ್ಕೊಂತ. ಅಲ್ಲವಾ, ಇದು ತಪಸ್ಸಲ್ಲ, ಇದರಿಂದ ನೀ ಏನು ಸಾಧಿಸಿದಿ? ಹಠ ಸಾಧಿಸಿದಿ. ಆದ್ರ ಪರಮಾತ್ಮ ಕೊಟ್ಟ ಆಯುಷ್ಯ, ಗಂಡ ಹೆಂಡರ ಮನ ಒಂದಾದ್ರ ನಂದಾದೀಪ ಮಲ್ಲಯ್ಯ. ಗಂಡ ಹೆಂಡರ ಮನಸ್ಸು ಎರಡೋ ಒಂದಾಗಿ ಪರಮಾತ್ಮನ ಮುಂದೆ 2 ಬತ್ತಿ ಮೂಗಿ ಹಿಂಡಿ ದೀಪ ಹಚ್ಚಿದ್ರೆ ನಂದಾದೀಪ ಕಂಡಂಗೆ ಕಾಣಬೇಕಾಗಿತ್ತು. ನೀ ಏನ್ ಮಾಡಿದೆ? ಹಠ ಸಾಧಿಸೋ ಸಲುವಾಗಿ ಗಂಡನ ಕೂಡ 32 ವರ್ಷ ಬಿಟ್ಟು, ಈಗ ನಿನಗೆ 8 ವಯಸ್ಸ, ನನಗೀಗ 64, ಗಂಡಗ 70, ಮುಗಿದು ಹೋಗ್ತು, ಇನ್ನೇನು ಕೊಟ್ಟಿದೆ. ಅದಾಗ ಬಂದ್ರ ಪಡೆಯಮ್ಮನ ಮುಂದೆ ದೀಪ ಹಚ್ಚೋರು ಇರೋದಿಲ್ಲ, ಧೂಪ ಹಾಕೋರು ಇರೋದಿಲ್ಲ, ನೆನಪಿಟ್ಕೊಡಿ. ಎಲ್ಲರೂ ಎಲ್ಲಿ ಕುದುರ್ತೀರಿ? ಕೊರ್ತಿ ಕೋಲಾರ ಬಿಳಿಗಿ ಬ್ರಿಡ್ಜ್ನ್ಯಾಗ ಹೋಗ್ರಿ, ಬಾರ್ ಅಂಡ್ ರೆಸ್ಟೋರೆಂಟ್ನಾಗ ಗಂಡು ಹೆಣ್ಣು ಕುಂತು ಕುಡಿಬೇಕಾಕತಿ. ಆ ಸಂಸ್ಕೃತಿ ನಮ್ಮದಲ್ಲ. ನಮ್ಮ ಸಂಸ್ಕೃತಿ ಕೂಡಿ ಉಣ್ಣೋದು, ಕೂಡಿ ಬದುಕೋದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ಒಳ್ಳೆ ಕೆಲಸ ಮಾಡಿ ಎಲ್ಲರಿಗೂ ಬೇಕಾಗಿ ಹೋಗುವುದು. ಅದು ಈ ನಾಡಿನೊಳಗೆ ಶರಣರು ಕಲಿಸಿಕೊಟ್ಟ ಸಂಸ್ಕೃತಿ. ದಾಸೋಹ, ಪ್ರೇಮ, ಅನುರಾಗ, ಮಾನವೀಯತೆ. ಆಗ್ಲಿಲ್ಲ 7 8 ಆಗ್ಲಿಲ್ಲ. ಅದಕ್ಕೆ ಶರಣರು ಹೇಳ್ತಾರ, ಓ ಪುಣ್ಯಾತ್ಮ, ಹೆಸರು ಚೇಂಜ್ ಮಾಡೋದಲ್ಲ, ಬದುಕುವ ಜೀವನ ಚೇಂಜ್ ಆಗ್ಬೇಕಂತ ನೋಡ್ರಿ. ನಮ್ಮ ಜೀವನ ಚೇಂಜ್ ಆದ್ರೆ ಬದುಕ್ತಾನ ಚೇಂಜ್ ಆಗ. ಏನ್ ಹೆಣ್ಮಕ್ಳು ಬರುವಾಗ ಬಲಗಾಲಿಟ್ಟು ಬಾಯವ ಅಂದ್ರೆ ಎಡಗಾಲಿಲ್ಲ ಅದು ತೆಗೆದಿಟ್ಟು ಬರ್ಬೇಕ? ಯಾಕ್ರಿ ಸರ್, ಇವೆಲ್ಲ ಅದಾವ ನಮ್ಮ ದೇಶದಾಗ. ಇವು ಎಡಗಾಲಿ ಬರಬೇಡ, ಎಡಗಾಲಿ ಅಯ್ಯೇ ಯಾವ್ದವಾ? ಎಡಗಾಲ ಊರಿದಾಗ ಬಲಗಾಲ ಮುಂದೆ ಬರ್ತೈತಿ. ಎಡಗಾಲ ಊರ್ಬೇಕದನ್ನ, ಎಡಗಾಲ ಊರಿದಾಗ ಬಲಗಾಲ ಮುಂದೆ ಬರ್ತೈತಿ, ಬಲಗಾಲ ಊರಿದಾಗ ಎಡಗಾಲ ಬರ್ತೈತಿ. ಹೋಗ್ರಾಕ ಒಂದ ಕಾಲಿಲ್ಲ ಮನೆಗೆ ನೋಡೋರು ಎಷ್ಟು ತ್ರಾಸ ಐತಿ. ಸುಮಿ ಯಾವ್ದು ಕೆಟ್ಟಿಲ್ಲ ಇಟ್ಟು ಬರ್ತೀರ. ಮಂಗಳವಾರ ಬರೋ ಸೂರ್ಯ ಬೇರೆ ಅದಾನೇನು? ಬುಧವಾರ ಬರೋ ಸೂರ್ಯ ಬೇರೆ ಅದಾನೇನು? ಮಂಗಳವಾರ ಬೀಸಿದ ಗಾಳಿ ಬುಧವಾರ ಇಲ್ಲೇನು? ಬುಧವಾರ ಬೀಸಿದ ಗಾಳಿ ಗುರುವಾರ ಇಲ್ಲೇನು? ಓಯ್ ಎಲ್ಲಾ ವಾರನು ಚಲೋ ನೋಡು, ಕಣ್ಣು ಚಲೋ ಇಟ್ಕೊಂಡು ನೋಡು, ಜಗತ್ತು ಚಲೋನ. ಅದೇನ ಕಾಮಣಿ ಆದವ್ರ ಕಣ್ಣಿಗೆ ಹಳದಿ ಕಂಡತದ ಜಗತ್ತು, ಹೌದಾ? ಕಾಮಣಿ ಆದವ್ರ ಕಣ್ಣಿಗೆ ಹಳದಿ ಕಂಡ ಮೇಲೆ ಜಗತ್ತು ಹಳದಿ ಐತೆ ಅನ್ನಕತ್ತಂತ. ದೋಷ ಎಲ್ಲಿತ್ತೋ ಅವನ ಕಣ್ಣಾಗಿತ್ತು, ಹೌದಾ? ಹೊಲಕ್ ತುಂಬಾ ಮುಳ್ಳಾಗಿದ್ದು ಅಂತ. ಹೊಲಕ್ ತುಂಬಾ ಮುಳ್ಳಾದ್ರ ಯಾವನೋ ಹೊಲಕ್ಕ ಚರ್ಮ ಹಾಕ್ಸಿದ್ದ, ಪಾದಕ್ಕೆ ಕಟ್ಟ ಚರ್ಮ ಹಾಕೊಂಡ್ಬಿಟ್ಟಿದ್ರೆ ಮುಗಿದೋಕಿತ್ತು, ಹೌದಾ? ಪಾದಕ್ಕೆ ಕಟ್ಟ ಚರ್ಮ ಹಾಕೊಂಡ್ಬಿಟ್ಟಿದ್ರೆ
ಬೇಕಾದಂತ ಮುಳ್ಳಿರ್ ನಡೀತಿತ್ತು. ಯಾವನೋ ಒಬ್ಬವ ಎಂತಂತ ವಿಚಿತ್ರ ಇರ್ತಾರ ಅಂದ್ರೆ ಹೇಳ್ಬಾರ್ದು ನಾವು ಸುಮ್ಮನೆ. ಎಂತ ವಿಚಿತ್ರ ಇರ್ತಾವ ಅಂದ್ರೆ ಬೆಳತನಕ ಮನಸ್ಸಿನ ಕನಸಿನ ಮಕ್ಕಳು ಮುಂಜಾನೆ ಹೆಂಡತಿ ಹೇಳಿದಂತೆ, ನಿನ್ನೆ ಕನಸಿನಾಗ ನಾ ಹೊಲಕ್ಕೆ ಹೋಗಿದ್ದೆ, ಕಡೆ ಅಂದ್ರೆ ಹೋಗಿಲ್ಲ ನಾವು ಕನಸಿನಾಗ. ಕಥಾಪಥ ಮುಳ್ಳು ತುಳದೆ ಜಕ್ಕ ಮುಳ್ಳು ಬೆಳೆದ್ಬಿಟ್ಟ ಹೊಲ್ದಾಗ. ಮುಳ್ಳು ತುಳ್ದದ್ದು ಕನಸು ಹೇಳಕತ್ತಾನವ. ಅಕ್ಕಿ ಹೇಳ್ಬೇಕಲ್ಲ, ಅದರ ನೆಟ್ಟಿಗಿರ್ಬೇಕ. ಎರಡು ಹಂತವ್ ಕುಡಿಬಿಟ್ರಿ ಏನಾಕತ್ ಹೇಳ್ರಿ ಶಿವ. ಸಾಲ ಹೋತಂತ ನೀವು ಹೊಲಕ್ಕೆ ಹೋಗಲಾರದಕ್ಕ ಬರೀ ಕಟ್ಟಿ ಮ್ಯಾಗ ಕೂತು ಕುಡಿದು ಪಂಟ್ ಬಾಳೆ ಮಾಡೋದಕ್ಕ ಹೊಲ ನಿಮ್ಗೆ ಕನಸಿನಾಗ ಬಂದೈತಿ. ನಾಳಿಂದ ಹೊಲಕ್ಕೆ ಹೋರನ್ಲಿಲ್ಲ, ಐ ಚಪ್ಪಲ ಹಾಕೊಂಡು ಹೋಗ್ಬೇಕಾಗಿತ್ತಿಲ್ರ ಅಂದ. ಏನಂತ ಚಪ್ಪಲ್ ಹಾಕೊಂಡು ಹೋಗ್ಬೇಕಾಗಿತ್ತಿಲ್ಲ. ನಾವು ಗೊತ್ತಿತ್ತು ಅವ್ ಕನಸು ಅಂತ ಹೇಳಕತ್ತಾನ. ಅಂದ್ರೆ ಇದು 3 ಅಡ್ನಾಡಿ ಅದು 6 ಅಡ್ನಾಡಿ. ಮತ್ತೆ ಇಂಥವ್ ಕುಡಿದ್ರಿ ಎಂದು ನಾಡು ಸುತ್ತ ಯಾವ್ದಾರ ಒಂದರ ಸುದ್ದಿ ಇರ್ಬೇಕ. ಅದಕ್ಕೆ ಈ ನಾಡಿನೊಳಗೆ ಮನುಷ್ಯನಿಗೆ ಏನು ಬೇಕು? ಜ್ಞಾನ ಬೇಕು. ಮನುಷ್ಯನಿಗೆ ಏನು ಬೇಕು? ತಿಳುವಳಿಕೆ ಬೇಕು. ಮನುಷ್ಯನಿಗೆ ವಿವೇಕ ಬೇಕು, ಅರಿವು. ಅದು ಇತ್ತಂದ್ರೆ ಬೇಕಾದ ಸಾಸ್ತದೆ. ಒಂದು ಚಾಕು ಐತಿ ಬಾ, ಚಾಕು ಐತಿ, ಅದರಿಂದ ಹೆಚ್ಚಬಹುದು, ಅದರಿಂದ ಒಳ್ಳೆ ಕಾರ್ಯ ಮಾಡಬಹುದು. ವಿವೇಕ ಇತ್ತಂದ್ರ ಚಾಕು ಐತಿ ಅಂತ ತಿಳ್ಕೊಂಡು ಚುಚ್ತೀನಿ ಅಂದ್ರ ತಪ್ಪ, ಚುಚ್ಕೊಂತೀನಿ ಅಂದ್ರ ತಪ್ಪ. ಚಾಕು ಇರೋದು ಹೆಚ್ಚಾಕ, ಅದು ಚುಚ್ಚಾಕೋ ಅಲ್ಲ, ಚುಚ್ಕೊಳಕೋ ಅಲ್ಲ. ದೀಪ ಇರೋದು ಬೆಳಗಾಕ, ಅದು ಸುಡಾಕಲ್ಲ. ಮನುಷ್ಯ ಜೀವನ ಇರೋದು ಬದುಕಾಕ, ಅದು ಆತ್ಮಹತ್ಯೆ ಮಾಡಾಕ, ಹೊಲಸು ಚಟ ಮಾಡಿ ಸಾಯಕಲ್ಲ. ಹಂಗ ಬದುಕಿದ್ರೆ ನೀನ ಶಕ್ತಿ, ನೀನ ಜಗದೀಶ, ನೀನ ಜಗನ್ಮಾತೆ. ಬಂಗಾರದಂತ ಶರೀರ ತಗೊಂಡ್ಬಹುದು, ಶಸ್ತ ಹಾಕೋದು ಇದಕ್ಕ, ಎದ್ವಾ ತದ್ವಾ ಹೊಳ್ಯಾಡೋದು, ಇದು ದೇವರಾಕತ್ತೆ. ಮ್ಯಾನ್ ಈಸ್ ನೆಕ್ಸ್ಟ್ ಟು ಗಾಡ್. ಮನುಷ್ಯ ಏನಾಗಬೇಕು? ಒಂದು ಹೆಜ್ಜೆ ಕಿತ್ತು ಧರ್ಮದ ಕಡೆ ಬರ್ಬೇಕಂತ ನೋಡ್ರಿ. ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಬಂದ ಮೇಲೆ ಕೊನೆಗೆ ದೇವರಾಗೋದು ಅಂದ್ರೆ ಮನುಷ್ಯನೇ ಅಂತ ನೋಡ್ರಿ. ಅದಕ್ಕ ನಾ ಹೇಳಿದೆ, ಜಗತ್ತಿನಲ್ಲಿ ಅತ್ಯಂತ ಡೇಂಜರಸ್ ಪ್ರಾಣಿ ಯಾವುದು? ಮನುಷ್ಯ. ಅತ್ಯಂತ ಶ್ರೇಷ್ಠ ಪ್ರಾಣಿ ಯಾವುದು? ಮನುಷ್ಯ. ನೋಡ್ರಿ, ದಿಗಂಬರೇಶ್ವರ ಆದವ ಯಾರು? ಮನುಷ್ಯನ. ಮಹಾತ್ಮ ಆದವ ಯಾರು? ಮನುಷ್ಯನ. ಸಂತ ಆದವ ಯಾರು? ಮನುಷ್ಯನ. ಶರಣಾದವ ಯಾರು? ಮನುಷ್ಯನ. ವಾಲ್ಮೀಕಿ ಆದವ ಯಾರು? ಮನುಷ್ಯನ. ಕನಕದಾಸ ಆದವ ಯಾರು? ಮನುಷ್ಯನ. ಸಿದ್ಧಲಿಂಗೇಶ್ವರ ಆದವ್ರು ಯಾರು? ಮನುಷ್ಯರೇ. ಬಸವಣ್ಣವರಾದವ್ರು ಯಾರು? ಮನುಷ್ಯರೇ. ಮಾರಯ್ಯ ಆದವ್ರು ಯಾರು? ಮನುಷ್ಯರೇ. ಕುರುಬ ಗೊಲ್ಲಾಳೇಶ ಆದವ್ರು ಯಾರು? ಮನುಷ್ಯರೇ. ರಾಜಕಾರಣಿ ಆದವ್ರು ಯಾರು? ಮನುಷ್ಯರೇ. ಕಲಾವಿದ ಆದವ್ರು ಯಾರು? ಮನುಷ್ಯರೇ. ಸ್ವಾಮಿ ಆದವ್ರು ಯಾರು? ಮನುಷ್ಯರೇ. ಸಾಹಿತ್ಯ ಆದವ ಯಾರು? ಮನುಷ್ಯರೇ. ಬಾಂಬ್ ಹಾಕವ್ರು ಯಾರು? ಕಳ್ಳತನ ಮಾಡವ್ರು ಯಾರು? ಜಗಳ ಹಚ್ಚವ್ರು ಯಾರು? ಪೊಲೀಸ್ ಸ್ಟೇಷನ್ ಯಾರ ಸಲುವಾಗಿ? ದವಾಖಾನೆ ಯಾರ ಸಲುವಾಗಿ? ಮನುಷ್ಯರಿಗೆ. ಮನುಷ್ಯ ಮನಸ್ಸು ಮಾಡಿದ್ರೆ ದೇವರು ಆಗಕ್ಕೆ ಬರ್ತೈತೆ ಅಂತ, ಕಲಾವಿದನು ಆಗಕ್ಕೆ ಬರ್ತೈತೆ ಅಂತ, ಸಾಹಿತ್ಯನೂ ಆಗಕ್ಕೆ ಬರ್ತೈತೆ. ನೆಕ್ಸ್ಟ್ ಟು ಗಾಡ್ ಐತಿ. ಗಾಡ್ ಬಲ್ಲಿ ಉಲ್ಟಾ ಹೋದ್ರಿ ಏನಾಕತಿ? ಜಿಒಡಿ ಗಾಡ್, ಡಿಒಜಿ ಇಲ್ಲೇ ಐತಿ, ಒಂದೇ ಶಬ್ದದಾಗ. ಇಲ್ಲಿ ಬಂದು ಇಂಥವ್ರ ಪಾದದ ತಳಗ ಕುಂತಿ, ವಿನಯದಿಂದ ಕುಂತಿ, ಸೊಲೋದು ನೋಡಿದಿ, ಸೊಲೋದು ಕೇಳಿದಿ, ಸೊಲೋದು ತಿಂದಿ, ಸೊಲೋದು ಕುಡಿದಿ, ಸೊಲೋದು ಮುಟ್ಟಿದಿ, ಸೊಲೋದು ಮಾಡಿದಿ, ದೇವ್ರಿಗೆ ಹತ್ರದಿ ಅಂತ. ಮಾಡಬಾರ್ದು ಮಾಡಿದ್ರ, ಕುಡಿಬಾರ್ದು ಕುಡಿದ್ರ, ತಿನ್ನಬಾರ್ದು ತಿಂದ್ರ ಮ್ಯಾನೇಜ್ ನೆಕ್ಸ್ಟ್ ಟು ಗಾಡ್ ಆಗೋದಿಲ್ಲ. ನಾಯಕಿ ದೇವರಾಗೋನು ಮನುಷ್ಯನೇ. ನೀವೇನು ಹೆದರಬೇಡ್ರಿ, ನೀವು ಸುಮ್ಮನೆ ಬರ್ತಿ ಲೋಕಕ್ಕೆ ಭೂಮಿಗೆ ಹೋಗ್ರಿ. ನಿಮ್ಮ ಸಮಸ್ಯೆ ನನಗೇನು ತಿಳಿದತಿ, ನೀವೇನು ಹೆದರಬೇಡ್ರಿ. ಅವ್ರು ಯಾಕೆ ಬಂದು ಮಕ್ಕಳಾಕತಾರಂದ್ರ ಮುಂದ ಆ ಜನ್ಮಕ್ಕೆ ಬರೋರು ಅದಾರ, ಈಗ ಟ್ರೈನಿಂಗ್ ತೊಗೊಳಕ್ ಬರಾಕತ್ತಾರ, ನಿಮ್ಗೆ ಪ್ರಮೋಷನ್ ಕೊಡ್ತೀನಿ ಹೋಗ್ರಿ ಅಂತ ಹೇಳಿ. ನಾವು ಈ ಬೇರೆ ಒಂದು ಮುಕ್ಕೊಂಡಿದ್ದು ತಪ್ಪಿ ಗಾಡಿ ಒಂದು ಸ್ವಲ್ಪ ಯಾಸಿ ತಗೊಂಡ್ಬಿಟ್ರೆ ನೋಡ್ಲಾರ್ದ ಹುಡುಗ ಅವನ ಮ್ಯಾಗ ಹೋಗ್ಬೇಕು ಗಾಡಿ. ಎಲ್ಲಿ ಮನುಷ್ಯರಾಗಿ ಹಾಲು ಕುಡಿರೋ, ಹಣ್ಣು ತಿನ್ರೋ ಅಂದ್ರೆ ಇಲ್ಲಪ್ಪ ನಾವು ಆಲ್ಕೋಹಾಲ ಕುಡಿತೀವಿ. ಪ್ರಭುದೇವರು ಹೇಳ್ತಾರ, ಆನಿ ಮ್ಯಾಗ ಬರೀರೋ ಗೌರವ ಸಿಗ್ತೈತಿ, ನಾವು ನಾಯಿ ಮ್ಯಾಗ ಬರ್ತೀವಿ ಅಂದ್ರ ನಿಮ್ಮ ಹಣೆ ಬಾರ ಅಂದ್ರೆ. ಆನೆಯ ಬಿಟ್ಟು ಕೋಣನ ಏರುವೆನೆಂದರೆ ಅದಕ್ಕೆ ಯಾರೇನ ಮಾಡುವರೋ. ಅಲ್ಲಮ್ಮ ಪ್ರಭು ಬರೀತಾನೆ, ಆನಿ ಮ್ಯಾಗ ಬರೀರೋ ಕಿಮ್ಮತ್ ಹೆಚ್ಚಕತ್ತ, ಇಲ್ಲಪ್ಪ ನಾವು ಕೋಣನ ಮ್ಯಾಗ ಬರ್ತೀವಿ ಅಂದ್ರ ನಿಮ್ ಕರ್ಮ ಅಂದ್ರು. ಪಾಯಸ ಕುಡಿರೋ, ಪಾಯಸ ಕುಡ್ರಂದ್ರ ಇಲ್ಲ ನಾವು ಶರೀರ ಕುಡಿತೀವಿ ಅಂದ್ರ ಕುಡ್ರಿ, ನಿಮ್ ಹಣೆ ಬರ. ಹಾಲದ ಕುಡಿರೋ, ಪಾಯಸ ಐತಿ ಕುಡಿರೋ, ಇಲ್ಲಪ್ಪ ನಾವು ಸೂರ್ಯ ಕುಡಿತೀವಿ. ಯಾರೇನ್ ಮಾಡಾಕತಿ? ಅದಕ್ಕ ಅವ್ರ ಕಾಲ ಮ್ಯಾಗ ಅವ್ರ ಕಲ್ ಚಲ್ಕೊಂಡ್ರೆ ಯಾರೇನ್ ಮಾಡಾಕತಿ? ಅದಕ್ಕೆ ತಿಳುವಳಿಕೆ ಇಲ್ಲ. ಹೇಳಕ್ಕಿಂತ ಗುರುಗಳದಾರ, ನಮ್ಮಂತ ಸ್ವಾಮಿಗಳದೀವಿ, ಇಂಥ ಪ್ರವಚನಗಳದಾವ, ಇಂಥ ಕಾರ್ಯಕ್ರಮಗಳದಾವ. ಇಷ್ಟು ಹೇಳಿನೂ ತಿಳಿಸಿನೂ ನೀವು ಬದಲಾಗ್ಲಿಲ್ಲ ಅಂದ್ರೆ ಹಾನಿ ಆಗೋದು ಯಾರಿಗೆ? ಯಾವಂಗೋ ಒಬ್ಬ ಗರಿಬಿಗೆ ಬೆಂಕಿ ಎತ್ತಿತ್ತಂತ ನೋಡಿದ ಹೇಳಿದಂತ, ಶುಂಗಿಗೆ ಬೆಂಕಿ ಎತ್ತಿತ್ತು ಯಾರು ಶುಗರು ಅಂದ್ರ ಹತ್ಲಿ ಬಿಡಲ್ಲ, ನನ್ನ ಶುಂಗಿಗೆ ಹತ್ತೈತೆ ಅಂದಂತ. ಸುಡೋರು ಯಾರು? ಹೇಳಿದವಂಗ ಏನಾಗೋದಿಲ್ಲ, ಹೇಳ್ಯಾನ ಸುಡೋದು ಯಾರಿಗೆ? ಹಂಗ ಹೌದಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಮಠಕ್ಕೆ ಹೋಗ್ತೀವಿ,
ಹಾಳಾಗೋರು ನೀವು. ಅದಕ್ಕೆ ಹೊಲಸು ಚಟಗಳನ್ನು ಮಾಡಬೇಡ್ರಿ, ಮನುಷ್ಯರಲ್ಲಿ ದ್ವೇಷ ಮಾಡಬೇಡ್ರಿ. ಇರೋದೊಂದು ಜೀವನ, ಯಾವಾಗ ಹೋಗತ್ತೆ ಗೊತ್ತಿಲ್ಲ. ನಿಮಗೆಲ್ಲ ಭಾಗ್ಯ ಅದಾವ, ಎಲ್ಲ ಕಾರ್ಡ್ ಅದಾವ, ಎಲ್ಲ ಅದಾವ. ಎಷ್ಟು ವಯಸ್ಸು ಕಳೆದ್ರಿ ಅಂದ್ರೆ ಎಲ್ಲರೂ ಹೇಳ್ತೀರಿ 20 ಮುಗಿದು 30 ಮುಗಿದು 35 ಮುಗಿದು 40 ಮುಗಿದು 45 ಮುಗಿದು. ಉಳಿದದ್ದು ಎಷ್ಟು ಹೇಳ್ರಿ ನೋಡೋಣ. ಎಲ್ಲ ಕಾರ್ಡು ಅದಾವ, ಎಲ್ಲ ಕಾರ್ಡು ಅದಾವಿಲ್ರಿ. ಆದ್ರೆ ಇಷ್ಟ ದಿವಸ ಭೂಮಿ ಮ್ಯಾಗ ಬದುಕ್ತೀನಿ ಅನ್ನೋ ಗ್ಯಾರಂಟಿ ಕಾರ್ಡ್ ಯಾರು ಐತೇನು? ಯಾರೂ ಇಲ್ಲ. ಇವತ್ತಿದ್ದದ್ದು ನಾಳೆ ಇರ್ತೈತೋ ಗೊತ್ತಿಲ್ಲ. ಗಾಳಿಗಿಟ್ಟ ದೀಪ ಈ ವರ್ಷ ಇದ್ದವ್ರು ಮುಂದಿನ ವರ್ಷ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಬಂದದ್ದು 8 ದಿವಸ, ನಾವು ಇರೋದು 4 ದಿನದ ಶಾಂತಿ. ಯಾಕಂದ್ರೆ ಮರಣಕ್ಕೆ ಔಷಧ ಇಲ್ಲ. ಅವನೋ ಒಬ್ಬ ಡಾಕ್ಟರ್ ಅಂತ ಕೊಂದಂತ ಯಾಕೆ ಬಂದಿನಿ ಹೇಳ ಡಾಕ್ಟರ್ ಅಂದಂತ. ಇದೇನು ದೊಡ್ಡ ದವಾಖಾನಿಗೆ ಜಡ್ಡು ಬಂದಾರ ಬರ್ತಾರ, ತ್ರಾಸ ಆಗೈತಿ ಬಂದು. ಮತ್ತೆ ನೀ ಏನು ಮಾಡ್ತಿ ಹೇಳಂದಂತ. ಹಿಂದೆ ಬಂದಾಗ ಏನು ಮಾಡಿ ನೀವು ಅದನ್ನ ಮಾಡ್ತೀನಿ ಅಂದಂತ. ಮತ್ತೆ ನಾ ಏನು ಮಾಡ್ಬೇಕು ಹೇಳಂದಂತ. ನಾ ಏನು ಔಷಧ ಕೊಡ್ತೀನಿ ಅದನ್ನ ತಗೋಬೇಕು, ನಾ ಹೇಳ್ದಂಗೆ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಕತಿ, ಮಾಡ್ಲಿಲ್ಲ ಅಂದ್ರೆ ರೋಗ ಹೆಚ್ಚಾಕತಿ, ಮುಂದೆ ಏನಾಕತಿ ಸಾವು ಬರ್ಬೋದು. ಆ ಸಾವು ಬರೋದಂಗೆ ಚುಚ್ಚಿ ಬಿಡೋದಂತ ಡಾಕ್ಟರ್ ಅಂದಂತ. ಇನ್ನೂ ಇಂಜೆಕ್ಷನ್ ಕಂಡು ಹಿಡಿದಿಲ್ಲ, ಹಿಡಿದ ಮೇಲೆ ನಾ ಮಾಡ್ಕೊಂತೀನಿ, ಆಮೇಲೆ ನಿನಗೆ ಮಾಡ್ತೀನಿ ಅಂದಂತ. ಮರಣಕ್ಕೆ ಮದ್ದಿಲ್ಲ, ಮರಣಕ್ಕೆ ಮದ್ದಿಲ್ಲ. ಜಗತ್ತಿನಾಗ ಎಲ್ಲದಕ್ಕೂ ಔಷಧ ಐತಿ, ಸಾವಿಗೆ ಔಷಧ ಇಲ್ಲ. ಎಂತೆಂಥವ್ರು ಹೋದ್ರು ಈ ಭೂಮಿಗೆ, ಎಂತೆಂಥವ್ರು ಬಂದ್ರು. ಅಜ ಹರಿ ಸುರ ಮನು ಮುನಿಗಳೆಲ್ಲ ಪ್ರಳಯಕ್ಕೊಳಗಾಗಿ ಹೋದ್ರು. ಮಹಿಷಾಸುರನಂತವ್ರು ಹೋದ್ರು. ಬನ್ನಿ ಜಗನ್ಮಾತೆ ಅಂತವ್ರು ಸಹಿತ ಆ ಅವತಾರ ಬಿಡ್ಬೇಕಾಯ್ತು. ಅವರು ಲಯ ಆದ್ರಂತ ಅವರು ಪ್ರಳಯಕ್ಕೊಳಗಾದ್ರು. ಶಾಶ್ವತವಾಗಿರಾವ ಯಾರು? ಪರಮಾತ್ಮನೊಬ್ಬನೇ. ಸತ್ಯಂ ಶಿವಂ ಸುಂದರ ಭಗವಂತ ಪರಮಾತ್ಮ ಇದ್ದು ನಮ್ಮೆಲ್ಲರನ್ನು ಸಲವ್ಯಾನಂತ. ಅಂತ ಪರಮಾತ್ಮ ಜಗತ್ತಿಗೆ ಮಂಗಲವನ್ನುಂಟು ಮಾಡಲಿ. ಎಲ್ಲರೊಳಗೆ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ. ತನ್ನ ತಾನು ತಿಳಿದ ಮ್ಯಾಲ ಇನ್ನೇನಿನ್ನೇನು ಅಂತ ಹೇಳ್ಯಾರ. ತನ್ನ ತಾನು ತಿಳ್ಕೊಂಡು ಸರ್ವರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರಿಗೂ ಒಳಿತಾಗ್ಲಿ ಅಂತ ಬಯಸುವುದೇನೈತಲ್ಲ ಅದ ಮನುಷ್ಯ ಧರ್ಮ, ಅದೇ ಮನುಷ್ಯತ್ವ, ಹ್ಯುಮ್ಯಾನಿಟಿ, ಇನ್ಸಾನಿಯತ್. ಇದನ್ನ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಕಲಿಸಿಕೊಡ್ತವೆ. ಆ ಹಿನ್ನೆಲೆಯಲ್ಲಿ ನಾಗರಾಳದಂಥ ಊರು, ನಮ್ಮ ಸರ್ ಮಾತಾಡುವಾಗ ಹೇಳಿದ್ರು, ಇಲ್ಲಿ ಒಂದು ವಿಶೇಷ ಸಂಸ್ಕೃತಿ ಐತಿ. ವಿಶೇಷ ಸಂಸ್ಕೃತಿ ಐತಿ ಅಂತ ನಾನು 150 ಕಿಲೋಮೀಟರ್ದಿಂದ ಬರ್ತೀನಿ. ನೀವು ಕರಿತೀರಿ, ವರ್ಷ ಬರ್ತೀನಿ. ನೋಡ್ರಿ ಎಷ್ಟು ವಿಶಾಲವಾಗಿ ಕುಂತೀರಿ. ನಮ್ಮ ದೇಶ ಯಾಕೆ ಚಲೋ ಅಂದ್ರೆ, ಇಟತ್ನ್ಯಾಗ ಒಬ್ಬ ದೇಶದ ದೊಡ್ಡ ಬೇಕಾದಂತ ಮಂತ್ರಿ ಬರ್ತಾನಂದ್ರೆ ಯಾರು ಕುಂದ್ರೋದಿಲ್ಲ. ಆದ್ರೆ ಒಂದು ಅಧ್ಯಾತ್ಮದ ಹೆಸರ ಮೇಲೆ ಈ ದೇಶವನ್ನು ನಾವು ಕಟ್ಟಿ ಕುಂದಿರ್ಸ್ತೀವಿ ಅಂದ್ರೆ ಅದು ಈ ದೇಶದ ತಾಕತ್ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ನೋಡ್ರಿ ಯಾರು ಬೇರಿಲ್ಲ. ಕೆಲವರು ಹೊಲದಾಗ ಕೆಲಸ ಮಾಡಿ ಬಂದವರದಿರಿ, ಕೆಲವರು ಎಲ್ಲೆಲ್ಲೋ ಹೋಗಿ ಬಂದವರದಿರಿ. ಆದ್ರೂ ಇವತ್ತು ಮೈ ಮರೆತು ನೀವು ಕುಂತೀರಿ ಅಂದ್ರೆ, 1 ತಾಸು ನೀವು ಇಲ್ಲಿ ಕುಂತೀರಿ ಅಂದ್ರೆ 100 ಪುಸ್ತಕವನ್ನು ಓದಿದ ಪುಣ್ಯ ನಿಮಗೆ ಇವತ್ತು ಈ ಜಾಗದಾಗ ಬರ್ತದೆ. 100 ಪುಸ್ತಕ. ಯಾಕಂದ್ರೆ ಒಬ್ಬ ಪ್ರೊಫೆಸರ್, ಒಬ್ಬ ಸಾಹಿತಿ, ಒಬ್ಬ ಸ್ವಾಮಿ ಮಾತಾಡ್ಬೇಕಾದ್ರೆ 100 ಪುಸ್ತಕ ತಿರುಗಿ ಹಾಕಿ ಬಿದ್ದಿರ್ಬೇಕವ. ನಮ್ಮ ಗದಿಗಿನ ಅಜ್ಜಾರ್ ಇದ್ರು, ತೋಂಟದಾರಿ ಮಠದ ಗದಿಗಿನ ಸ್ವಾಮಿಗಳು. ಈಗ ಆ ಗದಿಗಿನ ಮಠಕ್ಕೆ ಇಲ್ಲೇ ನಿಮ್ಮ ಬೀಳಗಿ ಕಲ್ಮಠದ ಸ್ವಾಮಿಗಳೇ ಆ ಮಠಕ್ಕೆ ಸ್ವಾಮಿಗಳಾಗ್ಯಾರ, ಗದಿಗಿನ ಜಗದ್ಗುರುಗಳಾಗ್ಯಾರ. ಭಾಳ ಪ್ರೇಮ. ಆ ಹಿಂದಿನ ಗುರುಗಳು ಗದಿಗಿನ ಅಜ್ಜೋರು ಇಲ್ಲಿ ಬೀಳಗಿಗೆ ಭಾಳ ಬರ್ತಿದ್ರು. ಅವ್ರು ಒಂದು ಮಾತು ಹೇಳ್ತಿದ್ರು, ಎಷ್ಟು ಚಂದ ಹೇಳ್ತಿದ್ರು ಅಂದ್ರೆ, ಭಾಳ ಚಂದ. ಬಂಡವಾಳ ಇಲ್ಲಾರ್ದ ವ್ಯಾಪಾರ ಮಾಡಕ್ ಕೊಡೋದಿಲ್ಲ ಅಂತ ನೋಡ್ರಿ, ಹೊಟ್ಟಿಲೆ ಇಲ್ಲಾರ್ದ ಹಡ್ಯಾಕ್ ಕೊಡೋದಿಲ್ಲ ಅಂತ, ಓದಲಾರ್ದ ಹೇಳಕ್ ಕೊಡೋದಿಲ್ಲ. ಯಾರು ಓದ್ತಾರ ಅವ್ರಿಗೆ ಹೇಳಕ್ ಬರ್ತೈತಿ ಅಂತ. ಮತ್ತು ಓದಿದವ್ರ ಮುಂದೆ ಕೇಳೋರು ಕುಂತ್ರು ಓದಿದವ್ರಕ್ಕಿಂತ 10 ಪಟ್ಟು ಪುಣ್ಯ ಬರ್ತೈತೆ ಅಂತ ನೋಡ್ರಿ ಅವ್ರಿಗೆ. ಯಾಕಂದ್ರೆ ನಿಮಗೆಲ್ಲರಿಗೂ ಹುಡ್ಕೊಂತ ಹೋದ್ರೆ ಸಿಗುದಿಲ್ಲ ಇವು. ಅದನ್ನ ಒಬ್ಬ ಸರಳವಾಗಿ ಒಂದು ಪ್ರವಚನ, ಒಂದು ನೆಪ, ಬಸವ ಸ್ವಾಮಿಗಳು ಪಠನ ಮಾಡ್ತಾರೆ, ಒಬ್ರು ಪೂಜಾ ಮಾಡ. ಸರ್ಕಾರಿ ಶಾಲೆ ತೆಗೆದಿರಿ, ಅಲ್ಲಿ ಪ್ರತಿಯೊಂದು ಊರಾಗೂ ಮೆಂಟಲ್ ಹಾಸ್ಪಿಟಲ್ ಬಂದಿನಿ. ಮಂದಿ ಭಾಳ ಕುಡಿರ್ತೈತೆ ಅಂತ ತಿಳ್ಕೊಂಡು ಅವ್ರು ಅವಸರ ಮಾಡಿ ಬಂದ್ರೆ 8 ಮಂದಿ ಕೂತಿದ್ರು. ಕರೆದು ಹೇಳಿದಂತ, ಏನು ಕಿಕ್ಕಿರಿದು ಕುಡ್ಯಾರ ಅಂದ್ರೆ 8 ಮಂದಿ ಕುಡ್ಯಾರಲ್ಲ, ಇದ ನಮ್ಮಲ್ಲಿ 8,000 ಇದ್ದಂಗ್ರಿ ಅಂತ ಕಾರ್ಯಕ್ರಮ ನಿರೂಪಣೆ ಮಾಡೋ. 8,000 8,000 ಮ್ಯಾನ್ ಅಂದಂತಾವ. ಅಯ್ಯೋ ಶಿವ. ಇಲ್ಲಿ ಬಂದವ್ರ ಹಣೆ ಬಾರ ನಾವು ಮ್ಯಾನ ಆಗಿಬಿಟ್ಟಿವಿ. ಅಂದ್ರೆ ನಮ್ಮ ದೇಶದಲ್ಲಿ ಅಲ್ಲಿ ಬರೀ ಒಂದು ಕೋಲೆ ಆಗಿ 8 ಮಂದಿ ಕೂಟ್ರು ಹೌ ಹಾರಿಬಿಟ್ರು. ನಮ್ಮಲ್ಲಿ 8 ಮಂದಿ ಹಾದ್ಯಾಗ ಬಿದ್ಯಾಗ ಮಕ್ಕೊಂಡಿರ್ತಾರೆ. ನಮ್ಮ ದೇಶದ ಸಂಸ್ಕೃತಿ ನೋಡ್ರಿ ಎಂತದ್ದು. ಇಲ್ಲಿ ಇಂಥ ಪಡೆಮನಂತ ಗುಡಿಗೆ ಬಂದ್ರ 1000 ಮಂದಿ ಬರೀ ಹೊಲದಾಗ ಕೂತಿರ್ತಾರೆ. ನಮ್ಮ ದೇಶದ ಸಂಸ್ಕೃತಿ ಎಂತ ಸಂಸ್ಕೃತಿ. ಅಲ್ಲಿ ಬರೀ ಟೇಬಲ್ ಮ್ಯಾಗ ಅದು ಕೈ ಮುಸುರಿ ಆಗಲಾರ್ದಂಗೆ ತಗೊಳ್ಳೋದು. ನಮ್ಮಲ್ಲಿ ಸಜ್ಜಕಾ ಸೇರ ಹಾಕಿ ನೋಡನಿ 1 ತಾಸಿನಾಗ ದೊಡ್ಡ ಗಂಗಾ ಖಾಲಿ ಆಗಿ ಹೋಗ್ತಾವ. ನಮ್ಮ ದೇಶದಂತ ಸಂಸ್ಕೃತಿ ಎಲ್ಲಿ ಐತಿ? ಅದಕ್ಕೆ ಎಲ್ಲವೂ ಖುಷಿ ಇರೋದು ಎಲ್ಲಿ ಐತಿ ಅಂದ್ರೆ ಭಾರತದಲ್ಲಿ ಐತಿ. ಭಾರತವಾಗಿ ಉಳಿಲಿ. ಭಾರತ ಜಾತ್ಯತೀತ ರಾಷ್ಟ್ರ, ಹೌದಲ್ರಿಪ್ಪ? ಜಾತ್ಯತೀತ ರಾಷ್ಟ್ರ. ಇದು ಒಂದು ಶಬ್ದದಿಂದ, ಒಂದೇ ಹೆಸರಿನಿಂದ ಇದನ್ನ ಕಟ್ಟಕ್ಕೆ ಹೋಗ್ಬೇಡ್ರಿ. ಊರಿಗೆ 10 ಕಿಲೋಮೀಟರ್ ಒಂದು ಭಾಷೆ ಚೇಂಜ್ ಆಕತ್ತಿಲ್ಲ, ಹೌದಾ? ಒಂದು ಊರಾಗ 10 ಗುಡಿ ಅದಾವ, 10 ದೇವ್ರು ಅದಾವ, 10 ಜಾತಿ ಮಂದಿ ಅದಾರ. ಎಲ್ಲಾರು ಕೂಡಿದ್ದದ್ದು ಯಾವುದು? ನಾಗರಾಳ. ಎಲ್ಲಾರು ಕೂಡಿದ್ದದ್ದು ಯಾವುದು? ಕರ್ನಾಟಕ.
ಎಲ್ಲಾ ಜನಾಂಗ, ಎಲ್ಲಾ ಭಾಷೆ, ಎಲ್ಲಾ ಧರ್ಮಗಳು ಕೂಡಿದಂತ ದೇಶ ಅದು ಭಾರತ. ಭಾರತವಾಗೇ ಇರಲಿ ಹೊರತು ಮತ್ತೊಂದಾಗುದು ಬೇಡ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಒಂದು ತೋಟದಲ್ಲಿ ನಾನಾ ತರದ ಹೂಗಳಿರ್ತಾವ, ಆ ಎಲ್ಲಾ ಹೂಗಳ ಒಳಗೆ ಒಂದಾ ದಾರ, ಆ ಒಂದು ದಾರದಾಗ ಎಲ್ಲಾ ಹೂಗಳು ಆದಾಗ ಒಂದು ಸುಂದರವಾದ ಮಾಲೆ ಹೆಂಗಕತಿ, ಹಂಗ ಒಂದು ದೇಶದಲ್ಲಿ ಹಲವಾರು ಮತಗಳು, ಪಂಥಗಳು ಎಲ್ಲರೂ ಕೂಡಿದಾಗ ಒಂದು ಭಾವೈಕ್ಯತೆಯ ಧರ್ಮವಕತಿ. ಎಲ್ಲರಿಗೂ ಧರ್ಮ ಒಳ್ಳೆಯದ ಮಾಡಲಿ, ಸುಖವೇ ಆಗಲಿ ಅನ್ನುವಂಥ ಮಾತನ್ನು ಹೇಳಿ, ದಯವೇ ಧರ್ಮದ ಮೂಲ ಅಂತ ಸಾರಿದಂತ ಬಸವಾದಿ ಪ್ರಮುಖರ ಬಸವಣ್ಣನವರ ಕಾಯಕ, ದಾಸೋಹ, ಅರಿವು. ಹೆಣ್ಣು ಮಕ್ಕಳನ್ನು ಅಳಿಸಬೇಡ್ರಿ, ಹೆಣ್ಣು ಮಕ್ಕಳನ್ನು ಗೌರವಿಸ್ರಿ, ಹೆಣ್ಣು ಮಕ್ಕಳನ್ನು ಬೈಬೇಡ್ರಿ. 9 ದಿವಸ ದೇವಿ ಪುರಾಣಕ್ಕೆ ಕೇಳೋದಂದ್ರ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ತೀರಿ, ಗೌರವ ಕೊಡ್ತೀರಿ, ಪ್ರೀತಿಯಿಂದ ಅವ್ವ, ಅಕ್ಕ, ತಂಗಿ, ತಾಯಿ ಅಂತೀರಿ, ಅಲ್ಲಿ ನಿಜವಾಗಿ ದೇವಿ ಅದಾಳ. ಎಲ್ಲಿ ಆಕಿನ ಕೆಟ್ಟ ಶಬ್ದದಿಂದ ಬೈತಿದಿ, ಅಲ್ಲಿ ನಿಜವಾಗಿನೂ ದೇವಿ ಇಲ್ಲ. ಅಲ್ಲಿ ಹೃದಾಗ್ರದಾನ, ಅಲ್ಲಿ ಶಿಲೋಮದಾನ, ಅಲ್ಲಿ ರಕ್ತ ಬೀಜದಾನ ಅಂತ ನೀವು ತಿಳ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿಯನ್ನ, ಹೆಣ್ಣನ್ನು ಗೌರವಿಸೋಣ, ಆಕೆಯನ್ನು ಪ್ರೀತಿಸೋಣ. ಆಕೆ ನಮ್ಮ ಜೀವನದಲ್ಲಿ ಬಹುಪಾತ್ರವನ್ನು ವಹಿಸಿ ನಮ್ಮನ್ನು ಭೂಮಿಗೆ ತಂದು ಹೊತ್ತು ತಾಯಿಯಾಗಿ, ಅಕ್ಕಾಗಿ, ಹೆಂಡತಿಯಾಗಿ, ನೆಗೆಣಿಯಾಗಿ, ನಾದಿನಾಗಿ ಜೀವನದ ಬಹುವಿಧದಲ್ಲಿ ಆ ತಾಯಿ ಬೆಳೆಸಾಳ. ಅಂತ ತಾಯಿಯನ್ನು ಪ್ರೀತಿಯಿಂದ ಕಾಣುವುದೇ ದೇವಿ ಪುರಾಣ, ಮತ್ತೊಂದಿನ್ಯಾವುದು ಅಲ್ಲ. ಹಂಗೆ ಗೌರವಿಸಿಬಿಟ್ರೆ ಸಾಕು, ಈ ಸಂಸ್ಕೃತಿ ಪರಂಪರೆ ಚೆನ್ನಾಗಿ ಉಳಿತದೆ, ಬೆಳೀತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವರ್ಷ ಕಾರ್ಯಕ್ರಮ ಬಹಳ ಚೆನ್ನಾಗಿ ಗುರುಗಳು ಮಾಡ್ತಾ ಇದ್ದಾರೆ. ಗುರುಗಳ ಬಗ್ಗೆ ನಾ ಏನು ಹೇಳೋದಿಲ್ಲ, ಯಾಕಂದ್ರೆ ಆ ದಿಗಂಬರ ಸ್ವಾಮಿಗಳನ್ನ ನಾನು ನೋಡಿಲ್ಲ. ನಿಜವಾಗಿ ದಿಗಂಬರ ಸ್ವಾಮಿಗಳು ಇವರ ರೂಪದಲ್ಲಿ ನಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಮತ್ತೆ ಪೂಜ್ಯರು ನಿಂಗಪ್ಪಯ್ಯ ಅನ್ನೋರ ಬಗ್ಗೆ ಕೂಡ ನಾ ಹೇಳೋದಿಲ್ಲ. ಗುರುಗಳಂದ್ರೆ ಗುರುಗಳೇ, ಅವರು ಅದೇ ದಾರಿಯಲ್ಲಿ. ನನಗನ್ನ ಕಟ್ಟಿದ್ರು ಗುರುಗಳಾಗಲಿ ಮಠಕ್ಕೆ ಬಂದಾಗ, ಬುದ್ಧಿ ನನಗೂ ವಯಸ್ಸಾಗ್ತಾ ಬಂದು ಮಠಕ್ಕೆ ಇನ್ನು ಸ್ವಾಮಿಗಳನ್ನ ಪಟ್ಟಾಭಿಷೇಕ ಮಾಡೋಣ ಅಂದ್ರೆ, ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಡೋ ರಾತ್ರಿಯಾಗ ಬಂದು ನೀವು ಕರೆದ್ರು ನೀವು ಹ್ಯಾಂಗ ಅಂತೀರಿ ಹೇಳ್ರಿ, ಹಂಗ ಒಳೆ ಲಗ್ನ ಮಾಡೋರಿಗೆ ಬೇಕಾದಂಗೆ ಲಗ್ನ ಮಾಡಿ ಮಂತ್ರ ಹೇಳ್ತಾನ ಸ್ವಾಮಿಗಳು. ಪಟ್ಟಾಧಿಕಾರ ಅದನ್ನ ಮಾಡಿದವ್ರು ನಾವು. ಸ್ವಾಮಿಗಳನ್ನ ಪಟ್ಟಾಭಿಷೇಕ ಮಾಡ್ಬೇಕಾರೆ ಏನೇನು ತಯಾರಿ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಯಾವ್ಯಾವ ಸಮಿತಿ ಮಾಡ್ಬೇಕು, ಹೆಂಗೆ ಪಟ್ಟಿ ಕುಡಿಸ್ಬೇಕು, ಪ್ರವಚನ ಹೆಂಗೆ ಹಚ್ಬೇಕು, ಹೆಂಗೆ ಮಾಡ್ಬೇಕು, ಅದು ನಿಮ್ದು ಇರುದಿಲ್ಲ. ಹೆಂಗೆ ರೈತ ಹಿಂಗೆ ಕೈಯಾಗ ಮಣ್ಣು ಹಿಡಿದು ಹಿಂಗೆ ಬಿಟ್ಟು ಬಿತ್ತಾಕ ಹದ ಐತೆ ನೋಡಿ ಅಂತೀರಿ ನೀವು. ಹಂಗೆ ನಮಗೂ ಹದ ಇರ್ತಾವ ಕೆಲವೊಂದ್ರಾಗ. ಡಾಕ್ಟರ್ ಹೆಂಗೆ ಹಿಡಿದು ಹಿಂಗೆ ಕೆಳಗೆ ಬಿಟ್ಟಂದ್ರೆ ಇಷ್ಟ ಡಿಗ್ರಿ ಜ್ವರ ಐತೆ ಅಂತಾನೆ. ಹಂಗೆ ಸ್ವಾಮಿಗಳು ಹಿಂಗೆ ಊರು ನೋಡಿದ್ರಂದ್ರೆ ಇಷ್ಟ ಗೇಜ್ ಐತೆ ಅಂತ ತಿಳ್ಕೊಂಡು ಹೇಳ್ಬಿಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಹದ ಅದು. ತಾಯಂದ್ರಿಗೆ ಅದು ಒಂದು ಹದ ಅದು ಅಡಿಗೆ ಮಾಡೋದು. ಹಂಗೆ ಒಳ್ಳೆ ಈಗ ಸದ್ಯ ನಾಗರಾಳ ಮಾನಕ್ಕೆ ಬಂದೈತಿ. ಪೂಜ್ಯ ಗುರುಗಳನ್ನು ಪಟ್ಟಾಭಿಷೇಕ ಮಾಡೋದಕ್ಕೆ ಎಲ್ಲಾ ರೀತಿಯ ಸಮರ್ಥ ಊರು, ಮಠ, ಗುರುಗಳು 3 ಕೂಡ ಕಾಲ ಕೂಡಿ ಬಂದಿದೆ. ಅಂತ ಪೂಜ್ಯರನ್ನ ದೊಡ್ಡ ಪ್ರಮಾಣದಲ್ಲಿ ನನಗೆ ಹೇಳಿದ್ರು, ಎಲ್ಲಾ ಕ್ಷೇತ್ರದಾಗೂ ಎಲ್ಲಾ ಆಫೀಸ್ಗಳಲ್ಲಿನೂ ಕೂಡ ನಾಗರಾಳದವ್ರು ಅದಾರಂತ. ಇಂಥ ಕ್ಷೇತ್ರದಾಗ ನಾಗರಾಳದ ಊರಿಲ್ಲ ಅಂತ ಅನ್ನಂಗಿಲ್ಲ. ಮತ್ತು ಎಲ್ಲಾ ಕ್ಷೇತ್ರದಾಗ ಅದಾರಂತೀರಿ. ಸ್ವಾಮಿಗಳಾಗ್ಯಾರ ನಿಮ್ಮ ಊರಾಗ ಅಂದ್ರೆ, ಹೌದ್ರಿ ನಮ್ಮೂರನ್ನ ಸ್ವಾಮಿಗಳು ಅದಾರ. ಇಂಗ್ಲೇಶ್ವರ ವಿರಕ್ತಿ ಮಠದ ಸ್ವಾಮಿಗಳು ಇದೇ ಊರವ್ರು ಅಂತ. ಬಹುಶಃ ಇವತ್ತು ನಮ್ಮ ನಾಡಿನೊಳಗೆ ಆಚಾರವಂತ ಸ್ವಾಮಿಗಳು, ವಿಚಾರವಂತ ಸ್ವಾಮಿಗಳು, ಲಿಂಗ ಪೂಜಾನಿಷ್ಠ ಸ್ವಾಮಿಗಳು ಅದು ನಮ್ಮ ಅಖಂಡ ಬಿಜಾಪುರ ಜಿಲ್ಲಾದಾಗ ಯಾರು ಸಿಗ್ತಾರಂದ್ರ ಪೂಜ್ಯರಾದ ಧಾರವಾಡದ ಮುರುಘಾ ಮಠದ ಮೃತ್ಯುಂಜಿ ಅಪ್ಪುಗಳ ಕೈಯಾಗ ಆಡಿದಂತ ಹಿರಿಯ ಜೀವ ಅದು ಇಂಗ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಸ್ವಾಮಿಗಳು. ಆ ಪುಣ್ಯಾತ್ಮರು ಇದೇ ಊರಲ್ಲಿ ಹುಟ್ಟಿದವರು, ಜಂಗಮ ಹುಟ್ಟಿದ್ರು. ನೋಡು, ನಾವು ಬರೀ ಸಾಲಿ ಮಾಸ್ತರ್ಗಳು, ಟೀಚರ್ಗಳು, ಆಫೀಸರ್ಗಳು, ಟ್ಯಾಕ್ಸ್ ಆಫೀಸರ್ ಸಿಗ್ತಾರಂತ ಮಾಡಿದ್ವಿ. ಜಗತ್ತನ್ನು ಸಲುವಂತ ಒಬ್ಬ ಜಂಗಮನು ಕೂಡ ಈ ಊರಲ್ಲಿ ಅವತಾರ ಮಾಡ್ಯಾನಂದ್ರ ನಾಗರಾಳನ ಎದರಾಗ ತೆಗಿಯಕ್ಕೆ ಸಾಧ್ಯ ಐತಿ? ಎದರಾಗೂ ತೆಗಿಯಕ್ಕೆ ಸಾಧ್ಯ ಇಲ್ಲ. ಎಲ್ಲದರಲ್ಲೂ ನಾಗರಾಳ. ಅದು ಎಲ್ಲಿ ಕಡಿದ್ರು ಬೆಲ್ಲದ ಹತ್ತು ಸಿಹಿ ಅಂದಂಗ ನಾಗರಾಳ ಸ್ವಚ್ಛ ಐತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಪೂಜ್ಯರ ಪಟ್ಟಾಧಿಕಾರ ಸಂದರ್ಭ ಮುಂದಿನ ದಿನಮಾನದಲ್ಲಿ ಗುರುಗಳು ಕರೀತಾರೆ. ಎಲ್ಲರೂ ಮೀಟಿಂಗ್ ಕೂಡ್ರಿ. ಬೀಳಗಿ, ನಾಗರಾಳ ಸುತ್ತಮುತ್ತ 40 ಹಳ್ಳಿ ಕೂಡಿ ಒಬ್ಬ ಗುರುಗಳು ಪಟ್ಟಾಭಿಷೇಕ ಅಂದ್ರೆ ಹುಡುಗಾಟಿಗೆ ಎಲ್ಲದು. 100 ಸಾಮೂಹಿಕ ಲಗ್ನ ಮಾಡುವುದು ಒಂದ, ಒಬ್ಬ ಸ್ವಾಮಿಗಳು ಮಠಕ್ಕೆ ಪಟ್ಟ ಕಟ್ಟುವುದು ಒಂದ. ಒಬ್ಬ ಸ್ವಾಮಿ ಪಟ್ಟಾಭಿಷೇಕ ಮಾಡೋದಂದ್ರೆ 100 ಮಂದಿ ಸಾಮೂಹಿಕ ಲಗ್ನ ಮಾಡಿದ ಹೆಂಗನ ಅದು ಅಂದ್ರೆ ಅಷ್ಟು ಖರ್ಚು ವೆಚ್ಚ ಬರ್ತದೆ. ಹೇಳಿದ್ರು ಗುರುಗಳು, ನೀವು ಹ್ಞೂ ಅಂದ್ರೆ ಸಾಕು, ಒಂದೊಂದು ತಿಂಗಳದ ಪಗಾರ ಸಹಿತ ನಾವು ಇವತ್ತ ಕೊಡುವಂಗ ನಮ್ಮ 3 ಜನ ಅದಾರ್ರಿ, ಏನು ಬೇಕಾದಕ್ಕೆ ತಯಾರದಾರ ಅಂತೇಳಿ. ಇಂಥ ಮಠ, ಇಂಥ ಊರು. ಅದೇನೋ ಒಂದು ಕಡೆ KS ನರಸಿಂಹಯ್ಯನವ್ರು ಹೇಳ್ತಾರ ನೋಡ್ರಿ, ಕಬ್ಬಿಗನೂರಿಗೆ ದಾರಿಗಳಿದ್ದರೆ ಕನಸ ಇರಬೇಕ, ಅಲ್ಲಿಯ ದೊರೆತನ ಸಿಗುವಂತಿದ್ದರ ನನಗ ಸಿಗಬೇಕಂತೇಳಿ ಒಂದು ಕಡೆ ಹೇಳ್ತಾನೆ ನೋಡ್ರಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಈ ಹಾಡಿನಾಗ ಬರಿತಾನವ. ಕಬ್ಬಿಗನೂರಿಗೆ ದಾರಿಗಳಿದ್ರೆ ಕನಸ ಇರಬೇಕು, ಆ ಊರಿನ ಸಿರಿವಂತಿಕೆ ಸಿಗಬೇಕಿದ್ರೆ ನನಗ ಸಿಗಬೇಕಂತ ಹೇಳ್ತಾನ. ಹಂಗ ನಾಗರಾಳದಂತ ಊರಾಗ ಮಠ ಐತಿ, ದಿಗಂಬರೇಶ್ವರ ಅದಾರಂದ್ರ ಅದು ಕನಸ ಇರಬೇಕು. ಆ ಮಠಕ್ಕೆ ಸ್ವಾಮಿಗಳಾಗವ್ರಂದ್ರೆ ಬಹಳ ಪುಣ್ಯ ಮಾಡಿರ್ಬೇಕು. ಅಂತ ಪುಣ್ಯ ಯಾರು ಮಾಡ್ಯಾರಂದ್ರ
ಪೂಜ್ಯರಾದ ನಿಂಗಪ್ಪಯ್ಯನವರು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾನು ಹೇಳ್ತೇನೆ. ಬಹುಶಃ ಅಂಥ ಕನಸು ಅದೆಲ್ಲ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೀಲಿ. ನಾವು ಮಾತಾಡಿ ಬೆಳ್ಳಿಯಾಗಿವಿ, ಇಬ್ಬರು ಸ್ವಾಮಿಗಳು ಮೌನಿದ್ದು ಬಂಗಾರ ಆಗ್ಯಾರ. ಅದಕ್ಕೆ ಬೆಳ್ಳಿಗಿಂತ ಬಂಗಾರಕ್ಕೆ ರೇಟ್ ಹೆಚ್ಚಿರ್ತೈತೆ ಅನ್ನುವಂಥದ್ದು ನಿಮ್ಮ ಗಮನದಾಗ ಇರಲಿ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ಅವರವರ ವೃತ್ತಿ ಅವರಿಗೆ, ನಮ್ಮ ವೃತ್ತಿ ನಮಗೆ, ಆ ವೃತ್ತಿಯನ್ನು ನಾವು ಪ್ರಾಮಾಣಿಕವಾಗಿ ಕಾಪಾಡಿಕೊಂಡು ನಮ್ಮ ಸನ್ಯಾಸಿ ಜೀವನ ಅದು ಬಸವಾದಿ ಪ್ರಮುಖರು ಹೇಳಿದ ಹಾಗೆ ಜಂಗಮ ಲೋಕೋಪಕಾರಾಯ ಯೋದೇವ ಪರಮೇಶ್ವರ ಅನ್ನುವಂಗ ಜಗತ್ ಕಲ್ಯಾಣಕ್ಕಾಗಿ ಜಂಗಮನ ರೂಪವನ್ನು ತೊಟ್ಟು ಬಂದವರು ಜಗತ್ ಕಲ್ಯಾಣ ಮಾಡಲಿ ಅಂತ ಹಾರೈಸಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಬಸಯ್ಯನವರು ವರ್ಷ ಓದ್ತಾರೆ, ಪೂಜ್ಯರವರಿಗೆ ಅನುಗ್ರಹಿಸ್ಯಾರ. ಮತ್ತು ಇಲ್ಲಿ ಭಕ್ತರೆಲ್ಲ ಸೇವಾ ಮಾಡ್ತಾರ. ನೀವೆಲ್ಲ ಬಂದು ಕುಂದಿರ್ತೀರಿ. ಎಲ್ಲದಕ್ಕಿಂತ ದೊಡ್ಡ ಗೌರವ ಯಾರಿಗೆ ಕೊಡ್ಬೇಕಂದ್ರೆ ನಿಮಗೆ ಕೊಡ್ಬೇಕು ನಾವು. ಯಾಕಂದ್ರೆ ಬಂದು ಕುಂದಿರ್ತೀರಲ್ಲ, ಕರೆದ್ರೆ ಬರಲಾರದಂಥ ಕೆಟ್ಟ ಕಾಲನು ಬಂದತಿ. ಈಗ ಸದ್ಯ ಮಾನ್ಯ ಒಂದು ಊರಾಗ ನಾಟಕ ನಡೆದತಿ, ಈ ಕಡೆ ಪ್ರವಚನ ನಡೆದತಿ. ಆರ್ಕೆಸ್ಟ್ರಾದಾಗ ಡ್ಯಾನ್ಸ್ ಮಾಡೋರು ಭಾಳ ಮಂದಿ ಇದಾರ, ಪ್ರವಚನದಂತೆ 4 ಮಂದಿ ಮುರಿಕ್ಯಾರ ಕುಂತಾವ. ಏನು ಮಾಡ್ಬೇಕು ಕಣೆ ಮಾಡಿ. ಇದನ್ನು ನಾವು ನೋಡಾಕತ್ತೀವಿ ಈಗ ಸದ್ಯ ಭಾರತ ದೇಶದೊಳಗೆ. ಆದರೆ ಭಾರತ ದೇಶ ಇನ್ನೂ ಎಲ್ಲಿ ಚಲೋ ಉಳ್ದತ್ತಂದ್ರೆ ಅದು ನಾಗರಾಳದಂಥ ಊರಿಗೆ ಬಂದಾಗ ಖಂಡಿತವಾಗಿ ಚಲೋ ಉಳ್ದದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ನಾನು ಹೇಳಿದ ವರ್ಷ ಕರಿಬೇಡ್ರಿ ಅದರ ಭಾಳ ದೂರ ಆಕತಿ. ವರ್ಷ ನಾವು ಬರ್ಬೇಕು ನಿಮ್ಮ ಊರಿಗೆ, ವರ್ಷ ಹೋಗ್ಬೇಕು. ಅದಕ್ಕೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸ್ಪೆಷಲ್ ಜಿಲೇಬಿ ಬೆಳಗಾವಿ ಕುಂದಾ ಬಂದಂಗೆ ಬರ್ತೀನಿ ಅಂತ ನಾನು ಹೇಳಿದೆ. ಆದ್ರೆ ಅವ್ರೇನು ಅದಕ್ಕೆ ಒಪ್ಪಿಲ್ಲ. ನೋಡೋಣ, ದಿಗಂಬರೇಶ್ವರ ಇಚ್ಛೆ. ನಿಮ್ಮನ್ನೆಲ್ಲ ನೋಡುವಂಥ ಪುಣ್ಯ ನಮಗೆ ವರ್ಷ ಆ ದಿಗಂಬರೇಶ ಕಲ್ಪಿಸಿಕೊಟ್ಟಾನಂದ್ರೆ ನಿಮ್ಮೊಳಗೂ ದೇವರದಾರ. ಭಕ್ತರ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕು ಅನ್ನುವಂಥ ಬಸವಣ್ಣನವರ ಮಾತು ಅದು ಸತ್ಯ ಅನ್ನುವಂಥದ್ದನ್ನು ಒಪ್ಪಿಕೊಂಡು ನಿಮ್ಮೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ, ಒಳಿತಾಗಲಿ. ಎಲ್ಲರಿಗೂ ಶರಣು ಶರಣ.